ಎಂಎಲ್ಸಿ ಬಿಲ್ಕಿಸ್ ಬಾನು ಅವರ ಮನೆ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಬಿಲ್ಕಿಸ್ ಬಾನು ಅವರ ಕಾರ್ಯಾಲಯ ಇದು. ನಿನ್ನೆ ಫೋನ್ ಮಾಡಿ ಬರ್ತೀವಿ ಅಂತ ನಂಗೆ ಸರ್ಜಿ ಹೇಳಿದ್ರು. ಸಭಾಪತಿಯವರು ಫೋನ್ ಮಾಡಿದ್ರು, ನಮ್ಮವ್ರು ಯಾರೋ ಬರ್ತಾರಮ್ಮ ಸ್ವಲ್ಪ ನೋಡು ಅಂತ. ಬಿಲ್ಕಿಸ್ ಬಾನು ಇಷ್ಟು ಬಲಿಷ್ಠವಾಗಿ ಬೆಳೆದಿದ್ದೆ ಹೇಗೆ ಅನ್ನೋದು ಪ್ರಶ್ನೆ. ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟೆಲ್ ಗೆದ್ದೆ ನಾನು. ಸ್ಟೇಟಿಗೆ ಬರೀದಿಯಲ್ಲಿ ಪ್ರಥಮ ಸ್ಥಾನಕ್ಕೆ ತಂದೆ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ. ತಮ್ಮ ಸಮುದಾಯದಲ್ಲಿ ಮುಂಚೂಣಿಯಲ್ಲಿರುವಂತವರು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಹೆಚ್ಚು ಚರ್ಚೆಗಳಿಗೆ ಬರೋದಿಲ್ಲ, ಹೆಚ್ಚು ಮಾತಾಡೋದಿಲ್ಲ. ಮೇನ್ ಮೀಡಿಯಾದವರು ಕರೆಯಲ್ಲ. ದಿನಕ್ಕೆ 5 ಸರಿ ನಾವು ಒಂದ್ ಕಡೆ ಅಸೆಂಬಲ್ ಆಗ್ತೀವಿ ನಮಾಜ್ ಮಾಡಕ್ಕೆ. ಬರೀ ನಮಾಜ್ ಮಾಡಕ್ ಮಾತ್ರ ಅದು ಸೆಂಟರ್ ಅಲ್ಲ. ಸಮುದಾಯದಲ್ಲಿ ಅಲ್ಲಿ ಸಾಮಾಜಿಕವಾಗಿ ಸ್ಥಿತಿಗತಿನೂ ಚರ್ಚೆ ಮಾಡ್ಬೇಕು ನಾವು. ಯುಟಿ ಖಾದರ್ ಅಂತ ನಾಯಕರಿದ್ದಾರೆ. ಮೌಲ್ಯಾಧಾರಿತ ರಾಜಕಾರಣಿಗಳು ಹೊರಗೆ ಬಂದು ಸಮುದಾಯಕ್ಕೆ ಹೇಳಬೇಕು, ಇದೆಲ್ಲ ಇದು, ದಿಸ್ ಇಸ್ ವಾಟ್ ಅಂತ ಹೇಳ್ಬೇಕು. ಟೈಗರ್ ಇದ್ದಂಗೆ ಅವಾಗಿಂದ ಇವಾಗವರೆಗೂ ಯಾರಿಗೂ ಬಗ್ಗಲ್ಲ, ಯಾರಿಗೂ ತಗ್ಗಲ್ಲ. ಹಿಜಾಬ್ ವಿಚಾರ ತುಂಬಾ ಸೌಂಡ್ ಮಾಡ್ತು. ಬರೇ ಮುಸ್ಲಿಮ್ಸೇ ಅಲ್ಲ ಹಿಜಾಬಿಗೆ ಆಗ್ತಾ ಇದೆ. ನಾರ್ತ್ ಕರ್ನಾಟಕದಲ್ಲಿ ಸರ್ಗ್ ಹಾಕೊಂಡಿರ್ತಾನೆ ಹೆಣ್ಮಕ್ಳು. ಈ ತರ ಷಡ್ಯಂತ್ರ ಮಾಡಿ ಬಹಳಷ್ಟು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಮಾಡೋದು. ನಿಮ್ದೇನಾದ್ರೂ ಟೀಮ್ ಇದೆಯಾ? ಸಿದ್ದರಾಮಯ್ಯ ಟೀಮಾ, ಡಿಕೆ ಟೀಮಾ? ರಾಜಕೀಯಕ್ಕೆ ಬರುವಂತವ್ರು ಇಂದಿರಾ ಗಾಂಧಿನೇ ಇನ್ಸ್ಪಿರೇಷನ್ ಆಗಿ ನೋಡ್ತಾರೆ ಅಂತ. ಪ್ರಚಾರಕ್ಕೆ ಬಂದಾಗ ಶಾಲೆಯನ್ನು ಬಿಟ್ಟು ಅವರ ಹತ್ರದಿಂದ ನೋಡಿರ್ತಕ್ಕಂಥವ್ಳು ನಾನು. ನಿಮ್ಗೇನು ಆಸೆ ಇಲ್ವಾ ಮಿನಿಸ್ಟರ್ ಆಗ್ಬೇಕು ಅಂತ? ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಭದ್ರಾವತಿಯ ಇಂದಿರಾನಗರಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಎಂಎಲ್ಸಿ ಬಿಲ್ಕಿಸ್ ಬಾನು ಅವರ ಮನೆ. ಇದು ಬಿಲ್ಕಿಸ್ ಬಾನು ಅವರ ಭವ್ಯ ಬಂಗ್ಲೆ. ಸೊ ತುಂಬಾ ಹಿಂದೆ ಕಟ್ಟಿಸಿರುವಂತಹ ಮನೆ ಅಂತ ಅನಿಸ್ತದೆ. ವಿಧಾನ ಪರಿಷತ್ ಸದಸ್ಯ ಆಗಿದ್ದಾರೆ. ಇನ್ಫ್ಯಾಕ್ಟ್ ತುಂಬಾ ಜನ ಹೇಳ್ತಾ ಇದ್ರು, ಒಂದು ಕಡೆ ವಿಧಾನಸಭೆಯಲ್ಲಿ ಕನೀಜ್ ಫಾತಿಮಾ ಇದ್ದಾರೆ, ಮತ್ತೊಂದು ಕಡೆ ವಿಧಾನ ಪರಿಷತ್ ನಲ್ಲಿ ಬಿಲ್ಕಿಸ್ ಬಾನು ಅವರಿದ್ದಾರೆ ಅಂತ. ಸೊ ಮನೆಯ ಒಳಗಡೆ ನಾವು ಎಂಟರ್ ಆಗೋಕ್ಕೂ ಬಿಫೋರ್ ಒಂದು ಬೋರ್ಡ್ ಇದೆ ಇಲ್ಲಿ. ಬಿಲ್ಕಿಸ್ ಬಾನು ಅವರ ಹೆಸರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ, ಮತ್ತು ಅವರ ಮಕ್ಕಳು ಡಾಕ್ಟರ್ಸ್ ಆಗಿರೋದ್ರಿಂದಾಗಿ ಅವರ ಹೆಸರು ಕೂಡ ಇಲ್ಲಿದೆ. ಸೊ ಒಂದೊಳ್ಳೆ ಹೆಸರು ಮಾಡಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವರ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಮನೆಯ ಒಳಗಡೆ ಎಂಟರ್ ಆದ ತಕ್ಷಣ ಜನಸಾಮಾನ್ಯರಿಗೆ ಯಾವಾಗ್ಲೂ ಕೂಡ ಜನಪ್ರತಿನಿಧಿಗಳು ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಯಾರೇ ಜನ ಬಂದ್ರು ಇಲ್ಲಿ ಕೂತ್ಕೊಳ್ತಾರೆ ಮತ್ತು ಅವರ ಸಮಸ್ಯೆಗಳನ್ನ, ಅವರ ಅಹವಾಲುಗಳನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಬಿಲ್ಕಿಸ್ ಬಾನು ಅವರು ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಮನೆ ಮತ್ತು ಮನದ ಮಾತು ಜನರವರೆಗೂ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಲ್ಕಿಸ್ ಬಾನು ಇಷ್ಟು ಬಲಿಷ್ಠವಾಗಿ ಬೆಳೆದಿದ್ದೆ ಹೇಗೆ ಅನ್ನೋದು ಪ್ರಶ್ನೆ. ನನಗೆ ನನ್ನ ಶಿಕ್ಷಣವೇ ಮುಖ್ಯ ಕಾರಣ. ನಾನು ಪಡೆದಿರ್ತಕ್ಕಂಥ ಶಿಕ್ಷಣ, ನನಗೆ ನನ್ನ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ತರಬೇತಿ, ಮಾರ್ಗದರ್ಶನ, ಅದರಿಂದ ನನಗೆ ಒಂದು ಗಟ್ಟಿತನವನ್ನು ಬಂತು. ಮತ್ತು ಹಲವಾರು ಜನರ ವಿದ್ಯಾರ್ಥಿ ಜೀವನದಂದೂ ಕೂಡ ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನನ್ನ ಹತ್ರ, ನಾನು ಸ್ಟೂಡೆಂಟ್ ಲೀಡರ್ ಆಗು ಇದು ಕೂಡ ಇದ್ದೆ ಅವಾಗ. ರೈಟ್ ಫ್ರಮ್ ಮೈ ಪ್ರೈಮರಿ ಎಜುಕೇಶನ್. ಅವಾಗ ಎಲ್ಲರಿಗಿರ್ತಕ್ಕಂಥ ಸಮಸ್ಯೆಯನ್ನ ಬುಕ್ಸ್ ಇಲ್ಲ ಅಂತ ಹೇಳೋರು, ಯೂನಿಫಾರ್ಮ್ ಇಲ್ಲ ಅಂತ ಹೇಳೋರು, ಆ ತರ ಮಕ್ಕಳಿಗೆ ನನ್ನ ಸಣ್ಣ ವಯಸ್ಸಾದ್ರೂ ಕೂಡ ಅದನ್ನೆಲ್ಲ ನೋಡಿ ಅರ್ಥ ಮಾಡಿ ವ್ಯವಸ್ಥೆ ಮಾಡಿಸೋದು, ಏನ್ ಮಾಡ್ಬೇಕು. ತದನಂತರ ಹೈಸ್ಕೂಲಿಗೆ ಹೋದಾಗ ನನಗೆ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಬಹುಶಃ ನನ್ನಲ್ಲಿ ಇರ್ತಕ್ಕಂಥ ಅವ್ರು ಏನ್ ಗುಣ ನೋಡಿದ್ರೋ ಗೊತ್ತಿಲ್ಲ, ನನಗೆ ಬಹಳ ಪ್ರೋತ್ಸಾಹ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಸಾವಿರಾರು ಮಕ್ಕಳಲ್ಲಿ ನನಗೆ ನನ್ನ ಈ
ಇದು ಇವತ್ತಿನ ಕಾಲದಲ್ಲಿ ನನಗೆ ಗುರುರಾಜ್ ಅಂತ ಮಾಸ್ಟರ್ ಇದ್ರು, ಚನ್ನಬಸಪ್ಪ ಅಂತ ಇದ್ರು, ಶ್ರೀನಿವಾಸ್ ಅಂತ ಇದ್ರು, ಬಹಳಷ್ಟು ಜನ ಪೋಷಕರು. ರುದ್ರಪ್ಪ ಅಂತ, ಅದರಲ್ಲಿ ವಿಶೇಷವಾಗಿ GNS ರುದ್ರಪ್ಪ ಅಂತಂದ್ರೆ ಬಲ್ಕಿಸ್ ಬಾನು ಅಲ್ಲಿ ಮೆಂಟರ್ ಅಂತಾನೆ ಹೇಳೋರು. ಅವಾಗ ಯಾವ್ದೇ ಸ್ಪರ್ಧೆ ಬರ್ಲಿ ಏನ್ ಬಂದ್ರು ಕೂಡ ನನಗೆ ಬಿಂಬಿಸ್ರು ಅವ್ರವ್ರು. ಅದನ್ನೆಲ್ಲ ನೋಡಿ ನೋಡಿ ನನಗೆ ಸೋಲುವಂತ ಒಂದು ಭಯನೂ ಇರ್ಲಿಲ್ಲ ನನಗೆ. ಎಲ್ಲಾ ರೀತಿಯಲ್ಲಿ ಯಶಸ್ವಿ ಆಗತ್ತೆ ಅಂತಾನು ಕೂಡ ಭಾವನೆ. ತದನಂತರ ಡಿಗ್ರಿ 6 ಜನ ಹೆಣ್ಮಕ್ಳು ಮಾತ್ರ ಕಾಲೇಜಿಗೆ ಹೋಗುವ ಸನ್ನಿವೇಶಗಳಿತ್ತು. ನನಗೂ ಕೂಡ SLC ಆದ್ಮೇಲೆ ಬಿಡು ಅಂದ್ರು. ಆಮೇಲೆ ಮತ್ತಿಲ್ಲ ಆಗಲ್ಲ ಅಂತ PUC ಮಾಡಿದೆ. PUC ಆದ್ಮೇಲೆ ಬಿಡು ಅಂತಂದ್ರು. ಇಲ್ಲ ಆಗದೇ ಇಲ್ಲ ಅಂತ ಹೇಳಿ ಒಂದು ಸಂಘರ್ಷದ ಜೀವನ. ಆಮೇಲೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸನ ವಂಚಿತರ ಮಾಡ್ತಾ ಇದ್ರಲ್ಲ, ಅದಕ್ಕೊಂದು ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದು ನಾನು. ಬಹಳಷ್ಟು ಜನರಿಗೆ ಸೇರಿಸೋದು, ಅವರಿಗೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅವಾಗ್ಲೇ ಅರ್ಥ ಮಾಡ್ಕೊಳ್ತಾ ಇದ್ವಿ ನಾವು. ನಮ್ಮ ಡಿಗ್ರಿಯಲ್ಲಿ ಒಂದು 5-6 ಹೆಣ್ಮಕ್ಳು ಸೇರಿರ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ ವರ್ಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹೆಣ್ಮಕ್ಳು ಬಹಳ ಕಡಿಮೆ ಇದ್ರು. ನನಗೆ ಸ್ವಲ್ಪ ಬೇರೆ ಬೇರೆ ಜನಾಂಗದ ಸ್ನೇಹಿತರು ಬಹಳ, ಲಿಂಗಾಯತರಲ್ಲಿ, ಬ್ರಾಹ್ಮಿಣ್ಸರು ಕೂಡ. ನನಗೆ ಹೆಮ್ಮೆ ಅಂತಂದ್ರೆ ಆ ಕಾಲದಲ್ಲೇ ಕೂಡ, ಆವಾಗಿನ ಕಾಲದಲ್ಲೇ ನನಗೆ ಬ್ರಾಹ್ಮಣರ ಮನೇಲಿ ಊಟ ಮಾಡ್ತಿದ್ದೆ ನಾನು. ಅದು ಹವಿಕ್ ಬ್ರಾಹ್ಮಿನ್. ನನಗೆ ನನ್ನ ಫ್ರೆಂಡ್ ಇವತ್ತಿನ ಕಾಂಚನಮಾಲಾ ಅಂತ ಇದ್ಲು, ಅವರು ಹವಿತ್ ಬ್ರಾಹ್ಮಿನ್ಸ್. ಅವರು ಬಹಳ ಮಡಿ ಇರ್ತಕ್ಕಂಥ ಬ್ರಾಹ್ಮಣರು. ಯಾರಾದ್ರೂ ಅಲ್ಪಸಂಖ್ಯಾತರು ಅವ್ರ ಮನೆಯಲ್ಲಿ ಊಟ ಮಾಡ್ಕೊಂಡು ಅವ್ಳು ಕೂರಿಸಿ ಒಳಗ ಆಟ ಆಡಿದ್ದಾರೆ ಅಂತಂದ್ರೆ ಬಲ್ಕಿಶ್ವನು ಬಿಟ್ರೆ ಮತ್ತೆ ಯಾರು ಇಲ್ಲ. ಇನ್ನೊಂದು ನನ್ನ ಫ್ರೆಂಡ್ ಒಬ್ಳು ವಿಜಯಿ ಅಂತ ಇದ್ಲು, ಅವರು ಕೂಡ ಬ್ರಾಹ್ಮಣರು. ಲಿಂಗಾಯಟ್ಸ್, ಬ್ರಾಹ್ಮಿನ್ಸ್. ನನಗೆ ಆ ಜಾತ್ಯತೀತ ಮನೋಭಾವನೆ ಬಂದಿಲ್ಲ ಅವಾಗ. ಎಲ್ಲರೂ ನಮ್ಮವರೇ, ನಾವೇ. ಅಂದ್ರೆ ಭದ್ರಾವತಿ ವಾತಾವರಣ ಅಲ್ಲ, ಇಡೀ ಸಮಾಜದಲ್ಲಿ ಆತರ ವಾತಾವರಣ ಇತ್ತು. ಅದನ್ನ ನೋಡಿ ನೋಡಿ ನಾವೆಲ್ಲ ಬೆಳೆದಿರ್ತಕ್ಕಂಥದ್ದು. ಡಿಗ್ರಿಯಲ್ಲಿ ಹೋಯ್ತು, ಆಮೇಲೆ B.Ed ಮಾಡಿದ್ವಿ, ಆಮೇಲೆ ತದನಂತರ ಮದ್ವೆ ಆಯ್ತು. ಅದಕ್ಕಿಂತ ಮುಂಚೆ ಒಂದು ಶಿಕ್ಷಣ, ನನಗೆ ಒಂದು ಆ ದೊಡ್ಡ ಆಸೆ ಅಂತಂದ್ರೆ ಒಬ್ಬ ಶಿಕ್ಷಕಿ ಆಗ್ಬೇಕು ಅಂತ. ಯಾಕಂದ್ರೆ ನನಗೆ ನನ್ನ ಜೀವನದಲ್ಲಿ ಶಿಕ್ಷಕರ ಪ್ರಭಾವನೆ ಜಾಸ್ತಿ ಆಗಿರೋದ್ರಿಂದ ನಾನು ಕೂಡ ಶಿಕ್ಷಕಿಯಾಗಿ ಬಹಳಷ್ಟು ಜನರಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ಇತ್ತು. ಶಿಕ್ಷಕಿ ಆದೆ ನಾನು. ಮದ್ವೆ ಆಗಿದ ತಕ್ಷಣ ಒಂದು ನನ್ನ ವಿದ್ಯಾಭ್ಯಾಸ ಮುಗಿಸಿ ಕೇವಲ 6 ತಿಂಗಳಲ್ಲೇ ಮದ್ವೆ ಆಯ್ತು ನನಗೆ. ನನ್ನ ಮದ್ವೆಗೆ ನೋಡಿ, ನಾನು ವರದಕ್ಷಿಣೆ ಹೆಣ್ಮಕ್ಳ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ತಾರೆ. ನನ್ನ ಮಾವ ನನಗೆ ಇಷ್ಟಪಟ್ಟು ಈ ಕೂತಿರೋ ಮನೆ ಸೈಟ್ ಅನ್ನ ನಿಮ್ ಮಗಳ ಹೆಸರಿಗೆ ಹಾಕಿ ಮಾಡ್ತೀವಿ ನಾವು, ಇವಳಿಗೆ ಕೊಡ್ತೀವಿ, ಮದ್ವೆ ಕೊಡ್ರಿ ಅಂತಾನು ಕೂಡ ಹೇಳಿರ್ತಕ್ಕಂಥದ್ದು. ನನ್ನಲ್ಲಿ ಏನ್ ನೋಡಿದ್ರು ಗೊತ್ತಿಲ್ಲ ನನಗೆ ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿದ್ರು, ಬೇರೆಯವ್ರು ನನಗೆ ಅರ್ಥ ಮಾಡ್ಕೊಂಡಿದ್ರು. ಆ ಒಂದು ಇದ್ರಲ್ಲಿ ಆಮೇಲೆ ನಾನು ಶಾಲೆಗೆ ಟೀಚರ್ ಆಗಿ ಹೋಗ್ತೀನಿ ಅಂತ ಅಂದೆ. ಕಳ್ಸಿದ್ರು ನಮ್ಮ ಮನೆಯವರು. ಹಿ ಈಸ್ ಎ ವೆರಿ ಫಾರ್ ಸೈಟೆಡ್ ಮ್ಯಾನ್. ವಕೀಲರು ಅವರು ವೃತ್ತಿಯಲ್ಲಿ. ಅವರು ಶಾಲೆ ಆದಿಚುಂಚನಗಿರಿ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿ, ಇಂಗ್ಲಿಷ್ ಶಿಕ್ಷಕಿಯಾಗಿ 2 ವರ್ಷ ಕೆಲಸ ಮಾಡಿದೆ. ಆಮೇಲೆ ದಿಢೀರಾಗಿ ಚುನಾವಣೆ ಅಂತ ಬಂತು. ನನಗೆ ಚುನಾವಣೆ ಏನು ಹೊಸ್ತಿರ್ಲಿಲ್ಲ. ನಾನು ಸ್ಟೂಡೆಂಟ್ ಲೈಫ್ ಇಂದಾನೆ ಚುನಾವಣೆ ಅರ್ಜಿ ಹಾಕೋದು, ಆಯ್ಕೆ ಆಗೋದು ಅನ್ನೆಲ್ಲ ನನಗೆ ಗೊತ್ತಿತ್ತು. ಆಮೇಲೆ ಅಲ್ಲಿ ಕಾಂಗ್ರೆಸ್, ನಾವು ಮೂಲತಃ ಕಾಂಗ್ರೆಸ್ ಫ್ಯಾಮಿಲಿ ಅವರು. ಕಾಂಗ್ರೆಸ್ ಅಲ್ಲಿ ಸಿಗ್ಲಿಲ್ಲ ಟಿಕೆಟ್. ಯಾಕೆ ಸಿಗ್ಲಿಲ್ಲ ಅಂದ್ರೆ ಅವಾಗ ಜನರಲ್ ಲೇಡಿ ಇರೋದ್ರಿಂದ ಅಲ್ಪಸಂಖ್ಯಾತರಿಗೆ ಕೊಟ್ರು ಅಂತ ಒಂದು ಆಗತ್ತೆ ಅಂತ ಹೇಳಿ ಅಲ್ಲಿ ಅವಾಗಿರ್ತಕ್ಕಂಥ ಮುಖಂಡರು ಬೇರೆ ಇದು ಕೊಟ್ರು. ಅವಾಗ ಇಲ್ಲಿ ಜನತಾ ಪಾರ್ಟಿಯ ಶಾಸಕರಾಗಿರ್ತಕ್ಕಂಥ ಸಾಲಿರೇಸ್ ಸಿದ್ದಪ್ಪ ಇದ್ರು. ಅವ್ರಿಗೆ ಗೆಲ್ಸ್ಲೇಬೇಕು ಅಂತ ಅವ್ರಿಗೆ ಬಂದು, ಅವ್ರು ಯಾರು ಶಾಸಕರಿರ್ತಾರೆ ಅವ್ರು ಹಂಗೆ ಅಲ್ಲ, ಅದು ಅವ್ರವ್ರು ಟೀಮ್ ಗೆಲ್ಸ್ಕೋಬೇಕು ಅಂತ. ಅವಾಗ ನಮ್ಮ ಮನೆಯವರು, ನನ್ನ ಪತಿಯವರು ಅವ್ರಿಗೆ ಜೂನಿಯರ್ ಅಡ್ವೊಕೇಟ್. ಎಲ್ಲರೂ ಹಿಂಗೆ ಮಾತಾಡ್ಬೇಕಾದ್ರೆ ನನ್ನ ಜೊತೆಗೆ ಓಡಿರ್ತಕ್ಕಂಥ ಗ್ರಾಜುಯೇಷನ್ ಮಾಡ್ಬೇಕಾಗಿರೋ ಕಾಲದಲ್ಲಿ ಮಂಜಪ್ಪ ಗೌಡ ಅಂತ ಒಬ್ರು ಇದ್ರು. ಅವರೆಲ್ಲ ನಮ್ಮ ಯೂನಿಯನ್ ನಲ್ಲಿ ಇರ್ತಕ್ಕಂಥ ಹುಡುಗರು ಎಲ್ಲರೂ ಅವಾಗ್ಲೇ ಶಾಸಕರ ಜೊತೆಗೆ ಒಡನಾಟ ಇದ್ರು. ಅವರಿಗೆ ರಾಜಕೀಯವಾಗಿ ನಾವೆಲ್ಲ ಶಾಲೆ ಕ್ಯಾಂಪಸ್ ಅಲ್ಲಿ ಮಾಡ್ತಿದ್ವಿ ಅಂದ್ರೆ ಔಟ್ ಸೈಡ್ ದಿ ಕ್ಯಾಂಪಸ್ ಹುಡುಗರೆಲ್ಲ ಮಾಡೋರು. ಅವಾಗ್ಲೇ 80s ಅಲ್ಲೇ ರಾಜಕೀಯ ಪ್ರಜ್ಞೆ ಎಲ್ಲ ನಮ್ಮ ಕಾಲೇಜ್ಗಳಲ್ಲಿ, ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ನಾನು ಆರ್ಟ್ಸ್ ಗ್ರಾಜುಯೇಟ್ ಮಾಡಿದೆ ನಾನು ಗ್ರಾಜುಯೇಷನ್. ಅವ್ರು ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ಸರ್, ಬಲ್ಕಿಸ್ ಬಾನು ಇದ್ದಾರೆ ನಮ್ಮ ಜೊತೆಗೆ ಅವರು ಯೂನಿಯನ್ ಲೀಡರ್ ಆಗಿದ್ದವರು, ಅವ್ರನ್ನೇ ಪ್ರಪೋಸ್ ಮಾಡಿ ಅಂದಾಗ ಅವ್ರು ನನಗೆ ಬಂದು ಮನೆಗೆ ಕನ್ವಿನ್ಸ್ ಮಾಡಿ ಈ ಪಕ್ಷದಿಂದ ಅಲ್ಲಿ ಸೇರಿಸ್ಕೊಂಡು ಟಿಕೆಟ್ ಡಿಕ್ಲೇರ್ ಮಾಡಿದ್ರು. ನಾನು ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟೆಲ್ ಗೆದ್ದೆ ನಾನು ಅವಾಗ.
ನಮ್ಮ ಎರಡು ಊರು ನನಗೆ ಹೇಳ್ತಾರೆ ಬಲ್ಕೀಸ್ ಬಾನು ಅಂದ್ರೆ ತಡಸಾಳದ ಬೆಟ್ಟದ ಓಟಿನ ಬ್ಯಾಂಕ್ ಅಂತ ಹೇಳ್ತಾರೆ. ಅಲ್ಲಿ 100ಕ್ಕೆ 100 ಕಾಂಗ್ರೆಸ್, ಒಂದು ಓಟು ಆ ಕಡೆ ಈ ಕಡೆ ಇಲ್ವೇ ಇಲ್ಲ. ನಾನ್ ಅಭ್ಯರ್ಥಿಯಾಗಿ ಪ್ರತಿ ಒಂದು ಮನೆಯಲ್ಲಿ ಬಾವುಟನ ಹಾರಿಸ್ಬಿಟ್ಟೆ. ಅವಾಗ ಜನತಾ ಪಾರ್ಟಿ ಕೊಡ್ಲಿಲ್ಲ ಅಂತ ಹೇಳಿ ಜನರಲ್ಲಿ ಆಕ್ರೋಶ ಬಂತು. ಹಾಗಾಗಿ ನಾನು ಅದನ್ನ ಗೆದ್ದೆ. ಮತ್ತೆ ತದನಂತರ ಸೆಕೆಂಡ್ ಟೈಮು ಗೆದ್ದೆ. ಫಸ್ಟ್ ಗೆದ್ದಾಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಮಾಡಿದ್ರು. ಸೆಕೆಂಡ್ ಗೆದ್ದಾಗ ನನಗೆ ಆದ್ರೂ ಜನರಲ್ ಅಲ್ಲೂ ಅದಕ್ಕೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು. ಅವಾಗ ನನಗೆ ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ ಅವರು, ಅಬ್ದುಲ್ ನಜೀರ್ ಸಾಹೇಬ್ರು ಅಂತ ಮೆಂಟರ್ ಸಿಕ್ಕರು ನಮಗೆ. ಅಬ್ದುಲ್ ನಜೀರ್ RDPR ಮಿನಿಸ್ಟ್ರಿ ಆದಾಗ ಬಹಳ ಮಾರ್ಗದರ್ಶನ ಮಾಡೋರು ನಮಗೆ. ಹೇಗೆ ಗ್ರಾಮೀಣ ಪ್ರದೇಶದ ಸಮಸ್ಯೆ ಹೇಗೆ ಆಲಿಸ್ಬೇಕು, ಯಾವ ತರ ನೀರ್ ಸಹ ಬಂತಾನೆ, ಆ ಬೋರ್ ಕೊಟ್ಟಿದ್ದೆ ಅವರು. ಬೋರ್ವೆಲ್ಸ್ ಯಾವ ತರ ನಮ್ಮ ಜಾಫರ್ ಶರೀಫಿಗೆ ರೈಲ್ವೆ ಶರೀಫ್ ಅಂತ ಹೇಳ್ತಿ, ನಜೀರ್ ಸಾಬಿಗೆ ನೀರ್ ಸಾಬ್ ಅಂತಾನು ಕೂಡ ಹೆಸರು ಅವಾಗ ಇರ್ತಕ್ಕಂಥದ್ದು. ಬಹಳ ದೊಡ್ಡ ಮನುಷ್ಯರು ಅವರೆಲ್ಲ. ನಮಗೆಲ್ಲ ಪುಣ್ಯವಂತರು ಅಂದ್ರೆ ನಾವು ಆ ಕಾಲಿನ ಒಂದು ತರಬೇತಿ ನಮಗೆ ಆ ನಾಯಕರು ಸಿಕ್ಕರು. ಆ ತರ ಬೆಳ್ಕೊಂಡ್ ಬಂದೆ ನಾನು. ಪಕ್ಷ ಇಬ್ಬಾಗ ಆದಾಗ ನಾನು ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ ಜೊತೆಗೆ ಬಿದ್ದೆ. ಇವರು ಬೇರೆ ಬೇರೆ ಕಡೆ ಬೇರೆ ಬೇರೆಯವ್ರು ಹೋದ್ರು. ತದನಂತರ ನಮ್ಮ JH ಪಟೇಲ್ ರವರ ಅಗಲಿಕೆಯಿಂದ ತೀರ್ಮಾನ ತಗೊಳಕ್ ಆಗ್ಲಿಲ್ಲ ನಮಗೆ. ಅವಾಗ ಕಾಗೋಡು ತಿಮ್ಮಪ್ಪನವರು ನಮಗೆ ಆಹ್ವಾನವನ್ನು ಕೊಟ್ರು. ದಿಢೀರಾಗಿ ಹೋಗಿ ನಾನು ಪಕ್ಷವನ್ನು ಸೇರ್ಪಡೆಯಾಗಿ, ನನಗೆಲ್ಲಾ ಪಕ್ಷದವರು ಗೊತ್ತಿದ್ರು ಅವಾಗ. BJP ಅವರು ನನ್ನ ಜೊತೆ ಒಡನಾಟದಲ್ಲಿದ್ರು, ಕಾಂಗ್ರೆಸ್ ಅವರು ಇದ್ರು. ನಾವೆಲ್ಲರೂ ಒಂದು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಿದ್ವಿ. ಆವಾಗ ಜಿಲ್ಲೆ ನೋಡಿ ಸ್ಟೇಟಿಗೆ ಅಭಿವೃದ್ಧಿಯಲ್ಲಿ ಪ್ರಥಮ ಸ್ಥಾನಕ್ಕೆ ತಂದೆ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ. 92 ಅಲ್ಲಿ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. 98 ಅಲ್ಲಿ ಮತ್ತೆ ನಾನು ಇದಕ್ಕೂ 2000 ಅಲ್ಲಿ ಲೋಕಲ್ ಬಾಡಿಗೂ ಕಂಟೆಸ್ಟ್ ಮಾಡಿದ್ದೆ ನಾನು. ಆವಾಗ ಕೇವಲ 37 ಓಟಲ್ಲಿ ಸೋತೆ ನಾನು. ಅದರಲ್ಲಿ ನನ್ನ ಎದುರುಗಡೆ ಒಂದು ರೆಬಲ್ ಆಗಿ ನಿಂತ್ಬಿಟ್ಟಿದ್ರು ಅಂತ ಹೇಳಿ ಅವರು ಒಂದು ಸ್ವಲ್ಪ ತಗೊಂಡ್ರು ಓಟ್ ಅಂತ ಹೇಳಿ ನನಗೆ ಸೋಲೆ ಆಯ್ತು ಅವತ್ತು. ತದನಂತರ ನಾನು ವೆರಿ ನೆಕ್ಸ್ಟ್ ಇದರಲ್ಲಿ ನಾನು ಕಾಂಗ್ರೆಸ್ ಸೇರಿದೆ. ಕಾಂಗ್ರೆಸ್ ಸೇರಿದ ತಕ್ಷಣ ಕಾಗೋಡು ತಿಮ್ಮಪ್ಪ ಅವರು, ನಮ್ಮ ಧೀಮಂತ ನಾಯಕರು, ನಮ್ಮ ರಾಜ್ಯದ ಕಾಗೋಡು ಸತ್ಯಾಗ್ರಹಕ್ಕೆ ಅವರು ರೂವಾರಿ ಆಗಿರ್ತಕ್ಕಂಥವ್ರು. ಯಾರು ಭೂಮಿ ಇಲ್ಲ ಅವ್ರಿಗೆ ಭೂಮಿ ಕೊಡಬೇಕು ಅಂತ ಹೇಳಿರ್ತಕ್ಕಂಥವ್ರು. ಅವರು ನನಗೆ ಯಾವಾಗ್ಲೂ ಅವ್ರ ಮುಂಚೆನೆ ನನಗೆ ಇದ್ ಮಾಡೋರು. ನಮ್ ಜೊತೆಗೆ ಅವರೆಲ್ಲ ಶಾಸಕರಾಗಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಾಗ ಶಾಸಕರಾಗಿದ್ರಲ್ಲ, ಅವ್ರು ನನಗೆ ಬಂದ್ಬಿಡಿ ನಮ್ಮ ಪಕ್ಷಕ್ಕೆ ಅಂತ ಮಾಡ್ತೀರಾ, ನಿಮ್ದೇ ಪಕ್ಷ ಅಲ್ಲ, ನೀವು ನಿಮ್ ಪಕ್ಷಕ್ಕೆ ವಾಪಸ್ ಬರಕ್ಕೇನು ಅಂತ ಹೇಳಿದ್ರು. ನಾನು ಕಾಯ್ತಾ ಇದ್ದೆ ಯಾರಾದ್ರೂ ಕರೆದ್ರೆ ಸಾಕು ಪಕ್ಷಕ್ಕೆ ಅಂತ. ಹಾಗಾಗ ಹೋದೆ. ನನಗೆ ಎಷ್ಟು ಗೌರವ ಸಿಕ್ತು ಅಂದ್ರೆ, ಹೋಗಿದ್ದ ದಿವಸನೇ ನಾನು KPCC ಮೆಂಬರ್ ಆಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮೆಂಬರು ಕೂಡ ಆದೆ. ಅಲ್ಲಿಂದ ನನ್ನ ಕಾಂಗ್ರೆಸ್ ಜೊತೆಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ಜನತಾ ಪರಿವಾರದಿಂದ ನಾನೇ ಫಸ್ಟ್ ಬಂದು ಕಾಂಗ್ರೆಸ್ಸಿಗೆ ಸೇರಿದ್ದು. ನನ್ನ ಜೊತೆಗೆ ನಾನು, ರಮೇಶ್ ಕುಮಾರ್, BL ಶಂಕರ್, BA ಮೊಯ್ದೀನ್ ಅಂತ ಮಂಗಳೂರು ಅವ್ರು ಇದ್ರು. ನಾನು 4 ಜನ ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹೋಗಿ 4 ಜನ ಫಸ್ಟ್ ನಾವು ಪಕ್ಷಕ್ಕೆ ಸೇರಿದ್ದು. ಆಮೇಲೆ ಬಂದವರೆಲ್ಲ ಬೇರೆ ಬೇರೆಯವರು ಜನತಾ ಪಾರ್ಟಿಯಿಂದ, JDS ಇಂದ ಎಲ್ಲ ಆಮೇಲೆ ಬಂದು ಸೇರಿದ್ರು. ನಾವು ಹೋಗಿ ಸೇರಿದ್ವಿ. ಬಹಳ ಚೆನ್ನಾಗಾಯ್ತು. ನನಗೆ ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು. ಇಡೀ ಜಿಲ್ಲೆ ಪ್ರವಾಸ ಮಾಡಿ ಪಕ್ಷ ಸಂಘಟನೆಗೆ ಯಾವ ತರಹ ಜನತಾ ಪಾರ್ಟಿ ಗಟ್ಟಿಗೊಳಿಸಿದ್ದೆ, ಅದೇ ತರ ಕಾಂಗ್ರೆಸ್ ಪಕ್ಷನೂ ಗಟ್ಟಿಗೊಳಿಸಕ್ಕೆ ಕೆಲಸವನ್ನು ಮಾಡಿದೆ. ಪಕ್ಷ ಅದು ಬಹಳ ಹತ್ತಿರದಿಂದ ಅದನ್ನ ನೋಡ್ತಾ ಇತ್ತು, ಅಬ್ಸರ್ವ್ ಮಾಡ್ತಾ ಇತ್ತು. ನನಗೆ 2013 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಇದು ನನಗೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಮಾಡಿದ್ರು. ನನಗೆ ಆಯೋಗ ಅಧ್ಯಕ್ಷ ಮಾಡಿದ ಇಡೀ ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ ನಾನು ಅವಾಗ್ಲೂ ಕೂಡ ಸರ್ಕಾರದಿಂದ ಯೋಜನೆಗಳೆಲ್ಲ ಜನರಿಗೆ ಹೇಗೆ ತಲುಪಿಸ್ಬೇಕು ಅಂತ ಅದನ್ನು ಮಾಡಿದೆ. ಒಟ್ಟಾರೆ ಎಲ್ಲಾ ಸಮುದಾಯದವರು ಕೂಡ ನನ್ನ ಜೊತೆಗೆ ಪ್ರೋತ್ಸಾಹಿಸ್ತಾ ಇದ್ರು. ನನಗೆ ಭದ್ರಾವತಿ ಮತ್ತೆ ಜಿಲ್ಲೆಯಲ್ಲಿ ಬಹಳ ಖುಷಿ ಪಡೋರು. ನಮ್ ಜೊತೆಗೆ ಬಂದು ನನ್ನ ಫ್ರೆಂಡ್ಸ್ ಇರ್ಲಿ ಯಾರು ಇರ್ಲಿ ಎಲ್ಲ ಬಂದು ಖುಷಿ ಪಡಿಸೋರು. ಹಾಗಾಗಿ ನನಗೆಲ್ಲೂ ಕೂಡ ಅಡಚಣೆಗಳು ಬಂದಿಲ್ಲ. ಅಂದ್ರೆ ನಾನು ಆತರ ಒಂದು ದಾರಿಗಳನ್ನ ಸರಿಯಾಗಿ ಇದ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಅದಾಯ್ತು. ಕಮಿಷನ್ ಬಿಟ್ಟಾದ್ಮೇಲೆ ಮತ್ತೆ ನನಗೆ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಹುಬ್ಳಿ ಧಾರವಾಡ ಇನ್ಚಾರ್ಜ್ ಕೊಟ್ರು, ದಾವಣಗೆರೆ ಇನ್ಚಾರ್ಜ್ ಕೊಟ್ರು. ಅಲ್ಲೆಲ್ಲ ಕೆಲಸ ಮಾಡಿ ಇದ್ ಮಾಡಿದಾಗ ಈ ಸರ್ಕಾರ
ಸಿದ್ದರಾಮಯ್ಯ ಪ್ರೆಸೆಂಟ್ ಸರ್ಕಾರ ಬಂದಾಗ ನಾನು ಮೊದಲನೇದಾಗಿ MLC ಕೇಳಿದೆ, ನಾನು CM ಅವರಿಗೆ ಹೋಗಿ ಫಸ್ಟ್ ಟರ್ಮೆ ನಿನಗೆ ವಿಧಾನ ಪರಿಷತ್ತಿಗೆ ಕಳ್ಸಲ್ಲ, ನಿನಗೆ ನೀನ್ ಯಾವ್ದು ಹೇಳ್ತೀಯ ಅದು ಚೇರ್ಮನ್ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ರು. ನನಗೆ ಒಂದು ಆಸೆ ಅಂದ್ರೆ ನಾನು ಯಾವಾಗ ಸೋತಿದ್ದೆ, ವಿಧಾನ ಪರಿಷತ್ತು ಒಂದು ಚಿಂತಕರ ಚಾವಡಿ ಅಂತ ಹೇಳ್ತಾರೆ, ದುಡ್ಡಿಗೋಸ್ಕರ ಅಂತ ಅಲ್ಲ, ನಮಗೆ ಸಮಾಜಕ್ಕೆ ಬೇಕಾಗಿರ್ತಕ್ಕ ಕಾನೂನು ಏನಾದ್ರೂ ಕೂಗು ಮಾಡ್ಬೇಕು ಅಂದ್ರೆ ಅಲ್ಲಿ ಸ್ವಲ್ಪ ಧ್ವನಿಯಾಗಿರ್ಬೇಕು. ಏನಾದ್ರೂ ಬದಲಾವಣೆ ತರಬೇಕು ಅಂತಂದ್ರೆ ಕಾನೂನು ಮೂಲಕನೇ ತರಬೇಕು. ನಾವು ಜನರಿಗೆ ಹಂಗೆ ಹೇಳಿದ್ರೆ ಯಾವ್ದು ಆಗಲ್ಲ. ಎಲ್ಲಿ ತನಕ ಕಾನೂನಲ್ಲಿ ಇರುತ್ತೆ ಆಫೀಸರ್ಸ್ ಕೂಡ ಅದೇ ತರ ಇಂಪ್ಲಿಮೆಂಟ್ ಮಾಡ್ತಾರೆ. ನಂಗೊಂದು ಆಸೆ ಇತ್ತು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗ್ಬೇಕು ಅಂತ. ಫಸ್ಟ್ ಟರ್ಮ್ ಸಿಗ್ಲಿಲ್ಲ ನನಗೆ. ಆಮೇಲೆ ನನಗೆ ಖರ್ಗೆ ಸಾಹೇಬ್ರು ನನಗೆ ಬಹಳ ಮುಂಚೆನೆ ನೋಡಿದ್ರು. ನನಗೆ ಮೊದ್ಲಿಂದಾನು ಅವರು ನಮಗೆ ಕಾಗೋಡು ತಿಮ್ಮಪ್ಪ ಅವರಿಗೆ ಒಂದು ಬರ್ತ್ಡೇ ಮಾಡಿದ್ವಿ ನಾವು ಇಲ್ಲಿ. ಆಮೇಲೆ ನನಗೆ ಕರೆಸಿ ಅವರೆಲ್ಲ ಆಂಕರಿಂಗ್ ಮಾಡ್ಸಕ್ಕೆಲ್ಲ ಇದ್ ಕೊಟ್ರು. ಅವಾಗಿಂದ ನನಗೆ ಅವರು ಪ್ರೋತ್ಸಾಹ ಕೊಡ್ತಾನೆ ಬಂದ್ರು. ಈಸ್ ಆಲ್ಸೋ ಮೆಂಟರ್ ಫಾರ್ ಮೀ. ಬಹಳ ಹತ್ರದಿಂದ ಯಾವಾಗ್ಲೂ ಪ್ರೋತ್ಸಾಹ ಮಾಡೋರು, ಮುಂದೆ ಬರ್ಬೇಕು ಹೆಣ್ಮಕ್ಳು ಮಾಡಬೇಕು ಅಂತ ಹೇಳಿ. ಆಮೇಲೆ ಫೋನ್ ಮಾಡಿ ಯಾರಾದ್ರೂ ಬಯೋಡೇಟಾ ತರಿಸ್ಕೊಂಡು ವೆರಿಫೈ ಮಾಡ್ತಾರೆ ಅಂದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮಾತ್ರ ಸಾಧ್ಯ. ಸೋನಿಯಾ ಗಾಂಧಿ ಅವರು ನನಗೆ ತೆಲಂಗಾಣ ಚುನಾವಣೆಯಲ್ಲಿ ನನಗೆ ಇನ್ಚಾರ್ಜ್ ಹಾಕಿದ್ರು, ಮುಷೀರಾಬಾದ್ ಅಂತ. ನಮ್ಮ KPCC ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬ್ರು ಅಲ್ಲೂ ಇದ್ರು. ಅಲ್ಲಿ ನೋಡಿ ಖುಷಿ ಆಯ್ತು ಅವರಿಗೆ. ನಾನು ಇಷ್ಟು ದೂರ ನಾನು ಒಬ್ಳೆ ಬಂದು ಅಲ್ಲಿಂದ ಅಲ್ಲಿಗೆ ಮಾಡ್ತಾ ಇದ್ದೀನಿ. ನಮ್ಮ ಸಮುದಾಯದವ್ರಿಗೆ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿ ಒಂದ್ ಕ್ಯಾಂಡಿಡೇಟ್ ಗೆಲ್ತು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಇನ್ಚಾರ್ಜ್ ಇದ್ರಲ್ಲಿ. ಅವಾಗ್ಲೇ ಅವ್ರು ಸ್ವಲ್ಪ ಪ್ರೋತ್ಸಾಹ ಇದಕ್ಕೂ ಹೋಯ್ತು. ಅದು ರಿಪೋರ್ಟ್ ಎಲ್ಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ. ಯಾವುದೇ ಪಕ್ಷ ಇರ್ಲಿ, ಪಕ್ಷದ ಜೊತೆಗೆ ಒಂದು ಗಟ್ಟಿಯಾಗಿ ನಿಂತ್ರೆ ಅದು ಯಾವಾಗ್ಲೂ ನಮಗೆ ಕೈ ಹಿಡಿಯುತ್ತೆ. ಹಾಗಾಗಿ ನನಗೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬ್ರು ಎಲ್ಲರ ಆಶೀರ್ವಾದ, ಸಿದ್ದರಾಮಯ್ಯರು, DK ಶಿವಕುಮಾರ್ ಆಶೀರ್ವಾದದಿಂದ ಒಂದು ವಿಧಾನ ಪರಿಷತ್ತಿಗೆ ಹೋಗಕ್ ಅವಕಾಶ ಸಿಕ್ತು ನನಗೆ. ಅಲ್ಲಿ ತದನಂತರ ಸಮಾಜಕ್ಕೆ ಏನ್ ಬೇಕು, ಹೆಣ್ಮಕ್ಳಿಗೆ ಏನ್ ಬೇಕು, ವಿಶೇಷವಾಗಿ ಯುವಕರಿಗೆ ಏನ್ ಬೇಕು, ಈ ಪಂಚಾಯತ್ ರಾಜ್ ವ್ಯವಸ್ಥೆ ಹೆಂಗ್ ಗಟ್ಟಿಗೊಳಿಸ್ಬೇಕು ಅಂತ ಒಂದಷ್ಟು ನಂದು ಅಜೆಂಡಾಗಳು. ಅದನ್ನು ಒಂದೊಂದೇ ಧ್ವನಿಯಾಗಿ ನಾನು ಅಲ್ಲಿ ರೇಸ್ ಮಾಡ್ತಾ ಇದ್ದೀನಿ. ಅದೇ ತರಹದ ಸರ್ಕಾರನು ಕೂಡ ಸ್ಪಂದಿಸ್ತಾ ಇದೆ. ಮೇಡಮ್, ಪರಿಷತ್ ಸದಸ್ಯೆಯಾಗಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು? ನಿಮ್ಮ ಕಾರ್ಯವ್ಯಾಪ್ತಿ ಹೇಗೆ ಅಂತ? ಈಗ MLA ಅಸೆಂಬ್ಲಿಯಿಂದ ಪರಿಷತ್ತಿಗೆ ಹೋಗೋದು ಇವರು ಅವರಿಗೆ ಇಡೀ ರಾಜ್ಯನೇ ವ್ಯಾಪ್ತಿ ಇರುತ್ತೆ. ಈ ಗ್ರಾಜುಯೇಟ್ಸ್ ಮೀಡಿಯಂ ಟೀಚರ್ಸ್ಗೆ ಅವ್ರದೇ ಒಂದು ಚೌಕಟ್ಟು ಇರುತ್ತೆ, 4 ಜಿಲ್ಲೆ ಅದೆಲ್ಲ. ನಮಗೆ ಸ್ಟೇಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು. ಅದರಲ್ಲೂ ನಾವು ಒಂದ್ ಜಿಲ್ಲೆನೂ ಕೂಡ ಆಯ್ಕೆ ಮಾಡ್ಬೇಕು, ಒಂದು ಕ್ಷೇತ್ರನೂ ಕೂಡ ಆಯ್ಕೆ ಮಾಡ್ಬೇಕು. ನಾನು ಶಿವಮೊಗ್ಗ ಜಿಲ್ಲೆ ಆಯ್ಕೆ ಮಾಡಿ ಶಿವಮೊಗ್ಗ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದೀನಿ. ಮತ್ ಕೆಲಸ ನಾವು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಮಾಡಬಹುದು. ನಮಗೆ ಮೀಸಲಾಗಿ ಕೊಟ್ಟಿರ್ತಕ್ಕಂಥ ಗ್ರಾಂಟ್ ಅನ್ನು ಇಡೀ ಸ್ಟೇಟಿಗೆ ಎಲ್ಲಾದ್ರೂ ಕೊಡಬಹುದು. ನಾವು ಪ್ರವಾಸ ಮಾಡೋ ಸಮಯದಲ್ಲಿ ಕುಡಿಯೋ ನೀರಿರ್ಲಿ, ರಸ್ತೆ ಇರ್ಲಿ, ಶಾಲೆ ಇರ್ಲಿ, ಏನಾದ್ರು ನೋಡಿದ್ರೆ ಸರ್ಕಾರ ಗಮನಕ್ಕೆ ತಗೊಂಡ್ಬಂದು ಅಲ್ಲಿಂದಾನು ವಿಶೇಷ ಸ್ಪೆಷಲ್ ಗ್ರಾಂಟು ತರಬಹುದು ನಮಗೆ. ಬಟ್ ಒಟ್ಟಾರೆ ಅನುದಾನ ಶಾಸಕರಿಗಿರೋ ಈ ಅಸೆಂಬ್ಲಿ ಮೆಂಬರ್ಸಿಗಿರೋ ಅಷ್ಟು ಇರಲ್ಲ, ನಮ್ದು ಸೀಮಿತ ಆಗಿರುತ್ತೆ. ನಮ್ದು ಏನಂದ್ರೆ ಅಲ್ಲಿ ಅದು ಚಿಂತಕರ ಚಾವಟಿ, ಇಂಟೆಲೆಕ್ಚುಯಲ್ಸ್ ಹೋಮ್ ಅಂತ ಏನ್ ಕರೀತಾರೆ, ಬಹಳ ಆಳವಾಗಿ ಚರ್ಚೆಗಳೇ ಆಗತ್ತೆ ಸಬ್ಜೆಕ್ಟ್ ಬಗ್ಗೆ. ಹೆಣ್ಮಕ್ಳು ಅಂದ ತಕ್ಷಣ ಸುಮ್ನೆ ಒಂದ್ 2-3 ತಾಸಲ್ಲ, ಗಂಟೆಗಟ್ಲೆ ಚರ್ಚೆ. ಹೆಣ್ಣಿನ ಬಗ್ಗೆ, ಹೆಣ್ಣಿನ ಅಸ್ತಿತ್ವ, ಹೆಣ್ಣಿನ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು, ಅದ್ರ ಬಗ್ಗೆ ಚರ್ಚೆ ಆಗತ್ತೆ. ಈಗ ಹರಿಹರಿಯ ಮಕ್ಕಳು ಬಗ್ಗೆ ಒಂದು ಚರ್ಚೆ ಅಂತ ಒಂದ್ ತಗೊಂಡ್ರು, 3 ದಿವಸ ಚರ್ಚೆ ಆಯ್ತು ನೋಡ್ರಿ. ಅದು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ತಗೊಂಡ್ರು, ಶಿಕ್ಷಣದ ಬಗ್ಗೆ ತಗೊಂಡ್ರು. ಅದಕ್ಕೆ ಮೌಲ್ಯಾಧಾರಿತ ಶಿಕ್ಷಣ ಬೇಕು, ಪಠ್ಯ ಯಾವ ತರ ಕರಿಕ್ಯುಲಮ್ ಬೇಕು, ಏನೇನು ಪರಿಷತ್ತಲ್ಲಿ ಚರ್ಚೆ ಆಗತ್ತೆ. ಮಂತ್ರಿಯವರು ಕೂಡ ಅದೇ ತರ ಸ್ಪಂದನೆ ಮಾಡ್ತಾರೆ, ಸರ್ಕಾರನು ಕೂಡ ಅದೇ ತರ ಸ್ಪಂದನೆ ಮಾಡ್ತಾರೆ. ಅದನ್ನ ಜೀವವಾಗೂ ಪರಿವರ್ತನೆ ಆಗತ್ತೆ. ನನಗ್ ಖುಷಿ ಅಂತಂದ್ರೆ, ಒಂದು ನಾನು ಮೌಲ್ಯಾಧಾರಿತ ಶಿಕ್ಷಣ ಮಾಡ್ಬೇಕು ಅಂತ ನಾನೇ ಗಂಟೆ ಆಡಳಿತ ಹೇಳಿದ್ದು. ಅದನ್ನ ಒಂದ್ ಸಬ್ಜೆಕ್ಟ್ ಆಗಿ ನಾವೆಲ್ಲ ಓದ್ಬೇಕಾದ್ರೆ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಎಜುಕೇಶನ್ ಅಂತ. ನೀವು ಮಾರಲ್ ಎಜುಕೇಶನ್ ಅಲ್ಲಿ ತೋರಿಸ್ರಿ, ನೀವೇನೇನ್ ಬೇಕು, ಎಂತದ್ ಬೇಕು, ಹೇಗೆ ಜೀವನ ಮಾಡ್ಬೇಕು, ತಂದೆ ತಾಯಿಯವ್ರ ಬಗ್ಗೆ ವರ್ತನೆ ಹೇಗಿರ್ಬೇಕು, ಪೋಷಕರ ಜೊತೆಗೆ ಹೇಗಿರ್ಬೇಕು, ಸಮಾಜ ಅಂದ್ರೆ ಏನು, ಯಾರ ಸಮಾಜ ಅಲ್ಲಿ ಹೇಳ್ಬೋದು ಅಂದಾಗ ಅದನ್ನು ಒಂದ್ ಸಬ್ಜೆಕ್ಟು ಸೇರ್ಸಿದ್ರು. ಇನ್ನೊಂದು ಈ ಆಸ್ತಿಯಲ್ಲಿ
ಮಕ್ಕಳು ಪಾಲ್ ತಗೊಳ್ತಾರೆ. ಈಗ ವಯಸ್ಸಾದ ತಂದೆ ತಾಯಿಯವರಿಗೆ ಎಲ್ಲರೂ ಕೂಡ ಈಗ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡಿದೆ. ಸುಮಾರು 2-3 ಗಂಟೆ ಚರ್ಚೆ ಮಾಡಿದ್ಮೇಲೆ ನಮ್ಮ ಆನರಬಲ್ ಮಿನಿಸ್ಟರ್ ನಮ್ಮ ಕೃಷ್ಣ ಬೈರೇಗೌಡರು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತಗೊಂಡು ಯಾರು ಮಕ್ಕಳು ತಂದೆ ತಾಯಿಯವರು ಪೋಷಕರಿಗೆ ನೋಡ್ತಾ ಇಲ್ಲ ಆ ಆಸ್ತಿಯನ್ನ ವಾಪಸ್ ತಗೊಳ್ಳುವ ಒಂದು ಕಾನೂನು ಕೂಡ ಮಾಡಕ್ ಒಂದು ಕಟ್ನಿಟ್ಟಾಗಿ ಸರ್ಕ್ಯುಲರ್ಸ್ ಕೂಡ ತಗೊಂಡ್ರು. ಆ ದಿಸೆಯಲ್ಲಿ ನನಗೆ ನೀವು ನಂಬ್ತಿರೋ ಇಡೀ ರಾಜ್ಯದಿಂದ ಫೋನ್ ಬಂತು ನನಗೆ ಪೋಷಕರಿಂದ. ಅಮ್ಮ, ನಮಗೆ ನೀನು ಒಬ್ಬ ಮಗಳಾಗಿ ನಮಗೆ ಆಗ್ತಾ ಇರೋ ಸಮಸ್ಯೆಯನ್ನ ಅಲ್ಲಿ ತಗೊಂಡೆ ಅಂತ. ಕೆಲವರು ಮಕ್ಕಳು ಕೂಡ ಖುಷಿ ಪಟ್ರು. ಹೌದು, ನಮ್ಮ ಜವಾಬ್ದಾರಿನ ಅರ್ಥ ತೋರಿಸಿದ್ರು ಇವರು, ಹೇಳ್ಕೊಟ್ರು ಅಂತ. ಆಮೇಲೆ ಒಂದು ಈ ವಕಾಲತ್ಗಿರಿಯಲ್ಲಿ ಈ ನೋಟ್ರೀಸ್ಗೆ ಅರ್ಜಿಗಳ ಹಾಕುವ ಸಮಯದಲ್ಲಿ ಎಲ್ಲರಿಗೂ ಹಾಕಕ್ ಅವಕಾಶ ಇದೆ. SC STs, ಮೈನಾರಿಟೀಸ್, ಬ್ಯಾಕ್ವರ್ಡ್ಸ್. ಬಟ್ ಅಲ್ಲಿ ಆಯ್ಕೆ ಮಾಡುವ ಸಮಯದಲ್ಲಿ ಒಂದೇ ವರ್ಗಕ್ಕೆ ಆಯ್ಕೆ ಆಗುವ ಒಂದು ವಾತಾವರಣ ಇತ್ತು. ನೀವು ಅವರಿಗೆ ಅವಕಾಶ ಅರ್ಜಿ ಹಾಕಕ್ ಕೊಟ್ಟಿದ್ದೀರಾ, ಅವರಿಗೆ ಮೀಸಲಾತಿ ಮಾಡಿ ಅವರಿಗೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಮಹಿಳೆಯರು ಮತ್ತು SC STs ರೇಸ್ ಮಾಡಿದಾಗ ಅದನ್ನು ಒಂದು ನಮ್ಮ HK ಪಾಟೀಲ್ ಲಾ ಮಿನಿಸ್ಟರ್ ಉಟ್ಕೊಂಡ್ರು, ಅದು ಕಾನೂನು ಮಾಡಿದ್ರು. ಹಾಗಾಗಿ ಸಾರ್ವಜನಿಕರಿಗಾಗಿ ಏನೇನ್ ಬೇಕು ಅದನ್ನೆಲ್ಲ ನಾನು ರೇಸ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ಕಾನೂನು ರೂಪದಲ್ಲಿ ಬಂದಿರ್ತಕ್ಕಂಥ ನನಗೆ ಬಹಳ ಸಂತೋಷ ಅಂತಂದಿರ್ತಕ್ಕಂಥ ವಿಷಯ. ಓಕೆ, ನನಗೆ ಯಾವಾಗ್ಲೂ ಕೂಡ ಒಂದು ಪ್ರಶ್ನೆ ಕಾಡೋದು ಏನು ಅಂತಂದ್ರೆ, ಯಾಕೆ ಪರ್ಟಿಕ್ಯುಲರ್ಲಿ ತಮ್ಮ ಸಮುದಾಯದ ನಾಯಕರುಗಳಾಗ್ಲಿ ಅಥವಾ ತಮ್ಮ ಸಮುದಾಯದಲ್ಲಿ ಮುಂಚೂಣಿಯಲ್ಲಿರುವಂತವ್ರು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಹೆಚ್ಚು ಚರ್ಚೆಗಳಿಗೆ ಬರೋದಿಲ್ಲ, ಹೆಚ್ಚು ಮಾತಾಡೋದಿಲ್ಲ ಅಂತ? ಅಲ್ಲ, ಕರಿಯಲ್ಲ. ಹೆಚ್ಚು ಮಳೆಗಿಂತ ಈ ವಾತಾವರಣ ಹೆಂಗಿದೆ ಅಂದ್ರೆ ಮೇನ್ ಮೀಡಿಯಾದವರು ಕರಿಯಲ್ಲ. ಬಹಳ ಕಡಿಮೆ, ಬೆಳ್ಳಷ್ಟು ಜನರಿಗೆ ಬರ್ತಾರೆ. ಒಂದು ಮೋಸ್ಟ್ಲಿ ಅದನ್ನ ಭಾಷೆಯ ಕೊರತೆನೂ ಇರಬಹುದು, ಅಥವಾ ಉದ್ದೇಶಪೂರ್ವಕ ಕರಿತಾ ಇಲ್ವೋ ಏನೋ ಗೊತ್ತು. ಬಹಳ ಮೀಡಿಯಾದವರು ಹೈಲೈಟ್ ಕಡಿಮೆ ಜನ ಮಾಡ್ತಾರೆ. ಆಮೇಲೆ ನಮ್ಮ ಹೆಚ್ಚೆಚ್ಚು ಜನ ಬರಬೇಕು. ಬಟ್ ನನ್ನ ಮಟ್ಟಿಗೆ ಹೇಳ್ಬೇಕಂದ್ರೆ ನನಗೆ ಆ ತರದ ವಾತಾವರಣ, ನನ್ನ ಈ ರಾಜಕೀಯ ಒಂದು ಬೆಳವಣಿಗೆಗೆ ನನ್ನ ಜಿಲ್ಲೆಯ ಮೀಡಿಯಾದವ್ರ ಪಾತ್ರ ಬಹಳ ದೊಡ್ಡದು. ನನಗೆ ಪ್ರಿಂಟ್ ಮೀಡಿಯಾ ಅವಾಗೆಲ್ಲ ಇದಿರ್ಲಿಲ್ಲಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಲಿಲ್ಲ. ಪ್ರಿಂಟ್ ಮೀಡಿಯಾ ನನಗೆ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್ ಬಹಳ ಪ್ರೋತ್ಸಾಹ ಕೊಟ್ಟಿದ್ದವರೆಲ್ಲ. ನಂದ ಬಗ್ಗೆ ಹೆಂಗ್ ಹಾಕ್ತಾ ಇದ್ರು ಅಂದ್ರೆ ಆರ್ಟಿಕಲ್ಸ್ ಎಲ್ಲ ಓದ್ ನನಗೆ ಕಟಿಂಗ್ಸ್ ಎಲ್ಲ ಕಳ್ಸೋರು ಎಲ್ಲರೂ. ಅದನ್ನ ನನಗೆ ಬೇರೆಯವರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಅವರಿಗೆ. ಅದು ಏನಕ್ಕೆ ಹಂಗಾಗ್ತಾ ಇದೆ ಅಂದ್ರೆ ಅವರೆಲ್ಲ ಹೇಳೋದು ಅವ್ರ ಅನಿಸಿಕೆ, ನನ್ನ ಅನಿಸಿಕೆ ಅಲ್ಲ, ಅವ್ರ ಅನಿಸಿಕೆ. ನಮಗೆ ಕರೆಯೋದೇ ಇಲ್ಲ ಮೇಡಮ್, ನಮಗೆ ನಾವು ಹೇಳಿದ್ದನ್ನ ತಗೊಳ್ಳೋದೇ ಇಲ್ಲ, ಆದ್ರೆ ನೀವೆಲ್ಲ ಅವ್ರ ಜೊತೆಗೆ ಬೆರ್ಕೋಬೇಕು ಅಂತ. ಇನ್ನೂ ಒಂದಷ್ಟು ಬೆಳಿಬೇಕು. ನಮ್ಮ ಸಮುದಾಯನು ಕೂಡ ಹೊರಗ್ ಬಂದಿ ನಾವು ನಮ್ ಸಮುದಾಯ ಅಂತ ಹೇಳಕ್ಕಿಂತ ಬೇರೆ ಬೇರೆ ಸಮುದಾಯಗಳ ಜೊತೆಗೆ ನಾವು ಸಂಪರ್ಕನ ಇಟ್ಕೊಂಡು ಬೆಳಿಬೇಕು. ಅದನ್ನ ಎಲ್ಲೂ ಕೂಡ ನಮ್ ಧರ್ಮನು ಹೇಳಲ್ಲ, ಯಾವ ಗುರುಗಳು ಹೇಳಲ್ಲ ಆತರ ನಿಮ್ಮ ಇದಕ್ಕೆ ಸೀಮಿತವಾಗ್ಲಿ ಅಂತ. ಉದಾಹರಣೆ ನೋಡ್ರಿ, ಒಂದು ನೀನ್ ಪಕ್ಕದ ಮನೆಯಲ್ಲಿ ಹಸುವಿಂದ ಅವ್ನು ಮಲಗಿದಾನೆ ಅಂತಂದ್ರೆ ನೀನ್ ಊಟ ಮಾಡೋ ಹಕ್ಕೋ ಇಲ್ಲ ಅಂತ ಹೇಳೋ ಏನಾದ್ರು ಧರ್ಮ ಇದೆ ಅಂದ್ರೆ ಅದು ಇಸ್ಲಾಂ ಧರ್ಮ. ಅದಕ್ಕೆ ನೀನ್ ಪಕ್ಕದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಅಂತ ನೋಡು ಅಂತ ಹೇಳಿಲ್ಲ. ಈವನ್ ಬೇರೆ ಕಮ್ಯುನಿಟಿಯಲ್ಲಿ ಇದ್ರು ಕೂಡ ಅವ್ನು ಊಟ ಮಾಡಿದಾನ ಅಂತ ವಿಚಾರಿಸ್ಕೊಡೋ ನಿನಗೆ ಫರ್ಜ್ ಅಂತ ಹೇಳ್ತಾನೆ. ನಿನ್ ಡ್ಯೂಟಿ, ನಿನ್ನ ಡ್ಯೂಟಿ, ನಿನ್ನ ಕರ್ತವ್ಯ. ಅವ್ನ್ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದಾನೆ ಅಂದ್ರೆ ನೀನಿಗೆ ಅವಾಗ ಊಟ ಮಾಡೋ ಅರ್ಹನು ನೀನು ಅಂತ ಹೇಳ್ತಾನೆ. ಆ ತರಹ ಇರ್ತಕ್ಕಂಥ ಒಂದು ಸಿದ್ಧಾಂತದ ಧರ್ಮವನ್ನ ನಾವು ಪಾಲಿಸ್ಬೇಕು. ಪಾಲಿಸಿದ್ರೆ ಅವ್ರು ನಮ್ಮ ಜೊತೆಗೂ ಅದೇ ತರ ಒಡನಾಟವನ್ನು ಇಟ್ಕೊಳ್ತಾರೆ. ಆ ದಿಕ್ಕಲ್ಲಿ ನಾವು ಯಾವ್ದಾದ್ರು ಒಂದು ಸುನ್ನತ್ತನ್ನ ನಾವು ಪಾಲಿಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತಾನು ಹೇಳ್ತಾರೆ. ಆ ತರ ಒಂದು ಯಾವ್ದಾದ್ರು ಬೇರೆ ಬೇರೆ ಅವಿದ್ಯಾವಂತೆ ಇದರಿಂದನೋ ಏನೋ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಒಂದು ಕೆಟ್ಟ ಒಂದು ಅಭಿಪ್ರಾಯ ನಮ್ಮ ಸಮುದಾಯದ ಬಗ್ಗೆ ಮೂಡಿರ್ತಕ್ಕಂಥದ್ದು. ಅದನ್ನ ತಗ್ಲು ಹಾಕ್ಬೇಕು ಅಂದ್ರೆ ನಮ್ಮ ಸಮುದಾಯದ ಧಾರ್ಮಿಕ ಗುರುಗಳು, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮುಖಂಡಗಳು, ಅವರೆಲ್ಲರೂ ಕೂಡ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ಬೇಕಾಗತ್ತೆ. ಈಗ ನಿನ್ನೆ ತಾನೇ ನಾನು ನಮ್ಮ ಶಿವಮೊಗ್ಗದಲ್ಲಿ ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಅಂತ ಶುರು ಮಾಡಿದ್ದಾರೆ. ಬಹಳಷ್ಟು ಹೊರ ದೇಶದಲ್ಲಿ ಇರ್ತಕ್ಕಂತ ಯುವಕರೆಲ್ಲ ಸೇರಿ ಒಂದ್ ಸಮುದಾಯಕ್ಕೆ ಏನಾದ್ರು ಒಂದು ಮಾಡ್ಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದೆ. ನೋಡಿ ಎಷ್ಟು ಒಳ್ಳೆ ನಮಗೊಂದು ಆಡಳಿತ ಇದು ವ್ಯವಸ್ಥೆ ಮಾಡ್ಕೊಟ್ಟಿದ ದೇವ್ರು ಅಂದ್ರೆ, ದಿನಕ್ಕೆ 5 ಸರಿ ನಾವು ಒಂದ್ ಕಡೆ ಅಸೆಂಬಲ್ ಆಗ್ತೀವಿ ನಮಾಜ್ ಮಾಡಕ್ಕೆ. ನಾನ್ ಬೇರೆಯವ್ರಿಗೂ ಹೇಳ್ತೀನಿ ನಾನು ಅದು. ಅಲ್ಲಿ ಯಾಕೆ ಅಂದ್ರೆ ಬರೇ ನಮಾಜ್ ಮಾಡಕ್ ಮಾತ್ರ ಅದು ಸೆಂಟರ್ ಅಲ್ಲ. ನಾವು ನಮ್ಮ ಸಮುದಾಯದಲ್ಲಿ ಅಲ್ಲಿ ಸಾಮಾಜಿಕವಾಗಿ ಸ್ಥಿತಿಗತಿನೂ ಚರ್ಚೆ ಮಾಡ್ಬೇಕು. ನಾವು ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂತ ಶಿಕ್ಷಣದ ವ್ಯವಸ್ಥೆನೂ ಚರ್ಚೆ ಮಾಡ್ಬೇಕು.
ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಕಮ್ಯುನಿಟಿನೂ ಚರ್ಚೆ ಮಾಡ್ಬೇಕು. ಅದು ಒಂದ್ ಸೆಂಟರ್ ಅನ್ನ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಅಡೆತಡೆಗಳೆಲ್ಲ ನಿವಾರಣೆ ಆಗತ್ತೆ. ಅಂತ ವ್ಯವಸ್ಥೆ ದೇವರೇ ಕೊಟ್ಟಿರ್ಬೇಕಾದ್ರೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಪ್ರಯತ್ನನೇ ಮಾಡ್ತಾ ಇಲ್ಲ. ನಾವು 5 ಹೊತ್ತು ನಮಾಜ್ ಮಾಡಿ ನಾವು ದೇವ್ರ ಹತ್ರ ಬೇಡ್ಕೊಂಡು ನಾವು ಬಂದ್ಬಿಟ್ರೆ ನನಗೋಸ್ಕರ ಸಾಕು, ನನಗ್ ಮುಕ್ತಿ ಸಿಗ್ಬೋದು. ನನ್ನ ಆಗ್ಲೇ ಹೇಳಿದ ಉದಾಹರಣೆಯಿಂದ ಅಕ್ಕಪಕ್ಕದವ್ರಿಗೇನು, ನನ್ನ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೂ, ನಮ್ಮ ಇಡೀ ಸಮುದಾಯಕ್ಕೇನು, ನನ್ನ ಸಮುದಾಯದಲ್ಲಿ ಇರ್ತಕ್ಕಂಥ ಯುವಕರು ಏನ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಇರ್ತಕ್ಕಂಥ ಸಮಸ್ಯೆ ಏನು, ಎಷ್ಟೋ ಜನ ಮದ್ವೆ ಆಗದಾರ ಇರ್ತಕ್ಕಂತಾರೆ, ಅವ್ರಿಗೆ ಯಾವ ತರ ನಿವಾರಣೆ, ಬಡತನದಲ್ಲಿ ಹೆಂಗ್ ಬರೀ ಇದನ್ನೆಲ್ಲ ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಸೆಂಟ್ರಲ್ ಪಾಯಿಂಟ್ ಅದು ಮಸೀದಿ. ಅದನ್ನ ನಾವು ಆತರ ತಗೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೂರಾರು ಸಮಸ್ಯೆಗಳು ಪರಿಹಾರ ಆಗಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್, ಪ್ರಮುಖವಾಗಿ ವೆಲ್ ಡಿಗ್ನಿಫೈಡ್ ಲೀಡರ್ಸ್ ಗಳು ತುಂಬಾ ಜನ ಇದ್ದಾರೆ ಮತ್ತು ವಿಚಾರಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ಲೀಡರ್ಸ್ ಗಳನ್ನ ಫಾಲೋ ಮಾಡುವಂತಹ ನಿಟ್ಟಿನಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಕೊರತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಅದೇ ನೀವು ಅಕ್ಬರುದ್ದೀನ್ ಓವೈಸಿನೋ ಅಸದುದ್ದೀನ್ ಓವೈಸಿನೋ ಬಂದಾಗ ಹುಲಿ, ಸಿಂಹ, ಚಿರತೆ ಅಂತ ಹೇಳ್ಕೊಂಡು ಜೈಕಾರ ಹಾಕೋರ ಮಧ್ಯೆ ಯುಟಿ ಖಾದರ್ ಅಂತ ನಾಯಕರಿದ್ದಾರೆ ಮತ್ತು ಎನ್.ಎ. ಹ್ಯಾರಿಸ್ ಅಂತವ್ರಿದ್ದಾರೆ. ಈ ತರದ ನಾಯಕರನ್ನ ಯಾಕೆ ಹೆಚ್ಚಾಗಿ ಸಮುದಾಯದ ಜನ ಪ್ರೋತ್ಸಾಹ ಮಾಡೋದಿಲ್ಲ ಮತ್ತು ಅವ್ರನ್ನ ಫಾಲೋ ಮಾಡುವಂತಹ ಪ್ರಯತ್ನ ಯಾಕೆ ಮಾಡೋದಿಲ್ಲ, ಎಲ್ಲೂ ತೋರಿಸ್ಕೊಳ್ಳೋದಿಲ್ವಲ್ಲ ಅದನ್ನ ಅಂತ? ಅಲ್ಲ, ಅಂತ ನಾಯಕರು ಹೊರಗೂ ಬರಬೇಕು. ಈಗ ನನಗೆ ನಂದೇ ಉದಾಹರಣೆ ತಗೊಳ್ಳಿ, ನನ್ನ ಹೆಣ್ಮಗಳಾಗಿ ನೀನ್ ಇಲ್ಲೇ ಇರ್ಬೇಕು, ಇಷ್ಟೇ ನೋಡ್ಬೇಕು ಅಂತ ಹೇಳಿದ್ರು ಕೂಡ ಮಾಡಬಹುದು. ನಾನು ಅದನ್ನ ಬಿಯಾಂಡ್ ದಟ್ ನಾನು ಕೂಡ ಚಿಂತನೆ ಮಾಡ್ಬೇಕು. ನಮ್ಮ ಸಮುದಾಯದ ಬಗ್ಗೆ ಚಿಂತನೆ ಮಾಡ್ಕೊಂಡು ಯಾವುದೇ ಅಡಚಣೆ ಕೊಟ್ಟರು ಕೂಡ ನಾವು ಅದನ್ನ ಹೊರಗ್ ಬಿಟ್ಟು ನಾವು ಬರಬೇಕು. ಯುಟಿ ಖಾದರ್ ಅಂತ ಸೌಮ್ಯ ರಾಜಕಾರಣಿ ಮತ್ತಿನ್ಯಾರು ಅಲ್ಲ. ಅವರು ಹೊರಗ್ ಬರ್ಬೇಕು. ಅವರು ಕೂಡ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ಬೇಕು, ಇರ್ಬೇಕು, ಮಾಡ್ತಾ ಇದ್ದಾರೆ ಅವರು. ಒಂದು ಕೊರತೆ ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಜುಕೇಶನ್ ರೇಟ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರವೋಕಿಂಗ್ ಸ್ಪೀಚ್ ಎಲ್ಲಾ ಸಮುದಾಯದಲ್ಲಿ ಇರುತ್ತೆ. ಅದು ಬರೇ ಮುಸಲ್ಮಾನರು ಸಮುದಾಯದಲ್ಲಿ ಅಂತ ಅಲ್ಲ, ಅದು ಬೇರೆ ಬೇರೆ ಬ್ಯಾಕ್ವರ್ಡ್ಸ್ ಅಲ್ಲೂ ಇರುತ್ತೆ, SC/STs ಅಲ್ಲೂ ಇರುತ್ತೆ, ಸ್ಲಮ್ ಅಲ್ಲಿ ಯಾವ ಜನ ಇದ್ದಾರೆ ಅವರಲ್ಲೂ ಇರುತ್ತೆ. ಯಾರಾದ್ರೂ ಬಂದು ದೇವರ ಹೆಸರು ತಗೊಂಡು ಏನಾದ್ರು ಒಂದ್ ಹೇಳಿದ್ರು ಅಂತಂದ್ರೆ ಒಂದ್ ಹೊತ್ತು ಊಟನೂ ಬಿಡ್ತೀವಿ ನಾವು. ದೇವರ ಹೆಸರು ತಗೊಂಡ್ರೆ ನಾವ್ ಅಲ್ಲಿ ಹೋಗಿ ಅವನಿಗೆ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ನಮ್ಮಲ್ಲೂ ಅಷ್ಟೇ, ಏನಾದ್ರು ಒಂದು ನಿಮ್ಮ ಇವರಿಗೆ ಹಂಗ್ ಬೈದ್ರು ಹಿಂಗ್ ಬೈದ್ರು ಅಂದ ತಕ್ಷಣ ಏನ್ ಬಂದಿದ್ದೆ ಅವರು ಜಗಳ ಮಾಡೋದೇ ಒಂದು ಕೆಲಸನೇ ವಿನ ಬೇರೆ ಏನು ಇಲ್ಲ. ಅದಕ್ಕೆ ಎಲ್ಲಿ ತನಕ ನಾವು ಪೂರ್ಣ ಪ್ರಮಾಣದ ವಿದ್ಯಾಭ್ಯಾಸನ ತಗೊಂಡು ನಾವು ಸರಿಯಾದ ರೀತಿಯಲ್ಲಿ ಮನುಷ್ಯರಾಗಿ ಬದುಕಲ್ವ, ಅಲ್ಲಿ ನಾವು ಈ ತರಹದ ಸನ್ನಿವೇಶಗಳು ಉದ್ಭವ ಆಗೇ ಆಗತ್ತೆ. ದೊಡ್ಡ ದೊಡ್ಡ ನಾಯಕರುಗಳ ಕೂಡ ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು. ನೀವು ಹೇಳ್ತೀರಲ್ಲ, ನೀವು ಹೇಳಿರ್ತಕ್ಕಂಥ ಹೆಸರು ಮತ್ತೆ ನಾನೇನು ಉಚ್ಚಾರಣೆ ಮಾಡಕ್ ಹೋಗಲ್ಲ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸೌಮ್ಯ ರಾಜಕಾರಣಿಗಳು, ಮೌಲ್ಯಾಧಾರಿತ ರಾಜಕಾರಣಿಗಳು ಹೊರಗ್ ಬಂದು ಸಮುದಾಯಕ್ಕೆ ಹೇಳ್ಬೇಕು, ಇದೆಲ್ಲ ಇದು ದಿಸ್ ಇಸ್ ವಾಟ್ ಅಂತ ಹೇಳ್ಬೇಕು. ಆವಾಗ್ಲೇ ಜನ ಹೌದು ಇದು ಸರಿ ಅಂತಾನು ಹೇಳ್ತಾರೆ. ಅದಲ್ದಲ್ಲೇ ಈ ಧಾರ್ಮಿಕ ಗುರುಗಳು ಕೂಡ ಅದೇ ತರ ಮಾಡ್ಬೇಕು. ಕೇವಲ ರಾಜಕಾರಣಿಗಳದ್ ಕೆಲಸ ಅಲ್ಲ. ಸಮುದಾಯ ಸುಧಾರಣೆ ರಾಜಕಾರಣಿಗಳದ್ ಹೇಗಗಾರ ಅಲ್ಲ. 5 ಹೊತ್ತು ನಾವು ಏನಲ್ಲಿ ಈಗ ದಿವಸ ಇದಕ್ ಹೋಗ್ತಿವಿ, ನಾವು ದೇವಸ್ಥಾನಕ್ ಹೋಗ್ತಿವಿ, ಚರ್ಚಿಗೆ ಹೋಗ್ತಿವಿ. ಅಲ್ಲಿ ಬರೇ ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ ಅಲ್ಲ, ಸಮುದಾಯದ ಬಗ್ಗೆನು ಚಿಂತನೆ ಮಾಡಕ್ಕೆ ಅವ್ರ ಪಾತ್ರನು ಜಾಸ್ತಿ ಇರ್ಬೇಕು. ಹಾಗಾಗಿ ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಸಮುದಾಯಕ್ಕೂ ಒಂದು ಒಟ್ಟಾರೆ ಸಮಾಜಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಪಥಕ್ಕೆ ತಗೊಂಡು ಹೋಗ್ತಾರೆ. ಓಕೆ, ಒಂದು ಪರ್ಟಿಕ್ಯುಲರ್ ಮ್ಯಾಟರ್ 2022 ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆಗಳಾಯ್ತು. ಅದರಲ್ಲಿ ಪರ್ಟಿಕ್ಯುಲರ್ ಹಿಜಾಬ್ ವಿಚಾರ ತುಂಬಾ ಸೌಂಡ್ ಮಾಡ್ತು. ಎಷ್ಟೋ ಜನ ಧರ್ಮ ಮತ್ತು ಶಿಕ್ಷಣ ಅಂತ ಬಂದಾಗ ಧರ್ಮವನ್ನೇ ಆಯ್ಕೆ ಮಾಡ್ಕೊಂಡ್ರೆ ಹೊರತು ಶಿಕ್ಷಣದ ಕಡೆಯಿಂದ ತುಂಬಾ ಜನ ಡ್ರಾಪ್ ಔಟ್ ಆದ್ರು ಹೆಣ್ಮಕ್ಳು. ಅದು ತುಂಬಾ ಜನ ನಿಮ್ಮ ಸಮುದಾಯದ ಮುಖಂಡರು ಹೇಳ್ತಾರೆ ಅದೊಂದು ಷಡ್ಯಂತ್ರ ಆಗಿತ್ತು ಅಂತ. ಆ ಷಡ್ಯಂತ್ರನ ದಾಟಿ ಶಿಕ್ಷಣವನ್ನ ಯಾಕೆ ಪಡ್ಕೋಬಾರ್ದು ಅಂತ? ಹೌದು, ಖಂಡಿತ ನೀವು ಹೇಳೋ ಹಾಗೆ ನಾವು ಮೊದಲಾಗಿ ಶಿಕ್ಷಣನೇ ಬರ್ಕೋಬೇಕು. ನೋಡಿ, ಈ ಧಾರ್ಮಿಕವಾಗಿ ತಗೋಬೇಕು ಅಂತಂದ್ರೆ ನಮ್ಮ ಗ್ರಂಥ ಖುರಾನ್ ಅಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇವ್ರು ಏನ್ ಹೇಳ್ತಾನೆ ಅಂದ್ರೆ, ನೀವು ವಿದ್ಯೆಗೋಸ್ಕರ ಚೀನಾ ದೇಶಕ್ಕಾದ್ರೂ ಹೋಗಿ ವಿದ್ಯಾಭ್ಯಾಸ ತಗೋಬೇಕಂದ್ರೆ ನೀವು ಪಡ್ಕೊಳ್ಳಿ ಅಂತ. ಅದು ಚೀನಾ ದೇಶಕ್ಕೆ ಅಂತಂದ್ರೆ ಅದು ಈಗ ಚೀನಾ ದೇಶಕ್ಕೆ ನಾವು ಒಂದ್ ಫ್ಲೈಟ್ ಅಲ್ಲಿ ಹೋಗಿ ತಗೋಬೇಕು ಅಂತಲ್ಲ. ಆವಾಗಿನ ಕಾಲದಲ್ಲಿ ಆ ಖುರಾನ್ ಬರೆಯೋ ಸಮಯದಲ್ಲಿ ಅದು ಬಹಳ ದೂರದ ಒಂದು ದೇಶ ಅಂತ.
ನೀನು ವಿದ್ಯಾಭ್ಯಾಸ ಕಲಿಬೇಕು ಅಂದ್ರೆ ನೀನು ಮನುಷ್ಯನಾಗಿ ಬಾಳ್ಬೇಕು ಅಂತಂದ್ರೆ ವಿದ್ಯಾವನ್ನ ನೀನು ತಗೊಳ್ಳೇಬೇಕು. ನೀನು ಅಲ್ಲಿ ಹೋಗು ಕೂಡ ನಿನ್ ಮಕ್ಕಳಿಗೆ ಅಲ್ಲಿ ಹೋಗಕ್ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ದೇವ್ರು ಕೊಟ್ಟಿರ್ತಕ್ಕಂತ ಪ್ರವಾದಾನ. ಇದನ್ನ ಹೇಳಿರ್ತಕ್ಕಂಥ ಅದನ್ನ ನಾವು ಪಾಲಿಸ್ಬೇಕು. ಮೊದಲೇ ಏನಾದ್ರೂ ಯಾವ್ದಾದ್ರು ಒಂದು ಗ್ರಂಥಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆ ಕೊಟ್ಟಿದೆ ಅಂದ್ರೆ ಕುರಾನ್ ಶರೀಫ್ ಅಲ್ಲೇ ಆದ್ಯತೆ ಕೊಟ್ಟಿದೆ. ಅದನ್ನ ಅವರಿಗೂ ಕೂಡ ಫಸ್ಟ್ ವಹಿ ಏನು ಬಂತು ನಮ್ಮ ಪ್ರವಾದಿ ಮೊಹಮ್ಮದ್ ಇಖ್ರಾ ಅಂತಾನೆ ಬಂದಿತ್ತು. ಇಖ್ರಾ ಬೀಸ್ಮಿ ರಬ್ಬಿಕಲ್ ಅಜೀಮ್, ನೀವ್ ಓದಿ ಅಂತಾನೆ ಬಂದಿದ್. ಯಾಕಂದ್ರೆ ಓದಿದ್ರೆ ಮಾತ್ರ ಗೊತ್ತಾಗೋದು ಏನು ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಆ ಹಿಜಾಬ್ ವಿಷಯನ ತಗೊಂಡು ಬೊಮ್ಮಾಯಿ ಇದ್ರಲ್ಲಿ ಅವರು ಯಾವ ತರ ಮತಗಳನ್ನ ಕ್ರೋಢೀಕರಿಸ್ಬೇಕು ಅಂತ ಒಂದು ಮಾಡಿರ್ತಕ್ಕಂಥ ತಂತ್ರಗಾರಿಕೆ ಅವ್ರದ್ದು. ಅವರು ಕೆಲವೊಂದು ಈಗ ನಮ್ಮ ಯಡಿಯೂರಪ್ಪ ನಮ್ಮ ಜಿಲ್ಲೆಯವರು ಹಿಜಾಬ್ ಸಮಸ್ಯೆ ಅದನ್ನ ಉದ್ಭವ ಮಾಡೋದೇ ಬೇಡ, ನಾವು ಅದನ್ನ ಸಮಸ್ಯೆನೇ ಅಲ್ಲ ಅಂತಾನು ಕೂಡ ಅವರು ಬೆಂಬಲವಾಗಿ ಸಮುದಾಯದ ಪರವಾಗಿ ನಿಂತ್ಕೊಂಡ್ರು. ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಇದು ಹೌದೌದು. ಅವರು ಒಂದು ವಾಜಪೇಯಿ ಕಾಲಿಂದ ಇರ್ತಕ್ಕಂತ ಬಿಜೆಪಿ ಪಕ್ಷದ ಒಡನಾಟದಲ್ಲಿರ್ತಕ್ಕಂಥ ಜನರು ಎಲ್ಲ ಸಮುದಾಯನ ಮುರಿಯೋ ಹಂತದ ಮಾತುಗಳು ಆಡ್ಲಿಲ್ಲ, ಅವ್ರು ಮಾಡ್ಲೂ ಇಲ್ಲ. ಆಮೇಲೆ ಬಂದಿರ್ತಕ್ಕಂತ ಇವ್ರು ಇದಾರಲ್ಲ, ಅವ್ರು ಹೆಂಗಂದ್ರೆ ಅವ್ರ ಒಂದು ಉದ್ದೇಶ ಏನಂತಂದ್ರೆ ಪಕ್ಷವನ್ನು ಗಟ್ಟಿಗಳಿಸ್ಬೇಕು, ಸಮಾಜ ಏನ್ ಹಾಳಾದ್ರೂ ಪರವಾಗಿಲ್ಲ. ಒಂದು ಸಮುದಾಯ ಹೆಂಗ್ ಗಟ್ಟಿಗಳಿಸ್ಬೇಕು ಅಂತಂದ್ರೆ ಒಂದು ಸಮುದಾಯ ದೂರ ಮಾಡ್ಬಿಟ್ರೆ ಮುಂದವ್ರೆಲ್ಲಾರು ಕೊಡ್ತಾರೆ. ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಶಿಸಿ ಹೋಗಿದೆ. ಹಿಂದೂ ಸಮಾಜದ ಹೆಣ್ಮಕ್ಳಿರ್ಲಿ ಗಂಡ್ಮಕ್ಳಿರ್ಲಿ ನಾಯಕರಿರ್ಲಿ ಇದು ನಮಗ್ ಬೇಡದಿದ್ದ ಸಬ್ಜೆಕ್ಟ್ ಅಂತಿದ್ದಾರೆ. ಇದು ಈ ವಿಷಯ ನಮಗ್ ಬೇಡದಿದ್ದು. ನಾವು ನಮ್ಮ ಊಟ, ನಮ್ಮ ಬಟ್ಟೆ, ನಾವು ದುಡಿಯೋ ಇದನ್ನ ತಗೊಂಡು ಇನ್ನೊಬ್ರಿಗೋಸ್ಕರ ನಾವು ಯಾಕೆ ಈ ತರ ಚಿಂತನೆ ಮಾಡ್ಬೇಕು, ಅವ್ರು ಹೇಳಿದ ಮಾತು ಯಾಕೆ ಕೇಳ್ಬೇಕು ಅಂತ ಹೇಳಿ ತಿರಸ್ಕಾರ ಮಾಡಿರ್ತಕ್ಕಂತ ಉದಾಹರಣೆ ಅಂತಂದ್ರೆ ಈಗ ಆಗಿರ್ತಕ್ಕಂಥ ಸರ್ಕಾರದ ಮುಂದೆ ಅವರಿಗೆ ಅಷ್ಟು ಮೆಜಾರಿಟಿಯಲ್ಲಿ ನಮಗೆ ಸಿದ್ದರಾಮಯ್ಯ ಅವರು ಸರ್ಕಾರ ಇವತ್ತು ಬಂದಿದೆ, ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಅದೇ. ಈಗ ಆ ಹುನ್ನಾರವನ್ನು ನಡೆಸ್ತಾನೆ ಇದ್ದಾರೆ. ಯಾವ್ದಾದ್ರು ಒಂದಿಷ್ಟು ಆಹಾರದ ಮೇಲೆ, ಬಟ್ಟೆ ಮೇಲೆ, ಮತ್ತೆ ನಮ್ಮ ಸುನ್ನತ್ ಮೇಲೆ, ಇದೆಲ್ಲ ಅವರಿಗೂ ಗೊತ್ತು. ಆದ್ರೂ ಕೂಡ ಸಮಾಜನ ಬೇರ್ಪಡಿಸಕ್ಕೆ ಈ ತರದ್ದು ಒಂದು ತಂತ್ರಗಾರಿಕೆ ಮಾಡ್ತಾರೆ. ಬಟ್ ನನ್ನ ಬಾಂಧವರು, ಹಿಂದುಳಿದ ವರ್ಗದವ್ರು ಇರ್ಲಿ, ನಮ್ಮ SC ST ಸಮುದಾಯದವ್ರಲ್ಲಿ ಅದ್ಯಾಕ್ ಬೇಕ್ರಿ? ಈಗ ನೋಡಿ ಬರೇ ಮುಸ್ಲಿಮ್ಸೇ ಅಲ್ಲ ಇದಕ್ಕೆ ಹಿಜಾಬಿಗೆ ಆಗ್ತಾ ಇದೆ. ಈಗ್ಲೂ ಹೋಗಿ ನೋಡ್ರಿ ನೀವು, ನಾರ್ತ್ ಕರ್ನಾಟಕದಲ್ಲಿ ಸರ್ಗ್ ಹಾಕೊಂಡಿರ್ತಾನೆ ಹೆಣ್ಮಕ್ಳು, ಬಹಳ ಮರ್ಯಾದೆಯಿಂದ ಸರ್ಗ್ ಹಾಕೊಂಡೆ ಎಲ್ಲರ ಜೊತೆಗೆ ಇರ್ತಾರೆ, ತೆಗಿಯೋದೇ ಇಲ್ಲ ಅವು. ಈಗ ಆಮೇಲೆ ಜೈನ್ ಸಮುದಾಯದಲ್ಲಿ ಮುಖಾನೇ ತೋರ್ಸಲ್ಲ ಅವರು. ನಾವಾದ್ರೂ ಬರೇ ಇದು ಒಂದು ಮುಸ್ಲಿಂ ಸಮುದಾಯದಲ್ಲಿ ತಲೆಯನ್ನ ಇದು ಮಾಡ್ಕೋತಾರೆ, ಅವ್ರು ಮುಖಾನು ತೋರ್ಸಲ್ಲ. ರಾಜಸ್ಥಾನ್ ಹೋಗ್ರಿ, ಈಗ ಇಲ್ಲಿ ನಾನು ಇಲ್ಲಿ ಉದಾಹರಣೆ ಹೇಳ್ಬೇಕ್ರೆ ನಮ್ಮ ಭದ್ರಾವತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಈಗ ಜೈನ್ ಸಮುದಾಯದವ್ರದೆಲ್ಲ ಹಿಜಾಬನ್ನ ತೆಗಿತಾ ಇದ್ದಾರೆ. ಆ ಕಾಲದಲ್ಲಿ ಅದನ್ನ ಬಂದಿರ್ತಕ್ಕಂಥ ಎಲ್ಲಾ ಸಮುದಾಯಗಳಲ್ಲೂ ಇತ್ತು. ಇವರು ಈ ತರ ಷಡ್ಯಂತರ ಮಾಡಿ ಬಹಳಷ್ಟು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಮಾಡೋದು ಬೊಮ್ಮಾಯಿ ಸರ್ಕಾರದಲ್ಲಿ. ನಮ್ಮ ಉಡುಪಿಯಲ್ಲಿ, ಮಂಗಳೂರಲ್ಲಿ ನಮ್ಮ ಸಮುದಾಯದ ಮಕ್ಕಳು ಕೂಡ ನಮಗೆ ಹಿಜಾಬಿಗೆ ಅವಕಾಶ ಕೊಡೋದ್ರ ಅಂದ್ರೆ ನಾವು ಶಾಲೆನೇ ಬೇಡ, ನಾವು ಮನೆಯಲ್ಲೇ ಓದ್ತೀವಿ ಅಂತ ಒಂದು ತಿರಸ್ಕಾರ ಕೊಟ್ರು. ನೋಡಿ, ನಾನ್ ಹೇಳೋದು ಒಂದು ಅಭಿವೃದ್ಧಿ ಪಡಿಬೇಕು ದೇಶ ಅಂತಂದ್ರೆ ನಮ್ಮ ಯುವಕರು, ನಮ್ಮ ಯುವತಿಯರು ಶಿಕ್ಷಣ ಪಡ್ಕೋಬೇಕು. ಅವರು ಶಿಕ್ಷಣ ಪಡ್ಕೊಂಡೆ ಅವರು ಇರ್ತಕ್ಕಂಥ ಒಂದು ಕ್ರಿಯೇಟಿವ್ ಆಕ್ಟಿವಿಟಿಯಿಂದ ಅವರು ಒಂದು ಪ್ರೊಡಕ್ಷನ್ ಅನ್ನ ಶುರು ಮಾಡ್ಬೇಕು. ಅವರೇ ಸ್ವಯಂ ಉದ್ಯೋಗರಾಗಬೇಕು. ಇವ್ರು ಹೇಳಿದ್ರು ಉದ್ಯೋಗಸ್ಥರು ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲಿ ಮಾಡಿದ್ರು? ಸಾಲ ಕೊಡ್ತೀವಿ ಅಂತಂದ್ರು, ಗ್ರಾಂಟ್ ಕೊಡ್ತೀವಿ ಅಂತಂದ್ರು, ಎಲ್ಲಿ ಕೊಟ್ರು? ಅದಕ್ಕಿಂತ ಈ ತರದ ಒಂದು ವಿಷಯಗಳನ್ನ ತಗೊಂಡು ನೀವು ಬಟ್ಟೆ, ಆಹಾರದ ಮೇಲೆ ಅವ್ರಿಗೆ ಹೆಂಗ ಅಲ್ಲಿ ನಮ್ಮ ಪಕ್ಷ ಒಂದು ಕುಸಿತ ಇದೆ ಅಂತ ಗೊತ್ತಾದ ತಕ್ಷಣ ಈ ತರದ ಅನಾವಶ್ಯಕವಾದ ವಿಷಯ. ಅಂಬೇಡ್ಕರ್ ಬಗ್ಗೆ ಒಂದಷ್ಟು ಹೇಳುದು, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳುದು. ಸಂವಿಧಾನ ರಚನೆ ಆಗಿದ್ದೇ ಈ ದೇಶದ ಕಾನೂನು ಅಡಿಯಲ್ಲಿ ದೇಶ ನಡಿಬೇಕು ಅಂತ, ಯಾವ್ದೋ ಒಂದು ಸಮುದಾಯಕ್ಕೆ ಪ್ಲೀಸ್ ಮಾಡ್ಬೇಕು ಅಂತ ಬಂದಿರ್ತಕ್ಕಂಥದ್ದಲ್ಲ. ಈ ಏಕಾಏಕಿ ಸ್ವತಂತ್ರಕ್ಕೆ ಹೋರಾಟ ಮಾಡಿ ಸ್ವತಂತ್ರ ಸಿಕ್ಕ ತಕ್ಷಣ ಈಗ ನಮ್ದೇ ಯೋಜನೆ ಇಲ್ಲ, ನಮ್ದು ಕಾನೂನು ಇಲ್ಲ ಅಂದ್ರೆ ಹೆಂಗ್ ಮುಂದುವರಿಯಕ್ ಸಾಧ್ಯ? ಹಾಗಾಗಿ ಅವಾಗ ಸಂವಿಧಾನ ಇದ್ದಿದ್ದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಟ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಈಚ್ ಅಂಡ್ ಎವ್ರಿ ಒನ್ ಆಫ್ ದಿಸ್ ನೇಷನ್ ಸಿಟಿಸನ್ ಫಾರ್ ಅವರ್ ಪ್ರೋಗ್ರೆಸ್. ಯಾರಿಗೂ ನಮ್ಮ ಒಳಿತಿಗಾಗಿ ಇರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದ ಬಗ್ಗೆ ಹೀಯಾಳ್ಸೋದು, ಪರಿಶಿಷ್ಟ ಜನಾಂಗದ ಸ್ಥಿತಿಗತಿ ಎಲ್ಲ ಹೆಂಗಿತ್ತು ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈ ದೇಶದ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ಎಷ್ಟು ದೊಡ್ಡ ಕೊಡುಗೆ ಅಂತ ಎಲ್ಲರಿಗೂ ಗೊತ್ತು. ಅದನ್ನ
ಅಳಿಸ್ಬೇಕು ಅಂತ ಈ ತರಹದ ಕುತಂತ್ರಗಾರಿಕಾ ವಿಷಯಗಳನ್ನ ತಗೊಂಡು ಹಿಜಾಬ್, ಹಲಾಲ್ ಕಟ್ಟು, ಆ ಕಟ್ಟು, ಈ ಕಟ್ಟು, ಅನಾವಶ್ಯಕವಾಗಿ ವಿಷಯ, ನಾನು ಅದೆಲ್ಲೂ ಕೂಡ ನಾನು ಮೆನ್ಷನ್ ಮಾಡಕ್ಕೆ ಹೋಗಲ್ಲ. ಅಂತ ವಿಷಯಗಳನ್ನ ತಗೊಂಡು ಅವ್ರಿಗೆ ಯಾವ ತರಹ ಪಕ್ಷವನ್ನು ಬಲಿಷ್ಠ ಮಾಡ್ಬೇಕು ಅಂತ, ದೀಸ್ ಆರ್ ಆಲ್ ಟೆಂಪರರಿ ಅರೇಂಜ್ಮೆಂಟ್ಸ್. ಮನುಷ್ಯರಿಗೆ ಅದೆಲ್ಲ ಬೇಕಾಗಿಲ್ಲ. ನಮ್ಮ ದೇಶದ ಜನರು ಬಹಳ ಸಂಸ್ಕೃತ ಜನ, ನಮ್ ದೇಶದ ಜನ, ಈ ದೇಶದ ಪ್ರೇಮಿಗಳು. ಈಚ್ ಅಂಡ್ ಎವ್ರಿ ಒನ್, ಈ ಭಾರತೀಯಲ್ಲಿ ಬದುಕ್ತಾ ಇರ್ತಕ್ಕಂಥ ಎಲ್ಲಾ ಸಮುದಾಯ, ಎಲ್ಲಾ ಜಾತಿಯವರ ಜನರು ಈ ಮಣ್ಣಿನ ಮಕ್ಕಳು. ಅದರಲ್ಲಿ ನಾವು ಜಾತಿ, ಧರ್ಮ ಅದನ್ನ ತಗೊಂಡು ನಾವು ಬೇರ್ಪಡಿಸಕ್ ಹೋಗ್ಲೇಬಾರ್ದು. ನೀವು ಮಾಡಿ, ನಿಮ್ಮ ಯೋಜನೆಗಳ ಮೂಲಕ ನೀವು ಪ್ರೋಗ್ರೆಸ್ ಆಗ್ರಿ. ಪಂಚವಾರ್ಷಿಕ ಯೋಜನೆ ಯಾಕೆ ಬಂತು? ಕೃಷಿ ಯೋಜನೆ ಯಾಕೆ ಬಂತು? ಗ್ರೀನ್ ರೆವಲ್ಯೂಷನ್ ಯಾಕೆ ಬಂತು? ಹಸಿರು ಕ್ರಾಂತಿ ಯಾಕೆ ಬಂತು? ಈ ಕೃಷಿ ದೇಶದಲ್ಲಿ ಇರ್ತಕ್ಕಂತ ರೈತರು ಉದ್ಧಾರ ಆಗ್ಲಿ ಅಂತ ಕ್ರಾಂತಿ, ಇದು ಹಸಿರು ಕ್ರಾಂತಿ ಬಂತು, ಪಂಚವಾರ್ಷಿಕ ಯೋಜನೆ ಬಂತು. ಯೋಜನೆ ಮೂಲಕ ಇಡೀ ದೇಶದಲ್ಲಿ ಇರ್ತಕ್ಕಂಥ ಡ್ಯಾಮ್ ಅನ್ನ ಕಟ್ಟುದ್ರು. ಯಾಕೆ ಕಟ್ಟುದ್ರು? ಆ ತರದ ಯೋಜನೆಗಳನ್ನ ಮಾಡಿ ನೀವು ಸರ್ಕಾರ, ಇದು ದೇಶನ ಅಭಿವೃದ್ಧಿ ಪಡಿಸ್ರಿ. ಸಮುದಾಯಗಳನ್ನ ಬೇರೆ ಮಾಡಿ ನಿಮಗೆ ಮತಕ್ಕೋಸ್ಕರ ನೀವು ಒಂದ್ ಜನಾಂಗಕ್ಕೆ ತಿರಸ್ಕಾರ ಮಾಡುವ ದಿಟ್ಟಲ್ಲಿ ನಾವು ತಾವು ಏನ್ ಹೋಗ್ತಾ ಇದ್ದೀರಾ, ಅದನ್ನ ಖಂಡಿಸ್ಬೇಕು ನಾವೆಲ್ಲರೂ. ಈಗ ಖಂಡಿಸುವ ದಿಟ್ಟಲ್ಲಿ ಜನ ಬಂದಿದ್ದಾರೆ, ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಮುಂದಿನ ಗಳಲ್ಲಿ ಎಲ್ಲರೂ ಪ್ರೇಮದಿಂದ, ಸೌಹಾರ್ದದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬದುಕುವ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ಬಹಳಷ್ಟು ಜನ ನನಗೆ ಕಾಂಗ್ರೆಸ್ನ ಮುಸ್ಲಿಂ ಶಾಸಕರು ಹೇಳ್ತಾ ಇದ್ರು, ನಾವು ಸಾಲಿಡ್ 89% ವೋಟ್ ಹಾಕಿದೀವಿ, ನಮಗೆ ಕೊಟ್ಟಿರುವಂತಹ ಸ್ಥಾನಮಾನಗಳು ತುಂಬಾ ಕಡಿಮೆ, ವೋಟ್ ಶೇರಿಂಗ್ ಕಂಪ್ಯಾರಿಸನ್ ಅಂಡ್ ನಮಗೆ ಕೊಟ್ಟಿರುವಂತಹ ಅಧಿಕಾರದ ವಿಚಾರದಲ್ಲಿ ನೋಡಿದ್ರೆ ತುಂಬಾ ವೇರಿಯೇಷನ್ಸ್ ಇದೆ. ಮಿನಿಸ್ಟರ್ ಯಾರಾಗ್ತೀರಿ ಅಂತಂದ್ರೆ ನಾನು ಅಂತ ಮುಸ್ಲಿಂ ಸಮುದಾಯದ ಒಂದಷ್ಟು ಶಾಸಕರು ರೆಡಿ ಇದ್ದಾರೆ. ನಿಮ್ಗೇನ್ ಆಸೆ ಇಲ್ವಾ ಮಿನಿಸ್ಟರ್ ಆಗ್ಬೇಕು ಅಂತ? ಮಿನಿಸ್ಟರ್ ಆಗ್ಬೇಕು ಆಸೆ ಯಾರಿಗಿರಲ್ಲ, ಇದ್ದೇ ಇರ್ತಾರೆ. ನಾನು ಹೇಳಿದ್ನಲ್ಲ ನಿನಗೆ, ನಾನು ಹಿಂದೆ ವಿಧಾನ ಪರಿಷತ್ತಿಗೆ ನಿಲ್ಲೋ ಟೈಮಲ್ಲಿ, ಲೋಕಲ್ ಬಾಡಿಗೆ ನಿಂತ ಸಮಯದಲ್ಲಿ ಬಿ ಫಾರ್ಮ್ ಕೊಟ್ಟಿ ಗೆದ್ದು ಬಾ, ನಿನ್ ಪ್ರಮಾಣ ವಚನ ಮಾಡಿಸ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತು ಈಗ್ಲೂ ನನ್ನ ತಲೆಯಲ್ಲಿ ಗಂಟೆ ಬರ್ಸ್ತಾ ಇತ್ತು. ಅವಾಗ ಸೋತೆ ನಾನು. ಅವಾಗ ಅದ್ ಯಾರಿಗಿರತ್ತೆ? ಇರಲ್ಲ ಅಸ್ಲಿ. ಬಟ್ ಎಲ್ಲ ಕೊನೆಯದಾಗಿ ಪಕ್ಷದ ಹೈಕಮಾಂಡೇ ತೀರ್ಮಾನ ಮಾಡ್ಬೇಕು, ಕೊಡ್ಬೇಕು. ನಮ್ಮ ಸಮುದಾಯಕ್ಕೆ ಜಾಸ್ತಿನೇ ಕೊಡ್ಬೇಕು. ಯಾಕಂದ್ರೆ ನಮ್ಮ ಪಾತ್ರ ಸರ್ಕಾರ ರಚನೆಯಲ್ಲಿ ಮಾಡುವುದ್ರಲ್ಲಿ ನಮ್ಮ ಪಾತ್ರ ಬಹಳ ದೊಡ್ಡದಿದೆ, ನಮ್ಮ ಸಮುದಾಯದ ಪಾತ್ರ. ಮತ್ ವಿಶೇಷವಾಗಿ ನಾನು ಭದ್ರಾವತಿಗೆ ಸೇರಿರೋದ್ರಿಂದ, ಭದ್ರಾವತಿಯವರು ಸದಾ ಕಾಂಗ್ರೆಸ್ ಜೊತೆಗೆ ಇರ್ತಕ್ಕಂಥವ್ರು. ಯಾವುದೇ ಅಡಚಣೆ ಬಂದ್ರು ಕೂಡ ಭದ್ರಾವತಿಯವರು ಕಾಂಗ್ರೆಸ್ ಪರ ನಿಂತು 4 ಸರಿ ಸಂಗಮೇಶ್ಗೆ ಅಧ್ಯಕ್ಷರು ಇದು ಶಾಸಕರಿಗೆ ಮಾಡಿದ್ದಾರೆ. 1 ಸರಿ ಇಂಡಿಪೆಂಡೆಂಟ್ ಆದ್ರು, 3 ಸರಿ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ರು. ಅವ್ರದ್ದು ಸೀನಿಯಾರಿಟಿ ಇದೆ. ನಾನು ನನ್ನ 4 ದಶಕಗಳಿಂದ ನಾನು ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಒಂದು ಕೂಗಾಗಿ ನಿಲ್ಬೇಕು ಅಂತಾನು ಕೂಡ ನಂದೊಂದು ಆಸೆ. ಬರೇ ನಮ್ಮ ಸಮುದಾಯಕ್ಕೆ ಅಂತಲ್ಲ, ಎಲ್ಲಾ ಸಮುದಾಯದವ್ರಿಗೂ ಕೂಡ ನಂಗೆ ಇಷ್ಟ ಪಡ್ತಾರೆ. ನಾನು ಅವ್ರ ಜೊತೆಗೆ ಇರ್ತಕ್ಕಂತ ನನಗೂ ಕೂಡ ಪಕ್ಷದವರು ತೀರ್ಮಾನ ಮಾಡ್ಕೊಟ್ರೆ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಕೊಟ್ರೆ ಒಳ್ಳೇದೇ. ಆಸೆ ಯಾರಿಗಿರಲ್ಲ, ಮನುಷ್ಯ ಅಂದ್ರೆ ಆಸೆ ಇರ್ತೇ ಇರುತ್ತೆ. ಕರೆಕ್ಟ್. ಬಟ್ ಎಲ್ಲೋ ಒಂದು ಕಡೆ ಮೇಡಮ್, ಖನೀಜ್ ಫಾತಿಮಾ ಅವರು ವಿಧಾನಸಭೆಯಲ್ಲಿದ್ದಾರೆ. ಅಟ್ಲೀಸ್ಟ್ ನೀವಾದ್ರೂ ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತೀರಿ, ಖುಷಿ ಆಗುತ್ತೆ ಕೇಳಿ. ಅವರಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ, ತುಂಬಾ ವಿಚಾರಗಳನ್ನ ಸೆಷನ್ ನಲ್ಲಿ ಮಾತಾಡಬಹುದು. ಅವ್ರು ಯಾಕೋ ಭಾಷೆಯ ವಿಚಾರದಲ್ಲಿ ತುಂಬಾ ಹಿಂದೆ ಉಳಿದು ಬಿಟ್ರ ಅಂತ. ಯಾಕೆಂತಂದ್ರೆ ಅವ್ರು ಒಬ್ಬರು ಇಡೀ ಕ್ಷೇತ್ರವನ್ನ ಅಲ್ಲಿ ಪ್ರತಿಬಿಂಬಿಸುವಂತಹ ಪ್ರಯತ್ನ ಆಗುತ್ತೆ. ಅಂದ್ರೆ ಇಡೀ ಸಮುದಾಯದಲ್ಲೂ ಕೂಡ ತುಂಬಾ ಜನ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ಕನ್ನಡ ಭಾಷೆ, ಕನ್ನಡ ಮಾತಾಡುವಂತದ್ದಾಗ್ಲಿ ತುಂಬಾ ಸಮಸ್ಯೆ ಆಗ್ತಾ ಇರುತ್ತಲ್ಲ, ಯಾಕೆ ಬೆರೆಯುವಂತಹ ಪ್ರಯತ್ನಗಳಾಗ್ತಿಲ್ಲ ಅಂತ? ಅಲ್ಲ, ಅಲ್ಲಿ ಗುಲ್ಬರ್ಗ, ಹೈದರಾಬಾದ್, ಕರ್ನಾಟಕದಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಉರ್ದು ಭಾಷೆ ಮಾಡ್ತಾರೆ ಅಂತಲ್ಲ. ಈವನ್ ಹಿಂದೂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲಾರು ಕೂಡ ಉರ್ದು ಭಾಷೆನೇ ಮಾಡ್ತಾರೆ. ಮಾತೃಭಾಷೆ ಇದ್ದಂಗೆ ಇರುತ್ತೆ. ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಿಟಿ ದೆಲ್ ಸ್ಪೀಕ್ ಉರ್ದು. ಆಮೇಲೆ ನಮ್ಮವ್ರು ಕನ್ನಡ ಕಲಿಯಕ್ ಹೋಗ್ಲಿಲ್ಲ, ಅಲ್ಲಿ ಕನ್ನಡ ಕಲಿಯಕ್ ಹೋಗ್ಲಿಲ್ಲ. ಈ ಕಡೆ ನಾರ್ತ್ ಕರ್ನಾಟಕ, ಈ ಕಡೆ ನಮ್ಮ ಸೌತ್ ಕರ್ನಾಟಕದಲ್ಲಿ ಎಲ್ಲಾರು ಕೂಡ ಕನ್ನಡದಲ್ಲಿ ಪಂಡಿತರಾಗಿದ್ದಾರೆ, ಕನ್ನಡ ಓದ್ತಾರೆ. ಇದನ್ ಸರ್ಕಾರ ಬಹಳ ಗಂಭೀರವಾಗಿ ವಿಷಯನು ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯವರು ತಗೊಂಡು ಈಗ ಕಡ್ಡಾಯ, ಹಿಂದೆನೂ ಕೂಡ ಇತ್ತು ಟ್ರೈ ಲ್ಯಾಂಗ್ವೇಜ್. ಈಗ ನಾವೆಲ್ಲ ಉರ್ದು ಮೀಡಿಯಂ 7ನೇ ಕ್ಲಾಸ್ ತನಕ ಓದಿದ್ರು ಕೂಡ ಟ್ರೈ ಲ್ಯಾಂಗ್ವೇಜ್ ಫಾರ್ಮುಲಾ ಅವಾಗ್ಲೇ ಇತ್ತು. ಈಗ ಸರ್ಕಾರದಿಂದ ಬೈ ಲ್ಯಾಂಗ್ವೇಜ್ ಕೂಡ ಇದೆ. ಮೇಡಮ್ ಅವರು ಪಾಪ ಯಾವಾಗ್ಲೂ
ರಾಜಕೀಯಕ್ಕೆ ಬಂದವರಲ್ಲ. ಅವ್ರ ಪತಿಯಾರದ ನಮ್ಮ ಡಾಕ್ಟರ್ ಕಮರುಲ್ ಇಸ್ಲಾಂ ಸಾಹೇಬ್ರು ಅವ್ರ ನಿಧನದ ನಂತರ ಪಕ್ಷಕ್ಕೆ ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್ ಬೇಕೇ ಆಗೇ ಆಗ್ತಾರೆ. ಹಾಗಾಗಿ ಮೇಡಮ್ ಅವರಿಗೆ ಒತ್ತಾಯ ಮಾಡಿ ಕರ್ಕೊಂಡ್ಬಂದ್ ನಿಲ್ಸಂಗಾಯ್ತು. ಬಹಳ ಚೆನ್ನಾಗಿ ಉರ್ದು ಮಾತಾಡ್ತಾರೆ, ಬಹಳ ಚೆನ್ನಾಗಿ ಇಂಗ್ಲಿಷು ಮಾತಾಡ್ತಾರೆ. ಬಟ್ ಅಲ್ಲಿ ಫೋರಂ ಅಲ್ಲಿ ಇಂಗ್ಲಿಷ್ಗೂ ಉರ್ದುಗೂ ಅವಕಾಶ ಇರಲ್ಲ ಸೆಷನ್ ಅಲ್ಲಿ. ಈಗ ಕನ್ನಡ ಬರದೇ ಇರೋ ಕಾರಣದಿಂದ ಸ್ವಲ್ಪ ಆದ್ರೂ ಅವ್ರ ಕ್ಷೇತ್ರ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದಾರೆ ಅಂತ ನಮ್ಗೆ ಬಂದಿರ್ತಕ್ಕಂಥವ್ರು. ಅವರು ಕೂಡ ಪ್ರಯತ್ನ ಮಾಡ್ಬೇಕು. ಇಲ್ಲಿಗೆ ಕನ್ನಡ ಕಡ್ಡಾಯವಾಗಿ ಕಲಿಬೇಕು. ನಮ್ಮ ಜನ ಕಲಿತಾ ಇದ್ದಾರೆ. ಇನ್ ಮುಂದೆ ಬಹಳ ಜನ ಯುವಕರು ಇದ್ದಾರೆ, ಇಲ್ಲ ಅಂತಲ್ಲ. ಅದೊಂದೇ ಅವ್ರಿಗೆ ಇರ್ತಕ್ಕಂತ ಇದು ಅಡಚಣೆ, ಬಟ್ ಬೇರೆ ಯಾವ್ದು ಇಲ್ಲ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅವ್ರ ಕ್ಷೇತ್ರದ ಜನ ತೃಪ್ತಿಕರವಾಗಿದ್ದಾರೆ. ಮತ್ತೊಂದು ವಿಚಾರ, ಕಾಂಗ್ರೆಸ್ ನಲ್ಲಿ ಟೀಮ್ಗಳಿದೆಯಂತೆ, ಆ ಟೀಮ್ ನಲ್ಲಿ ಇವ್ರಂತೆ, ಈ ಟೀಮ್ ಅಲ್ಲಿ ಇವ್ರಂತೆ ಅಂತ. ನಿಮ್ದೇನಾದ್ರು ಟೀಮ್ ಇದೆಯಾ? ಸಿದ್ದರಾಮಯ್ಯ ಟೀಮಾ, DK ಟೀಮಾ ಅಂತ? ನಮ್ಮಲ್ಲಿ ಯಾವ ಟೀಮ್ ಇಲ್ಲ, ನಮ್ ಕಾಂಗ್ರೆಸ್ ಟೀಮ್ ಒಂದೇ. ಕಾಂಗ್ರೆಸ್ ಟೀಮ್ ಒಂದೇ ನಮ್ದು. ಕಾಂಗ್ರೆಸ್ ಏನ್ ಹೇಳುತ್ತೆ ಅದ್ರೊಳಗೆ ನನ್ ಬಗ್ಗೆ ಎಲ್ಲರಿಗೂ ಗೊತ್ತು. ಪಕ್ಷದಲ್ಲಿದ್ರೆ ಶಿಸ್ತಿನ ಸಿಪಾಯಿ ಅಂದ್ರೆ ಬಲ್ಕಿಸ್ ಬಾನು ಅಂತ ಅದಕ್ಕೆ ಹೆಸರಾಗಿರ್ತಕ್ಕಂಥ. ಎಲ್ಲೇ ಯಾರಿಗಾದ್ರೂ ಯಾವ ಮೂಲೆಯಲ್ಲೂ ಹೋಗಿ ಕೇಳ್ರಿ, ಸಣ್ಣ ವರ್ಕರ್ಸ್ ಇಂದ ಹಿಡಿದು ದೊಡ್ಡವ್ರ ಹತ್ರ ಹೇಳು, ನಾನು ಕಾಂಗ್ರೆಸ್ ಕಟ್ಟ ಕಡೆಯ ಕಾರ್ಯಕರ್ತೆನ. ಇನ್ಫ್ಯಾಕ್ಟ್ ನಿಮ್ ತಂದೆಯವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಅವ್ರ ಪಾತ್ರ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ನಿಮ್ಮ ಮನೆಯಲ್ಲೇ ಸಭೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಸ್ವತಂತ್ರದ ಚಳುವಳಿಯನ್ನ ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂತ ರೂಪುರೇಷೆಗಳ ಸಿದ್ಧ ಆಗ್ತಾ ಇತ್ತು ಅಂತ. ತಾವು ಕೂಡ ಅದನ್ನ ನೋಡಿರ್ತೀರಾ ಅಂತ? ನಾನು ಬಹಳ ಕೇಳಿರ್ತಕ್ಕಂಥದ್ದು ನಾನು. ಮತ್ತೆ ಇದು ಬರೋರು ಹೋಗೋರಿಗೆ ಇದು ಊಟಿನ ವ್ಯವಸ್ಥೆ ಅದೆಲ್ಲ ಮಾಡ್ಕೊಂಡಿರ್ತಕ್ಕಂಥ ಸ್ವತಂತ್ರ ಪಡೆದ ಮೇಲೆ ನೋಡಿದ್ದೀನಿ ನಾನು. ಅಮ್ಮವ್ರು ಹೇಳೋರು, ಏನ್ ರಾಶಿ ಜನ ಬರೋರಪ್ಪ, ಏನೇನ್ ರಾಶಿ ಬರೋರು ಅಂತ. ನಮ್ಮ ಇಲ್ಲಿ ಪರಮೇಶ್ವರಪ್ಪ ಅಂತ ಇದ್ರು, ಸಿಗರೇಟ್ ಪರಮೇಶ್ವರ್ ಅಂತ ಬಹಳ ಹೆಸರು ಅವರಿಗೆ, ಇಲ್ಲಿ ಭದ್ರಾವತಿಯಲ್ಲಿ. ನೋಡಿ, ನಮ್ಮ ಕಾಂಗ್ರೆಸ್ ಫ್ಯಾಮಿಲಿ ಹೆಂಗಂದ್ರೆ, ನಂಗೆ 18ನೇ ವರ್ಷದಲ್ಲೇ ಮುನ್ಸಿಪಲ್ ಇದಕ್ಕೆ ನಿಲ್ಸ್ಬೇಕು ಅಂತ ಪ್ರಪೋಸಲ್ ತಗೊಂಡ್ಬಂದ್ಬಿಟ್ರು ಅವರು. ನಮ್ಮ ಅಣ್ಣಂದ್ರು ಅವಾಗೆಲ್ಲ ಈ ಒಂದು ಮೊದ್ಲೆಲ್ಲ ಪಾಂಪ್ಲೆಟ್ಸ್ ಎಲ್ಲ ಇದ್ರಲ್ಲಿ ಇರ್ಲಿಲ್ಲ, ಪ್ರಿಂಟಿಂಗ್ ಮಿಷಿನ್ಸ್ ಇರ್ಲಿಲ್ಲ. ಒಂದ್ ಸ್ಕ್ರೀನ್ ಪ್ರಿಂಟ್ ಮಾಡೋರು, ಗೋಡೆಗೆ ಹಂಚ್ಬಿಟ್ಟು ಆ ತರಹದ ಒಂದು ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ನಾವು. ಅವಾಗ ತಂದೆಯವ್ರಿಗೆ ನಮ್ಮ ಮನೆ ಈಗ ತೋರ್ಸಿದ್ನಲ್ಲ, ಅಲ್ಲಿ ಆ ಇಡೀ ಬೀದಿಯಲ್ಲಿ ಯಾವ್ದು ಮನೆ ಇರ್ಲಿಲ್ಲ. ಒಂದ್ 4-5 ಮನೆ ಅಷ್ಟೇ. ಬಹಳ ದೊಡ್ಡ ಸಮುದಾಯ ಇತ್ತು. ಆಮೇಲೆ ಒಂದು ಅಲ್ಲಿ ಏನಂದ್ರೆ ದಾನಿ ಆಗಿದ್ರು ನಮ್ಮ ಅಜ್ಜನು ತಂದೆನು, ಬಹಳ ದೊಡ್ಡ ದಾನಿ. ಬರೋರಿಗೆ ಹೋಗೋರಿಗೆಲ್ಲ ಅಲ್ಲಿ ಒಂದು ಸ್ಟೇಷನ್ ಟೈಪ್ ಆಗಿತ್ತಂತೆ. ಅವ್ರು ಊಟ 3 ಹೊತ್ತು ಊಟದ ಒಂದು ಸಮರ್ಪಣೆನೇ ಇತ್ತು. ಹೋಗೋರು ಬರೋರು. ಆ ಸಾಲಲ್ಲಿ ಮಹಾತ್ಮ ಗಾಂಧೀಜಿಯವರು ಚಿತ್ರದುರ್ಗ ಹೋಗ್ಬೇಕಾದ್ರೆ ಇದೇ ರೂಟ್ ಅಲ್ಲಿ ಹೋದ್ರು. ಇದು ಕೇಳಿದ್ದೆ ನಾನು. ನಾನು ಹುಟ್ಟಾಗ ನಾನು ದೊಡ್ಡವ್ರು, ನಾನು ಬಹಳ ಲೇಟ್ ಆಗಿ ಹುಟ್ಟಿರ್ತಕ್ಕಂಥವಳು. ಹಾಗಾಗಿ ಕೇಳಿ ಜ್ಞಾನ ಪಡ್ಕೊಂಡಿರ್ತಕ್ಕಂಥವ್ರು ನಾನು. ನನಗ್ ಒಂದ್ ಮಾತು ಹೇಳಿದ್ದನ್ನ ಬಹಳ ನೆನಪಾಗಿರ್ತಕ್ಕಂಥದ್ದು ಅಂದ್ರೆ, ನಾನ್ ಸ್ವತಂತ್ರ ಹೋರಾಟಗಾರರು ಅಂತ ಅವರಿಗೆ ಇದ್ ಬಂದಿತ್ತು, ಪೆನ್ಷನ್ ತಗೊಳ್ಳಿ ಅಂತ. ನನಗ್ ಬೇಡ, ನಾನ್ ದೇಶಕ್ಕೋಸ್ಕರ ನಾನ್ ಕೆಲಸ ಮಾಡಿರೋದು, ನನ್ ದುಡಿಯಕ್ಕೆ ನನಗ್ ಗೊತ್ತು, ನನಗ್ ಪೆನ್ಷನ್ ಬೇಡ ಅಂತ ಕಳ್ಸಿರ್ತಕ್ಕಂಥದ್ದು. ಮತ್ತು VSL ಶುರು ಆಗ್ಬೇಕಾದ್ರೆ ಅಲ್ಲಿ ಕೆಲ್ಸಕ್ಕಾದ್ರೂ ಸೇರ್ಕೊಳ್ರಿ ಅಂತ ಹೇಳಿದಾಗ ನನ್ಗೆ ಬೇಡ ಅಂತಾನು ಕೂಡ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಮತ್ ನನಗೊಂದು ಅಡ್ವೈಸ್, ನನ್ನ ಹೆಸರು ತಗೊಂಡು ಇನ್ನೇನು ಗಿಟ್ಟಿಸ್ಕೋಬಾರ್ದು ಅಂತ ಕೂಡ ಹೇಳಿದ್ರು. ನಾನು ಈಗ ಯಾಕೆ ಹೇಳ್ತೀನಿ, ನನಗ್ ಮೂಲತಃ ಕಾಂಗ್ರೆಸ್ ಅವರು ಅಂತ ಹೇಳ್ಕೊಳಕ್ಕೆ ಇವತ್ತೆಲ್ಲ ಅನಿವಾರ್ಯತೆ ಬಂದಿರ್ತಕ್ಕಂಥದ್ದು. ಹಾಗಾಗಿ ಯಾವಾಗ ಡೋಂಟ್ ಟೇಕ್ ಮೈ ನೇಮ್, ಎಲ್ಲೂ ಕೂಡ ನನ್ನ ಹೆಸರು ಪ್ರಸ್ತಾಪ ಮಾಡಿ ನೀನು ಏನಾದ್ರೂ ಗಿಟ್ಟಿಸ್ಕೋಬೇಕಂದ್ರೆ ತಪ್ಪು, ನಿನ್ನ ಸಾಮರ್ಥ್ಯದಿಂದ ನೀನ್ ಮುಂದೆ ಬರಬೇಕು ಅಂತ ಹೇಳೋರು. ಆತರ ಎಲ್ಲರೂ ಕೂಡ ಬರೋರು, ಮೀಟಿಂಗ್ಸ್ ಆಗೋರು. ತಂದೆ ಆದ್ಮೇಲೆ ನಮ್ಮ ಅಣ್ಣ ಬಹಳ ದೊಡ್ಡ ಪಕ್ಷ ಮಾಡಿದ್ರಲ್ಲಿ ಬಹಳ ದೊಡ್ಡ ಪಾತ್ರ ಅವ್ರದ್ದು. ನಮ್ಮ ಇಡೀ ತಾಲ್ಲೂಕಲ್ಲಿ ಯಾರ್ಯಾರಿದ್ರು ಅವ್ರು ಕಲೆಕ್ಟ್ ಮಾಡ್ಕೊಳ್ಳೋದು, ಕೂರ್ಸ್ಕೊಳ್ಳೋದು, ಮೀಟಿಂಗ್ ಮಾಡೋದು, ಅದನ್ನೆಲ್ಲ ಮಾಡ್ತಾ ಇದ್ದಿದ್ದನ್ನ ನೋಡಿದ್ದೀನಿ. ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಕಚೇರಿ ಬಿಲ್ಕಿಸ್ ಬಾನು MLC ವಿಧಾನ ಪರಿಷತ್ ಸದಸ್ಯರು. ಸೊ ಅವರ ಕಾರ್ಯಾಲಯ ಇದು. ಇನ್ಫ್ಯಾಕ್ಟ್ ನೀವು ನೋಡಬಹುದು ಹೊರಗಡೆ ಸಾಕಷ್ಟು ಒಂದಷ್ಟು ವಿಚಾರಗಳನ್ನ ಸಾರುವಂತಹ ಪೋಸ್ಟರ್ಗಳೆಲ್ಲವೂ ಕೂಡ ಇದೆ. ಅಂದ್ರೆ ಹೇಗೆ ಡಿಜಿಟಲ್ ಪರ್ವ ಆರಂಭ ಆಯಿತು ಸಾರಿಗೆ ಇಲಾಖೆಯಲ್ಲಿ ಅನ್ನುವಂಥದ್ದು, ಮತ್ತೊಂದು ಕಡೆ ಸಂಕ್ರಮಣ ಕಾಲ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಅನೇಕ ವಿಚಾರಗಳನ್ನ ಸಾರುವಂತಹ ಒಂದಷ್ಟು ಪೋಸ್ಟರ್ಗಳು. ಮತ್ತು ಬಿಲ್ಕಿಸ್ ಬಾನು MLC ಆಗಿದ್ದಾರೆ. ಪಕ್ಷದಲ್ಲಿ ಸಾಕಷ್ಟು ಬೇರೆ ಬೇರೆ ಜವಾಬ್ದಾರಿಗಳನ್ನೆಲ್ಲ
ವಹಿಸಿದ್ದಂಥವ್ರು. ಸೊ ಈಗ ಅವರದ್ದೇ ಕಚೇರಿಗೆ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಮ್ಮ ಅತಿಥಿಯನ್ನ ಮಾತಾಡಿಸ್ತಾ ಹೋಗೋಣ. ಹೀಗೆ ಪ್ರತಿನಿತ್ಯ ಜನಸಾಮಾನ್ಯರನ್ನ ಭೇಟಿ ಆಗ್ತಾ ಇರ್ತಾರೆ, ಜನ ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಬರ್ತಾರೆ ಮತ್ತು ಅವರಿಗೆ ಹೇಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರುತ್ತೆ. ಸೊ ಬನ್ನಿ, ಇವತ್ತು ನಮ್ಮ ಅತಿಥಿಯನ್ನ ಮಾತಾಡಿಸ್ತಾ ಹೋಗ್ತೇನೆ. ಜನರ ಭೇಟಿ ಕಂಟಿನ್ಯೂ ನಡೀತಾ ಇರುತ್ತೆ. ಮೇಡಮ್, ನಿಮ್ ಕಚೇರಿಗೆ ಬಂದಿದೀವಿ. ಸೊ ಕಚೇರಿ, ಮನೆ ಎಲ್ಲವನ್ನು ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಲೈಕ್ ಎಷ್ಟು ಗಂಟೆಗೆ ಶುರು ಆಗುತ್ತೆ ಆಫೀಸ್ ಮತ್ತು ಎಷ್ಟು ಜನ ಸ್ಟಾಫ್ ಇದ್ದಾರೆ, ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಆಫೀಸ್ ಅಂತ? ನನ್ನ ಆಫೀಸ್ 10:30 ಸ್ಟಾರ್ಟ್ ಆಗುತ್ತೆ. ನಾನು 11 ಗಂಟೆಗೆ ಬರ್ತೀನಿ. ಸ್ಟಾಫ್ ಅವರೆಲ್ಲ 10 ಗಂಟೆಗೆ ಬಂದ್ಬಿಡ್ತಾರೆ. ನನ್ನ 2 PA ಸ್ಟಾಫ್ ಇದ್ದಾರೆ, ಟೈಪಿಸ್ಟ್ ಇದ್ದಾರೆ, ಅಟೆಂಡರ್ ಇದ್ದಾನೆ. ಇಷ್ಟೆಲ್ಲ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತ ಸ್ಟಾಫ್. ದಿನಚರಿ ಶುರು ಆಗುತ್ತೆ. ಅಮೇಜಿಂಗ್. ಓಕೆ, ಪಕ್ಕದಲ್ಲೇ ಸಂಸದರ ಕಾರ್ಯಾಲಯ ಕೂಡ ಇದೆ. ಪಕ್ಷ ಭೇದ ಮರೆತು ಕೆಲಸ ಮಾಡೋದಕ್ಕೆ ತುಂಬಾ ಸಲೀಸಾದಂತಹ ಜಿಲ್ಲೆ ಅಂತಂದ್ರೆ ಅದು ಶಿವಮೊಗ್ಗ. ದರ್ ಇಸ್ ನೋ ಡೌಟ್ ಎಟ್ ಆಲ್. ನನ್ನ DH ಶಂಕರಮೂರ್ತಿ ಕೂಡ ಅದೇ ಹೇಳ್ತಾ ಇದ್ರು. ಹೇಗೆ ಆ ಕಾಮ್ರಾಡ್ರಿ ಹೇಗಿದೆ ಅಂತ? ನಮ್ಮ ಶಿವಮೊಗ್ಗದ ಒಂದು ಮೇಲ್ಮೇ ಲಕ್ಷಣ ಅಂತಂದ್ರೆ, ನಾವು ಚುನಾವಣೆಗೆ ಮಾತ್ರ ನಾವು ಪಕ್ಷದ ಆಧಾರದ ಮೇಲೆ ಹೋರಾಟ ಮಾಡ್ತೀವಿ. ಗೆದ್ದಾದ್ಮೇಲೆ ನಾವೆಲ್ಲ ಸಾರ್ವಜನಿಕ ಪ್ರತಿನಿಧಿಯವರು. ನಾನು ಇದೇ ಕಚೇರಿ ಬೇಕು ಅಂತ ಯಾಕೆ ತಗೊಂಡೆ ಅಂದ್ರೆ, ಸಂಸದಿದ್ದಾರೆ ಇಡೀ ಜಿಲ್ಲೆಗೆ. ನಾನು ಈ ಶಿವಮೊಗ್ಗ ಜಿಲ್ಲೆ ಆಯ್ಕೆ ಮಾಡಿದ್ದೀನಿ, ಶಿವಮೊಗ್ಗ ಕ್ಷೇತ್ರ ಆಯ್ಕೆ ಮಾಡಿದ್ದೀನಿ ವಿಧಾನ ಪರಿಷತ್ ಶಾಸಕಿಯಾಗಿ. ಸಂಸದರ ಪಕ್ಕದಲ್ಲಿ ಇದ್ರೆ ಇಡೀ ಜಿಲ್ಲೆಗೆ ಸಂಬಂಧಿಸಿದೆ, ಅವ್ರ ಹತ್ರ ಚರ್ಚೆನೂ ಮಾಡ್ಬೋದು. ಮೊನ್ನೆ ಅವರು ಕೂಡ ದಿಢೀರಾಗಿ ಬಂದ್ರು, ಕೂತ್ಕೊಂಡ್ರು, ಚರ್ಚೆ ಮಾಡಿದ್ರು, ಜನರ ಹತ್ರ ಅವರು ಮಾತಾಡಿದ್ರು. ಆ ತರದ ಒಂದು ಬಾಂಧವ್ಯ ಇರೋದ್ರಿಂದ ಸಾರ್ವಜನಿಕರ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಕ್ ಬಹಳ ಸುಲಭವಾದ ಒಂದು ಅವಕಾಶಗಳು ಸಿಗತ್ತೆ. ಇದ್ರಲ್ಲಿ ನಮ್ಗೆ ಆತರ ಏನು ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಅಭಿವೃದ್ಧಿಗೋಸ್ಕರ, ಜಿಲ್ಲೆಯ ಶಾಂತಿ, ಸೌಹಾರ್ದತೆ, ನೆಮ್ಮದಿ, ಪ್ರಗತಿಗೋಸ್ಕರ ಎಲ್ಲ ಒಟ್ಟಾರೆ ಕೆಲಸ ಮಾಡ್ತೀವಿ. ಓಕೆ, ಏನ್ ಸಮಸ್ಯೆಗಳನ್ನ ಹೆಚ್ಚಾಗಿ ತಗೊಂಡ್ ಬರ್ತಾರೆ ನಿಮ್ ಹತ್ರ ಅಂತ? ನನ್ನ ಹತ್ರ ಬರೋ ಸಮಸ್ಯೆಗಳೆಲ್ಲ ಬೇಸಿಕ್ ಅಮ್ಯುನಿಟೀಸ್ ಬರ್ತಾರೆ. ಕುಡಿಯೋ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಶಾಲೆ ಸಮಸ್ಯೆ, ಅಂಗನವಾಡಿ ಸಮಸ್ಯೆ, ಆಸ್ಪತ್ರೆ ಸಮಸ್ಯೆ. ದೀಸ್ ಆರ್ ದ ಮೇಜರ್ ಸಮಸ್ಯೆಗಳು ತಗೊಂಡ್ ಬರ್ತಾರೆ. ಕೆಲವು ಯುವಕರು ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ, ಅಲ್ಲೊಂದು ಸೇರಿಸಿ ಅಂತ ಹೇಳಿ ಆ ತರದ ಒಂದು ಸಮಸ್ಯೆ ಇರ್ತಾರೆ. ಅವರಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಎಲ್ಲೆಲ್ಲ ಅವಕಾಶಗಳಿಗೆ ಅಲ್ಲೊಂದು ಸೇರ್ಸಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ರೆಕಮೆಂಡ್ಗಳು ಬಂದಾಗ ಅಥವಾ ಹೈ ಇನ್ಫ್ಲೂಯೆನ್ಸ್ ಕಡೆಯಿಂದ ಬಂದಾಗ ಕೆಲಸಗಳು ಬೇಗ ಆಗ್ಬಿಡುತ್ತೆ ಅನ್ನುವಂತಹ ತುಂಬಾ ಜನರಿಗೆ ಇರುತ್ತೆ. ಇನ್ಫ್ಲೂಯೆನ್ಸ್ ವರ್ಕ್ ಆಗುತ್ತಾ ನಿಮ್ಮ ಆಫೀಸಲ್ಲಿ ಅಂತ? ಇಲ್ಲ ನೋಡಿ, ನಾನು ನನ್ನ ರಾಜಕೀಯ ಜೀವನ ಶುರು ಮಾಡಿದ್ದೆ 1987ರಲ್ಲಿ. ಜಿಲ್ಲೆಯ ಇಡೀ ಚಿತ್ರಣ ನನಗೆ ಗೊತ್ತು. ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಎಷ್ಟು ಹಳ್ಳಿಗಳಿದೆ, ಎಷ್ಟು ಯಾವ ತರದ ಜನ ಇದ್ದಾರೆ, ಯಾವ ಜನ ಯಾವ ಜಾತಿಗಳು ಎಲ್ಲೆಲ್ಲಿದ್ದಾರೆ, ಒಂಥರ ಸಂಪರ್ಕ ಜಾಸ್ತಿ ನನಗೆ. ಬಹಳಷ್ಟು ಜನ ನನಗೆ ಶಿಫಾರಸು ಇಲ್ದರೆ ನೇರ ಬಂದು ಭೇಟಿ ಮಾಡ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ತಾಲೂಕ್ ಪಂಚಾಯತ್ ಸದಸ್ಯರಿಂದ ಹಿಡಿದು ಒಟ್ಟು ಎಲ್ಲ ಹೆಣ್ಮಕ್ಳು ನೇರವಾಗಿ ನನಗೆ ಬರ್ತಾರೆ. ಆಲಿಸ್ತೀನಿ, ಏನು ಸಮಸ್ಯೆ, ಅದು ಅಗತ್ಯ ಇದೆ ಅಂತಂದ್ರೆ ನಾನೇ ನೇರವಾಗಿ ಯಾರದೇ ಶಿಫಾರಸು ಇಲ್ದರೆ ಮಾಡ್ತಾರೆ. ಕೆಲವರು ಶಿಫಾರಸು ನಮ್ಮ ಪಕ್ಷದ ಅಧ್ಯಕ್ಷರು, ಬ್ಲಾಕ್ ಪ್ರೆಸಿಡೆಂಟ್ಸ್, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ತರ್ತಾರೆ. ಮತ್ತೆ ಬೇರೆ ಬೇರೆ ಜಿಲ್ಲೆಯಿಂದಾನು ಮಂತ್ರಿಗಳ ಲೆಟರ್ಸು ತರ್ತಾರೆ. ಇಫ್ ದಟ್ ಈಸ್ ಜಿನೈನ್ ಅವರಿಗೆ ಆಗ್ಬೇಕು ಅಂತಂದ್ರೆ ನಾನೇ ಮಾಡಿಸ್ತೀನಿ, ಅದ್ರಲ್ಲಿ ಏನಿಲ್ಲ. ಓಕೆ, ವೆಲ್, ನಿಮ್ಮ ಆಫೀಸ್ ಒಂದ್ಸತಿ ತೋರಿಸಬಹುದಾ ಮೇಡಮ್ ನಮ್ಮ ವೀಕ್ಷಕರಿಗೆ ಹೇಗೆ ಏನು ಅಂತ? ಮೇಡಮ್, ಇಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆ, ಹೊರಟ್ಟಿ ಸಾಹೇಬ್ರೆಲ್ಲ ಇದ್ದಾರೆ. ಯಾವ ಸಂದರ್ಭದಲ್ಲಿ? ಇದು ನಾನು ಪ್ರಮಾಣ ವಚನ ಮಾಡಿದ ದಿವಸ ನನ್ನ ಕಚೇರಿಯಲ್ಲಿ, ಅಲ್ಲಿ ಬ್ಯಾಂಕ್ವೆಟ್ ಹಾಲ್ ತಗೊಂಡಿರ್ತಕ್ಕಂತ ಚಿತ್ರ ಅದು. ನನಗೆ ಯಾವಾಗ್ಲೂ ಕೂಡ ಈ ಸೂಟ್ ಕೇಸ್ಗಳನ್ನ ನೋಡ್ತಿರ್ತೀನಲ್ಲ, ತುಂಬಾ ಜನ ಸಾಮಾನ್ಯ ಜನರು ಅಲ್ಲೆಲ್ಲೋ ವ್ಯಾಪಾರ ಮಾಡುವಂಥವ್ರೆಲ್ಲ ಹೇಳ್ತಾರೆ, ಸರ್ ಸೂಟ್ ಕೇಸ್ ಕೊಡ್ತಾರಲ್ಲ ಸರ್, ಅದ್ರಲ್ಲಿ ಏನಿರ್ತದೆ, ಹಣ ಇರ್ತದ ಅಂತಾರೆ. ಅಲ್ಲ ನೋಡಿ, ಸಹಜವಾಗಿ ಸೂಟ್ ಕೇಸ್ ಅಂದ ತಕ್ಷಣ ಸೂಟ್ ಕೇಸಲ್ಲಿ ಇಡೋದಿಲ್ಲ, ದುಡ್ಡೇ. ಆ ಜನರು, ಸಾಮಾನ್ಯ ಜನರು ಅದನ್ನೇ ಕೇಳ್ತಾರೆ. ನನಗೂ ಅದು ಕೊಡ್ಬೇಕಾದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಏನ್ ಕೊಡ್ತಾ ಇದಾರೋ ಅಂತ ಹೇಳಿ, ಬಟ್ ನನಗ್ ಗೊತ್ತಿತ್ತು ಅದ್ರಲ್ಲಿ ಏನಿರ್ತದೆ. ಅದು ಜ್ಞಾನದ ಭಂಡಾರ. ಸೂಟ್ ಕೇಸಲ್ಲಿ ಇರ್ತಕ್ಕಂಥದ್ದೆಲ್ಲ ನಾವು ಶಾಸಕರಾಗಿ ಏನೆಲ್ಲ ಮಾಡ್ಬೇಕು, ಯಾವ್ದಾವ್ ಕಾನೂನು ಯಾವ ತರ ಇದೆ, ಅದನ್ನೆಲ್ಲ ನೀವು ಅದ್ರಲ್ಲಿ ಪರಿಣಿತರಾಗಿ ಬರ್ರಿ ಅಂತ ಹೇಳಿ ನಮಗೆ ಅದು ಭದ್ರವಾಗಿ ಕೊಡ್ತಾರೆ. ಇದ್ರ ಮೇಲೆನೆ ನಮ್ಮ ವಿಧಾನಸಭೆಯ ಸೆಷನ್ಸ್ ಗಳೆಲ್ಲ ನಡೆಯೋದು, ಸಾರ್ವಜನಿಕ ಕೆಲಸಕ್ಕೆ ಆಗು ಹೋಗುಗಳನ್ನ ಇದರ ಮೂಲಕ ಅಡಿಯಲ್ಲೇ ನೀವು ಮಾಡ್ಬೇಕು ಅಂತ ನಮಗೆ ಕೊಟ್ಟಿರ್ತಕ್ಕಂಥ ಸೂಟ್ ಕೇಸ್ ಅದು. ಇನ್ಫ್ಯಾಕ್ಟ್ ನನಗೂ ಬಹಳ ಜನ ಕೇಳ್ತಿರ್ತಾರೆ, ಅಂದ್ರೆ ನಾನು ಪ್ರೆಸ್ ಮೀಟ್ ಅದು ಇದು ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಬ್ಯಾಗೋ ಸೂಟ್ ಕೇಸೋ ಕೊಟ್ರೆ, ಗೊತ್ತು ಸರ್ ನೀವು ತಗೊಂಡ್ ಬಂದ್ರಲ್ಲ ಒಳಗಡೆ ಅಂತ. ಓಕೆ, ಇಲ್ಲಿ ಸಾಕಷ್ಟು ನೆನಪಿನ ಕಾಣಿಕೆಗಳೆಲ್ಲ ಇದೆ. ಸೊ ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದಕ್ಕಾಗುತ್ತೆ ಬಿಸಿ ಶೆಡ್ಯೂಲ್ ಅಲ್ಲಿ ಅಂತ?
ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಔಟ್ಸೈಡ್ ಜಿಲ್ಲೆಯಲ್ಲೂ ಕೂಡ ನನಗೆ ಕರೆದಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳಿಗೂ ನಾನು ಕೊಡ್ತೀನಿ. ಒಂದು ಹೆಚ್ಚು ಕಡಿಮೆ 1-2 ಮಿಸ್ ಆಗತ್ತೆ. ಯೂಶಲಿ ಫಸ್ಟ್ ಹಾಫ್ ಅವರ್ ಅಲ್ಲಿ ಎಲ್ಲ ಕಾರ್ಯಕ್ರಮದ್ದು ವಿಧಾನಸೌಧ ಇದು ನಮ್ಮ ಕುವೆಂಪು ರಂಗಮಂದಿರ, ಅಂಬೇಡ್ಕರ್ ಭವನ ಅಥವಾ ಹಳ್ಳಿಗಳಲ್ಲಿ ಶಾಲೆ ಉದ್ಘಾಟನೆ ಇರಲಿ, ರಸ್ತೆ ಫೌಂಡೇಶನ್ ಇರಲಿ, ಎಲ್ಲಾ ಕಾರ್ಯಕ್ರಮಕ್ಕೂ ಹೆಚ್ಚು ಕಡಿಮೆ 80% ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ನಾನು. ಎಲ್ಲ ಕಾರ್ಯಕ್ರಮ. ಓಕೆ ಮೇಡಮ್, ಇಲ್ಲಿ ಸಾಕಷ್ಟು ಸ್ಫೂರ್ತಿ ಆಗುವಂತ ವ್ಯಕ್ತಿತ್ವಗಳದ್ದು ಫೋಟೋಗಳನ್ನು ಹಾಕೊಂಡಿದ್ದೀರಿ. ಬಸವಣ್ಣ ಅವರಿಂದ ಆರಂಭ ಮಾಡ್ತೀನಿ. ನಾವು ಯಾವಾಗ್ಲೂ ಕೂಡ ಬಸವಣ್ಣನ ತತ್ವಗಳನ್ನ ಯಥೇಚ್ಛವಾಗಿ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಬದುಕು ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ತಾವು ಹೇಗ್ ಬಣ್ಣಿಸ್ತೀರಿ ಅಂತ? ಈಸ್ ಎ ಸಂಸ್ಕೃತ ನಾಯಕ ಅವರು. ಬಸವಣ್ಣವರು ತತ್ವ ಸಿದ್ಧಾಂತಗಳನ್ನು ನೋಡಿದ್ರೆ ಸರ್ವರಿಗೂ ಸಮಪಾಲು ಸಮಬಾಡು ಅಂತ ಹೇಳಿರ್ತಕ್ಕಂಥ ಒಂದು ತತ್ವವನ್ನ ನಾನು ಐ ಎಮ್ ಎ ಬಿಲೀವರ್ ಆಫ್ ಇಸ್ಲಾಂ. ನಮ್ಮಲ್ಲೂ ಕೂಡ ನಾನು ಐ ಆಮ್ ವೆರಿ ಎವ್ರಿ ಡೇ ಐ ವಿಲ್ ರೀಡ್ ಕುರಾನ್. ಅದನ್ನ ಹೋಲಿಸಿ ನೋಡ್ತೀನಿ. ನಮ್ಮ ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಈಸ್ ದ ಲಾಸ್ಟ್ ಪೈಗಂಬರ್ ಆಫ್ ಪ್ರವಾದಿ ಇರೋದ್ರಿಂದ ಅವರು ಕೂಡ ಅದನ್ನೇ ಹೇಳಿ, ದೇವರು ಕೂಡ ಎಲ್ಲರೂ ಸಮಾನರು, ಎಲ್ಲರೂ ಸಮಾನರಾಗಿ ಬದುಕಬೇಕು, ಯಾರು ಕೂಡ ಮೇಲೆ ಕೆಳಗು ಆ ಭಾವನೆ ಬೇಡ ಅಂತ ಹೇಳಿ ಅವರ ಒಂದು ಬುಕ್ಸ್ ಗಳನ್ನ ಓದಿದ್ರೆ ಬಸವಣ್ಣನವರು ದೇರ್ ಇಸ್ ನೋ ಡಿಫರೆನ್ಸಸ್. ಇದ್ರ ಕುರಾನಲ್ಲಿ ಏನಿದೆ ಅದನ್ನೇ ಕೂಡ ಅವರು ಕೂಡ ಹೇಳಿರ್ತಕ್ಕಂಥ ಆ ಕಾಲದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು. ಈಗ ನೋಡಿ, ಆಸ್ ಪರ್ ದಿ ಕುರಾನ್ 1,80,000 ಪ್ರವಾದಿಗಳನ್ನ ಬರೆದಿದೆ. ಆ ಕಾಲಘಟ್ಟಕ್ಕೆ ದೇವರು ಒಬ್ಬರಿಗೆ ಪ್ರವಾದಿಯಾಗಿ ಕಳಿಸಿರ್ತಕ್ಕಂಥದ್ದು. ಎಲ್ಲಿ ಸಮಾಜ ಸಂಕಷ್ಟದಲ್ಲೇ ಅದಕ್ಕೆ ಒಬ್ಬ ನಾಯಕನೋ ಯಾವುದೋ ಒಂದು ರೂಪದಲ್ಲಿ ಕಳಿಸಿರ್ತಕ್ಕಂಥದ್ದು. ಅದ್ರಲ್ಲಿ ನಾನು ಐ ಬಿಲೀವ್ ಬಸವಣ್ಣಕ್ಕೂ ಆ ಕಾಲದಲ್ಲಿ ದೇವರು ಈ ಸಮಾಜ ಕೆಡಕ್ ಹೋಗ್ತಾ ಇದೆ, ನೀನು ಸರಿಯಾದ ರೀತಿಯಲ್ಲಿ ತಗೊಂಬ ಅಂತ ಕಳಿಸಿರ್ಬಹುದು ಅಂತ ಹೇಳಿ. ಹಾಗಾಗಿ ಬಹಳ ನೆಚ್ತೀನಿ ನಾನು ಅವ್ರ ಸಿದ್ಧಾಂತಗಳನ್ನ. ನಮ್ಮ ಪಕ್ಷನೂ ಕೂಡ ಪಕ್ಷ ಸಿದ್ಧಾಂತಗಳನ್ನ ನಿರ್ವಹಿಸಿಕೊಂಡು ಈಗ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಸಾಂಸ್ಕೃತಿಕ ನಾಯಕ ಅಂತಾನು ಕೂಡ ಅವರಿಗೆ ಒಂದು ಬಿರುದನ್ನ ಕೊಟ್ಟಿದ್ದಾರೆ. ನೋಡಿ, ಆ ಕಾಲದಲ್ಲಿ ಇಲ್ಲಿವರೆಗೂ ಅವರಿಗೆ ಆ ಮಹತ್ವವನ್ನು ಯಾರು ಕೊಡ್ಲಿಲ್ಲ. ಈವನ್ ದೋ ಹಿ ಬಿಲಾಂಗ್ಸ್ ಟು ಎ ಬ್ಯಾಕ್ವರ್ಡ್ ಕಮ್ಯುನಿಟಿ, ಅವರು ಕೂಡ ಅದನ್ನ ಪಕ್ಷನೂ ಕೂಡ ಒಪ್ಕೊಳ್ತಾರೆ. ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಕ್ಕಂಥ ಸಿದ್ಧಾಂತ, ಹೇಳುವ ಸಿದ್ಧಾಂತನೂ ಕೂಡ ಬಸವಣ್ಣ ಹೇಳಿರ್ತಕ್ಕಂಥ ಮಾತುಗಳನ್ನ ಹೋಲಿಸಿದ್ ನೋಡಿದ್ರೆ ಎಲ್ಲರೂ ಕೂಡ ಸಮಾಜದ ಏಳಿಗೆಗೋಸ್ಕರ ತಗೊಂಡಿರ್ತಕ್ಕಂಥ ನಿರ್ಧಾರಗಳು. ಹಾಗಾಗಿ ಅವರು ಫೋಟೋನ ಅಲ್ಲ ಹಾಕಿರ್ತಕ್ಕಂಥದ್ದು. ನಮ್ಮ ಸಂವಿಧಾನ ಬರ್ದಿರ್ತಕ್ಕಂಥ ಅಂಬೇಡ್ಕರ್ ಅವರು ಬಸವಣ್ಣ ಏನ್ ಹೇಳ್ತಾನೆ, ಕ್ರಿಸ್ಟಿಯಾನಿಟಿಲಿ ಈಸಾ ಏನ್ ಹೇಳ್ತಾರೆ, ಮೊಹಮ್ಮದ್ ಪೈಗಂಬರ್ ಏನ್ ಹೇಳ್ತಾರೆ, ಎಲ್ಲಾ ಧರ್ಮಗಳ ಒಂದು ಗ್ರಂಥ. ದೇಶ ಆಳಕ್ಕೆ ಏನ್ ಬೇಕು ಅಂತ ಆ ಒಂದು ಬೈಬಲ್ ಆಫ್ ಇಂಡಿಯನ್ ಗವರ್ಮೆಂಟ್ ಅಂತಂದ್ರೆ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಒಂದು ಸಂವಿಧಾನ. ಹಾಗಾಗಿ ಅಂಬೇಡ್ಕರ್ ಅವರಿಗೆ ಈಸ್ ಅವರ್ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು, ಆಜಾದ್ ಅವರು ಈಸ್ ದ ಫಸ್ಟ್ ಎಜುಕೇಶನ್ ಮಿನಿಸ್ಟರ್. ಅವರು ಶಿಕ್ಷಣನೇ ಸಮಾಜಕ್ಕೆ ಮೌಲ್ಯ, ಅದನ್ನ ಬೇಕು, ಅದಿಲ್ದಲ್ಲೇ ಇದ್ರೆ ಮನುಷ್ಯ ಮುರುಗಾಗಿ ಬದುಕ್ತಾನೆ. ಹಾಗಾಗಿ ಹೆಮ್ಮೆ ಪಡ್ತೀನಿ ಅವ್ರ ಬಗ್ಗೆ. ಬಹಳ ಒಡನಾಟಿಯಾಗಿ ನೆಹರು ಗಾಂಧಿ ಅವರಿಗೆ ಅವರು ಇದ್ದಿರ್ತಕ್ಕಂಥದ್ದು ಸರ್ದಾರ್. ಅದೇ ತರ ನಮ್ಮ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು ಈಸ್ ಎ ಮಾಡೆಲ್ ಫಾರ್ ಅಸ್. ಅವ್ರ ಫೋಟೋನ ಹಾಕ್ಸಿದೀನಿ. ಹೆಣ್ಮಕ್ಳು ತುಂಬಾ ಜನ ರಾಜಕೀಯಕ್ಕೆ ಬರುವಂತವ್ರು ಇಂದಿರಾ ಗಾಂಧಿನೇ ಇನ್ಸ್ಪಿರೇಷನ್ ಆಗಿ ನೋಡ್ತಾರೆ ಅಂತ. ನಾನು PUC ಓದ್ಬೇಕಾದ್ರೆ ಇಂದಿರಾ ಗಾಂಧಿ ಅವರು ಇದೇ ನೆಹರು ಮೈದಾನದಲ್ಲಿ ಇದಕ್ ಬಂದಿದ್ರು. ಮೂಲತಃ ನಾನು ಕಾಂಗ್ರೆಸ್, ನಮ್ಮ ತಂದೆ ಒಂದು ಸ್ವತಂತ್ರ ಹೋರಾಟರಾಗಿರೋದ್ರಿಂದ PUC ಓದ್ಬೇಕಾದ್ರೆ ನಾವೆಲ್ಲ ಓದ್ತಾ ಇದ್ವಿ ಅಷ್ಟೇ. ಇಲ್ಲಿ ಪ್ರಚಾರಕ್ಕೆ ಬಂದಾಗ ಶಾಲೆಯನ್ನು ಬಿಟ್ಟು ಅವರಿಗೆ ಅವರ ಹತ್ರದಿಂದ ನೋಡಿರ್ತಕ್ಕಂಥದ್ರಲ್ಲಿ ನಾನು. ಹಾಗಾಗಿ ಅವರಿಗೆ ಒಂದು ಮಾಡೆಲ್ ಆಗಿ ತಗೊಂಡಿದ್ದೀನಿ. ಮಾತಾಡಕ್ಕೆ ಅವಕಾಶ ಆಗ್ಲಿಲ್ಲ, ಬಟ್ ಹತ್ರದಿಂದ ನೋಡಕ್ ಅವಕಾಶ ಆಯ್ತು. ರಾಜೀವ್ ಗಾಂಧಿ ಅವ್ರನ್ನ ನೋಡಕ್ ಅವಕಾಶ ಆಯ್ತು. ಭದ್ರಾವತಿ ಹಾಕಿ ಸ್ಟೇಡಿಯಂ ಅಲ್ಲಿ ನಾನು ಜಿಲ್ಲಾ ಪರಿಷತ್ತಿನ ಮೆಂಬರ್ ಆಗಿದ್ದೆ. ರಾಜೀವ್ ಗಾಂಧಿ ಅಲ್ಲಿ ಹಾಕಿ ಸ್ಟೇಡಿಯಂಗೆ ಬಂದಿದ್ರು. ಅವಾಗ ಜೋರಾಗಿ ಕೂಗಿ ಮುಜೆ ಸುನಿಯೇ ಮೇರಿ ಬಾತ್ ಸುನಿಯೇ ಅಂತ ಹೇಳಿದಾಗ ಉಸ್ಕು ಬುಲಾಕರ್ ಲಾಯಿ ಅಂತಾನು ಕರೆದ್ರು ನನಗೆ. ಕ್ಯಾ ಚಾಹತೆ ಅನ್ನೋದಕ್ಕೆ ನಾನು ಇಡೀ ದೇಶಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ತಗೊಂಡ್ಬನ್ನಿ ಅಂದ್ರು. ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತು. ಇಡೀ ದೇಶಕ್ಕೆ ನೀವು ಪಂಚಾಯತ್ ರಾಜ್ ತರಬೇಕು ಅಂತ ಹೇಳಿದಾಗ ನನಗೆ ಒಂದು ಸಂತೋಷ ಅಂತಂದ್ರೆ, ಸಂವಿಧಾನದ 73ನೇ ತಿದ್ದುಪಡಿ ಏನಿದೆ ಪಂಚಾಯತ್ ರಾಜ್ ದೇಶದಲ್ಲಿ ಬಂದಿರ್ತಕ್ಕಂಥದ್ದು ನಾನು ಒಂದು ಕೂಗು ಕೊಟ್ಟಿದ್ದೀನಿ ಅಂತಾನು ಕೂಡ ನನ್ನ ಭಾವನೆ. ಅಚ್ಚಾ ಕರೆಂಗೆ ಅಂತ ನಾವು ಹೋಗಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ. ನೆಕ್ಸ್ಟ್ ಇದು ಇಡೀ ದೇಶಕ್ಕೆ 73ನೇ ತಿದ್ದುಪಡಿಯನ್ನು ಮಾಡು ಪಂಚಾಯತ್ ರಾಜ್ ವ್ಯವಸ್ಥೆ. ಜಿಲ್ಲಾ ಪರಿಷತ್ ಇದೀನಲ್ಲ, ಜಿಲ್ಲಾ ಪಂಚಾಯತ್ ಅಂತ ಹೇಳಿ ಈ ದೇಶದಲ್ಲಿ ಪಂಚಾಯತ್ ರಾಜ್ ಬಂತು.
ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಏನ್ ಕಲ್ಪನೆಗಳಿತ್ತು ಪಂಚಾಯತ್ ರಾಜ್ ಬಗ್ಗೆ ತಮಗೆ ಅಂತ? ಕಲ್ಪನೆ ಅಂತಂದ್ರೆ ನೋಡಿ, ಮಹಾತ್ಮ ಗಾಂಧೀಜಿಯವರು ಡಿಸೆಂಟ್ರಲೈಸ್ಡ್ ಇದನ್ನ ಅಧಿಕಾರದ ವಿಕೇಂದ್ರೀಕರಣವನ್ನ ಅವ್ರು ನಂಬ್ಕೊಂಡಿರ್ತಕ್ಕಂಥದ್ದು. ಈ ರಾಮರಾಜ್ಯ ಎಲ್ಲ ಗ್ರಾಮ ರಾಜ್ಯ ಆಗ್ಬೇಕು ಅಂತ ಹೇಳಿ ಹೊಂದಿರ್ತಂತ. ಯಾಕಂದ್ರೆ ಭಾರತ ದೇಶದ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ. ಎಲ್ಲಿ ಹಳ್ಳಿ ಅಭಿವೃದ್ಧಿ ಆಗಲು ಅಲ್ಲಿ ದೇಶ ಅಭಿವೃದ್ಧಿಗೆ ಸಾಧ್ಯ ಇಲ್ಲ. ಹಾಗಾಗಿ ಹಳ್ಳಿಯವರಿಗೆ ಏನ್ ಬೇಕು ಅಂತ ತೀರ್ಮಾನ ತಗೊಳ್ಳುವ ಅಧಿಕಾರ ಹಳ್ಳಿಯಲ್ಲೇ ಇರ್ಬೇಕು. ಹಾಗಾಗಿ ಗ್ರಾಮ ರಾಜ್ಯ ಅಂತ ಕಲ್ಪನೆ ಇಟ್ಟಿರ್ತಕ್ಕಂಥದ್ದು, ಅದನ್ನ ನಾವು ಓದ್ತಾ ಇದ್ವಿ ನಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ. ಆ ಒಂದು ಇದ್ರಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತಂದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬರಕ್ಕೆ. ಇದರಿಂದ ಗಟ್ಟಿಗೊಳಿಸ್ಬೇಕು ನಾವು. ಹಾಗಾಗಿ ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ ತೀರ್ಮಾನ ಆಗಿ ಹಳ್ಳಿಗಳಿಗೆ ಕುಡಿಯ ನೀರು, ಶಾಲೆನೋ ಆಸ್ಪತ್ರೆನೋ ಆಗ್ಬೇಕಂದ್ರೆ ಅವರೇ ಹೇಳ್ಬೇಕು, ಅವರೇ ಯೋಜನೆ ಮಾಡ್ಬೇಕು ಅಂತ. ಅದ್ ಎಲ್ಲಿವರೆಗೂ ನಮ್ಮ ಇದು ಅಧಿಕಾರದ ವಿಸ್ತರಣೆ, ಅಧಿಕಾರ, ರಾಜಕೀಯ ಶಕ್ತಿಗಳು ಗ್ರಾಮ ಸಭೆ, ಗ್ರಾಮ ಅಂತ ಕೇಂದ್ರೀಕೃತ ಮಾಡಲು ಅಲ್ಲಿವರೆಗೂ ದೇಶ ಉದ್ಧಾರ ಆಗಲ್ಲ. ಅದನ್ನ ಹಾಗಾಗಿ ಅದನ್ನ ಕನ್ವಿನ್ಸ್ ಮಾಡಿದ್ವಿ. ನಾನು ಖುಷಿ ಅಂದ್ರೆ ನನಗೆ ರಾಜೀವ್ ಗಾಂಧಿ ಅವ್ರನ್ನು ನೋಡಿದ್ದೀನಿ, ಇಂದಿರಾ ಗಾಂಧಿ ಅವ್ರನ್ನು ನೋಡಿದ್ದೀನಿ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್, ಮಧು ಬಂಗಾರಪ್ಪ ಅವರದ್ದು ಫೋಟೋ ಇದೆ. ಮಧು ಬಂಗಾರಪ್ಪ ಅವರು ಇದೇ ಜಿಲ್ಲೆಯವರು, ಆಕ್ಚುಲಿ ಜಿಲ್ಲೆ ಮಂತ್ರಿ ಅವರು. ಹಾಗಾಗಿ ಜಿಲ್ಲಾ ಮಂತ್ರಿ ಅವರು ಇದು ಯಂಗ್ ಜನರೇಷನ್ ಒಂದು ಮಾದರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಕ್ರಾಂತಿಕಾರಿಯಾದ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಖರ್ಗೆ ಸಾಹೇಬ್ರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ನನಗೆ ಅವರು ಕೂಡ, ನಾನು ಬೇಸಿಕಲಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಜನತಾ ಪಾರ್ಟಿಯಿಂದ ಹೋಗಿ ಗೆದ್ದು, ಆಮೇಲೆ ತದನಂತರ ನಾನು ಎಲ್ಲ ನನ್ನ ಜನತಾ ಪಾರ್ಟಿಯ ಲೀಡರ್ಸ್ ರಾಮಕೃಷ್ಣ ಹೆಗಡೆ, JH ಪಟೇಲ್ ಅವರು ವಿಧಾಯಕ ಹೇಳಿದ್ಮೇಲೆ ನಾನು ಯಾವುದೇ ಪ್ರಶ್ನೆ ಇಲ್ದಲೆ ನಾನು ಕಾಂಗ್ರೆಸ್ ಸೇರಿರ್ತಕ್ಕಂಥದ್ದು. ನಾನು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಹೂ ಕೇಮ್ ಫ್ರಮ್ ಅದರ್ ಪಾರ್ಟಿ. ನಾನು BA ಮೊಯ್ದೀನ್, BL ಶಂಕರ್, ರಮೇಶ್ ಕುಮಾರ್ ಅವರು ಜನತಾ ಪಾರ್ಟಿಯಿಂದ ಬಂದು ಕಾಂಗ್ರೆಸ್ಸಿಗೆ ಸೇರಿದ್ವಿ. ಅವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ, ಖರ್ಗೆ ಅವರು ಅವಾಗಿಂದಾನು ನನಗೆ, ಅದಕ್ಕಿಂತ ಹಿಂದೆನೂ ಕೂಡ ಬಹಳ ಒಡನಾಟ ಇತ್ತು ನನಗೆ ಖರ್ಗೆ ಅವ್ರ ಹತ್ರ. ಈಸ್ ಮೈ ಪೊಲಿಟಿಕಲ್ ಮೆಂಟರ್ ಆಲ್ಸೋ. ಆಗಾಗ ನಮ್ ಕಾಗೋಡು ತಿಮ್ಮಪ್ಪನವರು ಅವಾಗ ನಿನ್ನ ಇವತ್ತೇ ಸೇರ್ಬೇಕು ನೀನು ಅಂತ ಹೇಳಿ, ಇವರೆಲ್ಲ ಡಿಮೈಸ್ ಆದ್ಮೇಲೆ ಒಂದೇ ವಾರದಲ್ಲಿ ಕಾಂಗ್ರೆಸ್ ಸೇರಿಸಿ Day 1 ನನಗೆ ಐ ಬಿಕೇಮ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮೆಂಬರ್ ವಿತ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಖರ್ಗೆ ಸರ್. ನಾನು ರೀಸೆಂಟ್ಲಿ ಕಾಗೋಡು ತಿಮ್ಮಪ್ಪ ಅವರನ್ನು ಮಾತಾಡ್ಸೋದಕ್ಕೆ ಹೋಗಿದ್ದೆ. 2013ರಲ್ಲಿ ನಾನು ನೋಡಿದ್ದ ಕಾಗೋಡು ತಿಮ್ಮಪ್ಪ ಅವರಿಗೂ ಮತ್ತು 2025ರಲ್ಲಿ ನೋಡಿರುವಂತಹ ಕಾಗೋಡು ತಿಮ್ಮಪ್ಪ ಅವ್ರಿಗೂ ಭಾರಿ ಡಿಫ್ರೆನ್ಸ್ ಇದೆ. 224 ಶಾಸಕರು ಫೋನ್ ಮಾಡಿದ್ರು, ಫೋನಿಗೆ ಸಿಗದೆ ಇರ್ತಾ ಇದ್ದಂಥವ್ರು, ತುಂಬಾ ಬ್ಯುಸಿ ಇರ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ರಿಟೈರ್ಮೆಂಟ್ ಆದಾಗ, ಅಧಿಕಾರ ನಮ್ಮ ಹತ್ರ ಇಲ್ಲದೆ ಇದ್ದಾಗ ಯಾರು ನಮ್ಮನ್ನು ಮಾತಾಡ್ಸೋಕ್ ಬರಲ್ವಲ್ಲ ಅನ್ನುವಂಥ ಬೇಜಾರಿರುತ್ತಾ ಅಂತ? ಇದ್ದೇ ಇರುತ್ತೆ ನೋಡಿ. ಸಾರ್ವಜನಿಕರಲ್ಲಿ ಇರ್ತಕ್ಕಂಥ, ಸಾರ್ವಜನಿಕರ ಮಧ್ಯ ಇರ್ತಕ್ಕಂಥವ್ರಿಗೆ ಅದು ಎಡಿಕ್ಟ್ ಆಗಿರ್ತಾರೆ ಅವರು. ಅದು ಕೆಲಸ ಹೋಗ್ಲಿ ಬಿಡ್ಲಿ, ಸಂಪರ್ಕ ಇರ್ಲೇಬೇಕು ಅವರಿಗೆ. ಜನ ಹೋಗದೆ ಇದ್ರೆ ಅವರಿಗೆ ಎಷ್ಟೇ ದೌಲತ್ತಿದ್ರು ಕೂಡ, ನಮಗೆ ಸಂಪತ್ತಿದ್ರು ಕೂಡ, ಜನ ಸಂಪರ್ಕ ಇದ್ರೆ ನಾವು ಯಾವ್ದೋ ಒಂದು ಡಾರ್ಕ್ ರೂಮ್ ಅಲ್ಲಿ ಇದ್ದಂಗೆ. ಹಾಗಾಗಿ ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಕಾಗೋಡು ತಿಮ್ಮಪ್ಪ ಅವ್ರ ಕೊಡುಗೆನೂ ಇದೆ. ಕಾಗೋಡು ಸತ್ಯಾಗ್ರಹ ಶುರು ಮಾಡಿರ್ತಕ್ಕಂಥದ್ದು, ಆಮೇಲೆ ಭೂಮಿ ಇಲ್ಲದವನಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಕ್ರಾಂತಿಕಾರ್ಯದ ಬದಲಾವಣೆಗೆ ಕಾಗೋಡು ತಿಮ್ಮಪ್ಪ ಅವರು ಈಗ ಈ ಪಶ್ಚಾತ್ತೀತ ನಾಯಕರು ನಮ್ಮ ಜಿಲ್ಲೆಯಲ್ಲಿ. ಅವರು ಯಾವಾಗ್ಲೂ ಅವ್ರ ಆರೋಗ್ಯಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಇರೋ ತನಕ ಆರೋಗ್ಯವಾಗಿ ಇರ್ಲಿ ಅಂತ ಹೇಳಿ. ಆ ತರದ್ ಒಂದು ಬೇಜಾರು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಹೌ ವಿ ಟೇಕ್ಸ್ ಅದನ್ನ. ಈಗ ಅವ್ರಿಗೆ ವಯಸ್ಸು ಕೂಡ ಆಗಿರೋದ್ರಿಂದ ಅವ್ರು ಮೂವ್ ಆಗಕ್ಕೂ ಆಗಲ್ಲ ಜನರ ಜೊತೆಗೆ. ಇಲ್ಲ ನಾವು ಮನೆಯಲ್ಲೇ ಇದ್ದು ಸಾರ್ವಜನಿಕ ಕರಿತೀವಿ ಅಂದ್ರೂ ಕೂಡ ಆಗಲ್ಲ, ಜನರ ಜೊತೆಗೆ ಹೋಗ್ಬೇಕು ಅಂತ ಕೂಡ ಅವ್ರು ಆಗಲ್ಲ ಅವರಿಗೆ. ಆದ್ರೂ ಕೂಡ ನಮ್ಮ ವರ್ಕರ್ಸ್, ಲೀಡರ್ಸ್ ಎಲ್ಲ ಹೋದಾಗೆಲ್ಲ ಅವ್ರನ್ನ ಭೇಟಿ ಮಾಡ್ತೀವಿ. ನಾವೆಲ್ಲರೂ ಕೂಡ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸಲಹೆ ತಗೊಳ್ತಾರೆ, ಅವ್ರು ಹೇಳಿದ್ದನ್ನ ಮಾಡ್ತಾರೆ. ಈ ಸಮಸ್ಯೆ ಏನಾದ್ರು ಬಂದ್ರೆ ಈ ತರ ಯಾವ ಸಮಸ್ಯೆ ಬಗೆಹರಿಸಬೇಕು ಅದನ್ನು ಕೂಡ ಕೇಳ್ತಾರೆ ಅವ್ರು. ಓಕೆ, ವೆಲ್ ವೀಕ್ಷಕರು, ಈಗ ನಾವು ನಿಂತಿರುವಂತಹ ಜಾಗವನ್ನ ನೀವೇನ್ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ಮೇಡಮ್ ಕೂತ್ಕೊಳ್ತಾರೆ ಮತ್ತು ಜನ ಬಂದು ಅವರನ್ನ ಭೇಟಿ ಆಗುವಂತಹ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ. ಮತ್ತು ಇಲ್ಲೊಂದು ಕ್ಯಾಬಿನ್ ಇದೆ ಅಂತ ಅನಿಸ್ತದೆ. ಸೊ ಇಲ್ಲಿ ಏನೇ ಪರ್ಸನಲ್ ಮೀಟಿಂಗ್ಗಳಿದ್ರು ಅಥವಾ ಯಾರೇ ಅಧಿಕಾರಿಗಳು ಬಂದ್ರು ಇಲ್ಲೇ ಅಟೆಂಡ್ ಮಾಡ್ತಾರೆ. ಮತ್ತು ಸಾಕಷ್ಟು ಜನ ಕೆಲವೊಂದು ವಿಚಾರಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಅವರಿಗೆ ಪ್ರೈವೇಸಿ ಬೇಕು, ಮೇಡಮ್ ನಾವು ಪರ್ಸನಲ್ ಆಗಿ ಮಾತಾಡಬೇಕು ಅಂದಾಗ ಇದೇ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಅಂತ ಅನಿಸ್ತದೆ. ಸೊ ಜನ ಮೇಡಮ್ ತುಂಬಾ ಜನಕ್ಕೆ ಪಾಪ
ಇದು ಇವರ ವ್ಯಾಪ್ತಿಗೆ ಬರಲ್ಲ, ಇದು ಇವರ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದರ ಅರಿವು ತುಂಬಾ ಕಡಿಮೆ ಇರುತ್ತೆ. ಲೈಕ್ ಹಾಗೆ ಬಂದಾಗ ಹೇಗೆ ಕನ್ವೆ ಮಾಡಿ ಕಳಿಸ್ತೀರಿ ಅಂತ? ಮೊಟ್ಟ ಮೊದಲಾಗಿ ನಾನೇ ನನ್ನ ವ್ಯಾಪ್ತಿಗೆ ಯಾವ್ದು ಬರಲ್ಲ ಅಂತ ಭಾವಿಸದೇ ಇಲ್ಲ. ಓಕೆ, ನನಗೆ ನಾನು ಸ್ಕೈ ಇಸ್ ದಿ ಲಿಮಿಟ್. ನನಗೆ ಕರೆಕ್ಟ್. ನಾನು ಕಾನೂನು ಬುಕ್ಸ್ ಗಳನ್ನು ಓದ್ತೀನಿ, ನಾನು ಕಾನೂನನ್ನ ಓದ್ತೀನಿ. ನಾನು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನಾದಾಗ್ಲೂ ಕೂಡ ನನ್ನ ಜಿಲ್ಲೆ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಗೊಂಡಿತ್ತು. ನನ್ನ ಕ್ಷೇತ್ರದ ಒಂದು ಹಳ್ಳಿ ಇದು ಗ್ರಾಮೀಣ ನೈರ್ಮಲ್ಯ ಇದೆಯಲ್ಲ, ಅದಕ್ಕೆ ಇಡೀ ದೇಶಕ್ಕೆ ಪ್ರಥಮ ಸ್ಥಾನವನ್ನು ತಗೊಂಡಿತ್ತು. ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಮತ್ತು ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶ ಇರುತ್ತೆ, ಎಲ್ಲದೂ ಕೂಡ ಮಾಡ್ಬೋದು. ನಾವು ಯಾವ ತರಹ ತಗೊಂಡು ಹೋಗ್ತೀವಿ ಅಧಿಕಾರಿಯವರ ಜೊತೆಗೆ, ಅದು ಡಿಪೆಂಡ್ಸ್ ಅಪಾನ್ ಅಸ್. ಹಾಗಾಗಿ ಪಾಪ ಜನರಿಗೆ ನನ್ ಬಗ್ಗೆ ಎಲ್ಲಾ ಜನರಿಗೂ ಎಲ್ಲಾ ಮಾಹಿತಿ ಇದೆ. ನನ್ನ 4 ದಶಕಗಳ ಒಂದು ರಾಜಕೀಯ ಜೀವನ ಇರೋದ್ರಿಂದ ಎಲ್ಲರಿಗೂ ಏನ್ ಬೇಕಾದ್ರೂ ಮಾಡ್ತಾರೆ ಮೇಡಮ್ ಅಂತ ಒಂದು ನನಗೆ ಅದು ನನ್ನ ಜನರ ಮೇಲೆ ಬಹಳ ಹೆಮ್ಮೆ ಇದೆ, ನನ್ನ ಜಿಲ್ಲೆಯ ಜನರ ಮೇಲೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರಂತೂ ನನಗೆ ಆವಾಗ ನೋಡ್ಕೊಂಡ್ ಬಂದಿದಾರಲ್ಲ, ಏನು ಆಗದೆ ಇದ್ರು ಗಂಡ ಹೆಂಡತಿ ಜಗಳದಿಂದ ಹಿಡಿದು ಎಲ್ಲ ಬೇಸಿ ಕಮ್ಯುನಿಟಿಯಿಂದ ಹಿಡಿದು ಮೂಲ ಸೌಕರ್ಯದಿಂದ ಹಿಡಿದು ಪೊಲೀಸ್ ಸ್ಟೇಷನ್ ಹೋಗೋದ್ರಿಂದ ಹಿಡಿದು ಎಲ್ಲದೂ ಕೂಡ ನಾನ್ ಮಾಡ್ತೀನಿ ಅಂತ ನನ್ನ ಹತ್ರ ಬರ್ತಾರೆ. ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ. ಹೇಳಿದ್ದೆಲ್ಲ ಆಗಿದೆ. ಮತ್ತೆ ಏನಾದ್ರು ಕಲೆಕ್ಟಿವ್ ಅಲ್ಲಿ ಏನಾದ್ರು ಸರ್ಕಾರ ಲೆವೆಲ್ ಅಲ್ಲಿ ಮಾತಾಡ್ಬೇಕಂದ್ರೆ ಸೆಷನ್ ಅಲ್ಲಿ ಮಾತಾಡೋಕ್ಕೂ ಕೂಡ ನನಗೆ ಜನ ರೆಪ್ರೆಸೆಂಟೇಷನ್ ಬಂದ್ ಕೊಡ್ತಾರೆ. ರೆವಿನ್ಯೂ ಇರೋದನ್ನ ಅದನ್ನ ಕನ್ವರ್ಟ್ ಮಾಡಿ ಈ 2030 ಇದ್ರಲ್ಲೆಲ್ಲ ಒಂದಷ್ಟು ಜನ ಗುಡಿಸ್ಲು ಹಾಕೊಂಡಿರ್ತಾರೆ, ಅವರಿಗೆಲ್ಲ ಸಕ್ರಮ ಮಾಡಿ ಬಹಳಷ್ಟು ಜನ ದಿನನಿತ್ಯ ಬರ್ತಾ ಇರ್ತಾರೆ. ಮಾಡ್ತಾ ಇದ್ದೀನಿ, ಅವ್ರಿಗೆ ನಂಬಿಕೆ ಇದೆ ಜನರಿಗೆ, ನನಗೂ ಕೂಡ ಮಾಡ್ತೀನಿ ಅಂತ ಒಂದು ಧೈರ್ಯ ಇದೆ. ಸಂತೋಷ ಆಗುತ್ತೆ ಬಹಳ ನಿಮ್ಗೆಲ್ಲ ನೋಡ್ತಾ ಇದ್ದೀನಿ, ಹುಡುಗರು ಎಷ್ಟಿದ್ದಾರೆ ಹುಡುಗಿಯರು ಎಷ್ಟಿದ್ದಾರೆ ಅಂತ. ಗ್ರಾಂಟ್ ಆಗಿದೆಯಾ ಅಂತ ಕೂಡ ಬೋರ್ಡಲ್ಲಿ ನೋಡ್ತಾ ಇದ್ದೇನೆ, ಗೋಡೆಯಲ್ಲಿ. ಇಟ್ ಈಸ್ ಅನ್ ಅನ್ಏಡೆಡ್ ಸ್ಕೂಲ್, ಅನುದಾನ ರಹಿತ ಶಾಲೆ. ಶುರುವಾಗಿರ್ತಕ್ಕಂಥದ್ದು 1994ರಲ್ಲಿ. ಇಟ್ಸ್ ಎ ಲಾಂಗ್ ಜರ್ನಿ. ಒಂದು ಖಾಸಗಿ ಸಂಸ್ಥೆ ನಡೆಸಬೇಕು ಅಂದ್ರೆ, ಅದು ನಮ್ಮ ಸಮುದಾಯದವರು ನಡೆಸಬೇಕು ಅಂತಂದ್ರೆ ಬಹಳ ಕಷ್ಟ. ಯಾಕೆ ಅಂದ್ರೆ ನಮ್ಮ ಜನ ಬದುಕ್ತಾ ಇರ್ತಕ್ಕಂಥ ಅವರ ಸಾಮಾಜಿಕ ವ್ಯವಸ್ಥೆ ನೋಡ್ಕೊಂಡ್ರೆ ಆ ದಿಕ್ಕಲ್ಲಿ ಕಷ್ಟ. ಅದಕ್ಕೆ ಇವತ್ತೊಂದು ಉತ್ತರ ನನಗೆ ನಮ್ಮ ಡಾಕ್ಟರ್ ಸಾಹೇಬ್ರವರು ವೈದ್ಯರು ಹೇಳಿರ್ತಕ್ಕಂಥ ಇದರಲ್ಲಿ ಉತ್ತರನೂ ಕೂಡ ನಮಗೆಲ್ಲರೂ ಕೂಡ ಭಾವಿಸ್ಬೋದು, ನನಗೂ ಕೂಡ ಅನಿಸ್ತು. ನಾವು ತೃಪ್ತಿಕರಾಗಿರಲ್ಲ, ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ in what we have. हलाल कमाई से खाना, हलाल कमाई से खाने के लिए हम लोग सैटिस्फाई है क्या? अगर हम सुबह से शाम तक मजदूरी करें, हमें इतनी हमारी आमदनी है, तो बहुत से लोग ऐसा नहीं कि वी शुड नॉट थिंक, हम नेगेटिव मत सोचे, पॉजिटिव ही सोचे. ह्यूमन बीइंग हैज वांट्स कितने हैं, डिमांड्स कितने हैं, उसके अगर बोले तो ये होते ही है, ये होते ही, ये होते हैं. इसलिए नफ्स की पाबंदी अल्लाह ताला क्या वास्ते बोल रहा है, बोले तो नफ्स को कंट्रोल में रखो. जब आपको कामयाबी हासिल हो तो इंटर्न इसके माने हलाल कामी में अगर हम करें तो उसमें खैर, खैरात, बरकत, सब चीज उसमें होती. उसके अलावा आज जो उन्होंने अपनी कमाई से तमाम डॉक्टर हजरात मिलके अपनी कमाई से, जो मैं समझती हूँ तो ज़कात का सही तरीका उन्होंने इस्तेमाल कर लिया, जो उनकी कमाई में इतना पर्सन निकाल के तालीम के लिए खर्च करना सबसे बड़ी ज़कात है. तो उन्होंने यहाँ की स्कूल को कंप्यूटर से मुहैया करे, आप बच्चे इसका सही इस्तेमाल करना चाहिए. हुज़ूर सल्लल्लाहु अलैहि वसल्लम अगर इल्म तो हासिल करना है तो चीन को जाओ, क्या आप आवाज़ से बोलो. चीन अब क्या उड़े तो चले चले आती ना मैडम कर सकते, लेकिन उस वक्त 7 समंदर पार चीन, उसका मतलब वो ज़माने में इसलिए बोले तो कितनी भी दुश्वारियाँ आए आपको, कितने भी परेशानियाँ आए, आपको इल्म हासिल करना ज़रूरी है.
या नहीं तो जहालत, इंसान को इल्म नहीं रहेगा तो जहालत की दौर पर जाता। तो जहालत में जाना मैंने तो उसकी जिंदगी से जीने के लायक ही नहीं रही। तो ये राह दिखाने के लिए रहमतुल आलमीन जो है वो राह दिखाने के लिए हम लोगों को इल्म की दावत उन्होंने दी। हमारी सबसे बड़ी मुक़द्दस किताब के जरिए हम लोगों को इल्म की दावत दी। तो इस नज़रिए से सही इस्तेमाल ज़कात का उन्होंने किया है। मैं समझती हूँ कि हम लोग माह रमज़ान के महीने में हमारी कमाई का हिस्सा निकालना और हमारे डेली स्कूल जो आते ही खैरात मांगने के लिए उनको हमें दे दिए तो हमारे फितरे के पैसे हो, हमारे ज़कात की फिक्र की हो, और बस इतना काफ़ी है, मुतमईन रह जाती है। साल भर बच्चे हमारे मुआशिरा क्या भी हो, हमें रोडा पर फिरते रहो, हमें गल्ला पर कट्टा पर बैठे रहो, हमें क्या भी करते रहो, वो हमारा इज नन फॉर बिजनेस क्या भी हो, बस हमें साल में एक ज़कात रमज़ान माह रमज़ान में हम निकाल कर वो कौन ले रही, किसे दे रही, सही इस्तेमाल हो रहा है या नहीं। मैं समझती हूँ कि इब्राहिम साहब सोच के भी ज़कात निकालना चाहिए। आजकल हम लोगों को सोचना चाहिए हमारे माशरे में ज़कात सोच के इसलिए निकालना है कि मैं मेरे लिए मैं क्या करूँ, आज मेरे बच्चों को क्या करूँ, मैं कैसा जीऊँ, मैं कच्चे कपड़े लूँ, ये मेरी सोच। इसमें जो अल्लाह ताला दिखाया वो रास्ते में कुछ भी नहीं है। तो इसलिए मैं कहती हूँ कि सोच की ज़कात भी निकालो। बास में पड़ोसी पेड़ भर खाया है नहीं है, वो नींद सो रहा है नहीं है, उसके बच्चे क्या कर रहे हैं, अगर उसके बारे में सोचे तो अल्लाह ताला जरूर आपको राह दिखाएगा। ಓಕೆ ವೀಕ್ಷಕರೇ, ನಾವೀಗ ಊಟದ ಸಮಯ ಆಗಿದೆ. ಸೊ ಒಂದ್ ಕಡೆ ನಮ್ಮ ಕ್ಯಾಮ್ರಾಮನ್ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಸೊ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದೀವಿ. ನನಗೆ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಬಿಲ್ಕೀಸ್ ಬಾನು ಒಂದು ಹೆಣ್ಣು ಮಗಳಾದ್ರೂ ಕೂಡ ಶಿವಮೊಗ್ಗದಲ್ಲಿ ಇಲ್ಲಿರುವಂತಹ ಎಲ್ಲ ಜನ ಕೂಡ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಪೋರ್ಟ್ ಮಾಡ್ತಾ ಇರ್ತಾರೆ. ಬಹಳ ಖುಷಿ ಆಗ್ತಾ ಇದೆ. ವೆಲ್ ಮೇಡಮ್, ಮಧ್ಯಾಹ್ನದ ಊಟದ ಸಮಯ ಏನ್ ಸ್ಪೆಷಲ್ ಇವತ್ತು ಅಂತ? ಇಲ್ಲಿ ಒಂದು ಅಲ್ ಹಬೀಬ್ ಇಂಗ್ಲಿಷ್ ಪ್ರೈಮರಿ ಸ್ಕೂಲ್ ಅಂತ ಹೇಳಿ ನನಗೆ ಶಾಲೆ ವಿಸಿಟ್ ಮಾಡಿ ಅಂತ ಕರೆದಿದ್ರು ಸಂಸ್ಥೆಯವರು. ಇದು ಖಾಸಗಿ ಸಂಸ್ಥೆಯಲ್ಲಿ ಬಹಳಷ್ಟು ವರ್ಷಗಳಿಂದ ನಡೆಸ್ತಾ ಇದೆ. 94ನೇ ಇಸ್ವಿಯಿಂದ ಇದೊಂದು ಟಿಪ್ಪು ನಗರ ಒಂದು ಸ್ಲಮ್ ಇದ್ದಂಗೆ. ಎಲ್ಲಿ ಓದಿರ್ತಕ್ಕಂತ ಹುಡುಗರೆ ಎಲ್ಲ ಸೇರ್ಕೊಂಡು, ಮುಖ್ಯವಾಗಿ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂತ ಇಬ್ರಾಹಿಂ, ಈಸ್ ಎ ದುಬೈ ಮ್ಯಾನ್, ಈಸ್ ಅನ್ ಇಂಜಿನಿಯರ್ ಬೈ ಪ್ರೊಫೆಷನ್. ಅವ್ರಿಗೆ ನನ್ನ ಊರಿಗೆ ಬಹಳಷ್ಟು ಏನಾದ್ರೂ ಮಾಡ್ಬೇಕು ಯುವಕರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲಂತ ಇದೆ. ಅವರು ಆ ಕಾಲದಲ್ಲಿ ಶುರು ಮಾಡಿರ್ತಕ್ಕಂಥ ಅವ್ರ ಒಂದು ತಂಡ, ಇದ್ರ ಜೊತೆಗೆ ಎಲ್ಲರೂ ಸೇರ್ಕೊಂಡಿದ್ದಾರೆ, ಜರ್ನಲಿಸ್ಟ್ ಇದ್ದಾರೆ. ಅಲ್ಲಿ ನಮ್ಮ ಡಾಕ್ಟರ್ ಒಬ್ರು ಇದ್ದಾರೆ, ಅವರು ದುಬೈಯಿಂದ ಬಂದು ಇಲ್ಲಿ ಡಾಕ್ಟರ್ ಪ್ರಾಕ್ಟೀಸಿಂಗ್ ಅಂಡ್ ಹಿ ಇಸ್ ಡೆಡಿಕೇಟೆಡ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ನಾನು ಕೇಳ್ಪಟ್ಟಿದ್ದೆ ಇವರೆಲ್ಲ ಇದ್ದಾರೆ ಅಂತ. ನನಗೆ ನಿನ್ನೆ ಬಂದು ನನಗೆ ಭೇಟಿ ಮಾಡಿದ್ರು. ನಮ್ ಶಾಲೆ ಒಂದು ವಿಸಿಟ್ ಮಾಡಿ ವಿಥೌಟ್ ಸರ್ಕಾರದ ಯಾವುದೇ ತರದ ಅನುದಾನ ಇಲ್ದಲೇ ನಡೆಸ್ತಾ ಇದೀವಿ ನಾವು ಅಂತ. ಮಕ್ಕಳ ಸಂಖ್ಯೆನೂ ನೋಡಿದೆ, 573 ಸಂಖ್ಯೆ ಇದೆ. ಇದಕ್ಕೆ ಒಳ್ಳೆ ಒಂದು ಶಿಕ್ಷಣ, ಒಳ್ಳೆ ಸಂಬಳ ಕೊಡ್ತಾ ಇದ್ದಾರೆ ಟೀಚರ್ಸಿಗೆ. ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಕರಿಗೆ ಸಂಬಳ ಕೊಡೋದೇ ಕಡಿಮೆ ಇರುತ್ತೆ, ಆದ್ರೂ ಬಹಳ ಚೆನ್ನಾಗಿ ಸಂಬಳನೂ ಕೊಡ್ತಾ ಇದ್ದಾರೆ. ಮತ್ತು ಮಕ್ಕಳು ಕೊಡೋ ಫೀಸ್ ಪೋಷಕರು ಏನ್ ಕೊಡ್ತಾರೆ ಅದೇನೂ ಇಲ್ಲ, ಆದ್ರೂ ಕೂಡ ಎಲ್ಲರೂ ಸೇರಿ ಅವರೆಲ್ಲರೂ ಅವರಿಗೆ ಸಂಬಳವನ್ನು ಕೊಟ್ಟು ಇಷ್ಟು ವರ್ಷಗಳ ಕಾಲ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ. ಇಂಥ ಶಾಲೆಗಳನ್ನ ನೋಡ್ಬೇಕು. ಇದೆಲ್ಲ ಒಂದು ಮಾದರಿ ಶಾಲೆ ಇದ್ದಂಗೆ. ಅವ್ರಿಗೆ ಇನ್ನೆಲ್ಲ ಮುಂದೆ ಏನೇನ್ ಬೇಕು ಅಂತಾನು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಮಾಡಾದ್ಮೇಲೆ ನಾನು ಹೇಳ್ದೆ, ಆವಾಗ್ಲೇ ನಿಮಗೆ ಮೊದ್ಲೇ ಮಾತಾಡ್ಬೇಕಾದ್ರೆ ಹೇಳ್ದೆ, ಮಕ್ಕಳಿಗೆ ಒಂದು ಸ್ಕಿಲ್ ಟ್ರೈನಿಂಗ್ ಕೊಡ್ಬೇಕು ಅಂತ. ಈಸ್ ದಿ ಮಾಸ್ಟರ್ ಮೈಂಡ್ ಫಾರ್ ಆಲ್ ದಿಸ್. ಒಂದು ಮಲ್ನಾಡ್ ಸ್ಕಿಲ್ ಸೆಂಟರ್ ಅಂತಾನು ಕೂಡ ಒಂದು ತೆಗ್ದಿದ್ದಾರೆ, ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರದೇ ಆದ ಸ್ವಂತ ದುಡ್ಡು ಹಾಕಿ ಒಂದು ಬಿಲ್ಡಿಂಗ್ ಕಟ್ಟಿ ಬಹಳಷ್ಟು ಟ್ರೇಡ್ ಗಳನ್ನ ಓಪನ್ ಮಾಡಿ ಯುವಕರಿಗೆ ಒಂದು ಶಾರ್ಟ್ ಟೈಮ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇಡೀ ಭದ್ರಾ ಜಿಲ್ಲೆಗೆ ಒಂದು ಮಾದರಿಯಾಗಿ ಈ ಸಂಸ್ಥೆ ಒಂದು ಇದ್ದಾರೆ. ಇವರೆಲ್ಲ ಲೀಡರ್ಶಿಪ್ ಅಲ್ಲಿ ಒಂದಷ್ಟು ಜನ ನಮ್ಮ ಜರ್ನಲಿಸ್ಟ್ ಇದ್ದಾರೆ, ನಮ್ಮ ಲಿಯಾಕತ್ ಇದ್ದಾರೆ, ಮುದಸ್ಸಿರ್ ಇದ್ದಾರೆ. ಅವರೆಲ್ಲರೂ ಕೂಡ ಯುವಕರಿಗೆ ಆ ಒಂದು ಕಾಳಜಿ ನೋಡಿದ್ರೆ ನಿಜಕ್ಕೂ ಕೂಡ ಸಮಾಜ ಅಭಿವೃದ್ಧಿ ಪಡಿಸಕ್ಕೆ ಯಾರೇ ಅಡಚಣೆನೇ ಇಲ್ಲ ಹಂಗ ಅನಿಸ್ತಾ ಇದೆ ನನಗೆ. ನನ್ ಜೊತೆ ಒಂದು ಊಟ ಮಾಡಿ ಅಂದ್ರು.
ಹಾಗಾಗಿ ಒಂದು ಊಟಕ್ಕೆ ಕೂತ್ಕೊಂಡಿದ್ದೀನಿ. ಓಕೆ, ಇನ್ ಪರ್ಟಿಕ್ಯುಲರ್ ಮೇಡಮ್, ನಾನು ಬಹಳಷ್ಟು ಕಡೆಗಳಲ್ಲಿ ಓಡಾಡ್ತಿರ್ತೀನಿ. ಬಹುತೇಕರು ನನಗೆ ಪರಿಚಯ ಇರುವಂತಹ ಬೇರೆ ಬೇರೆ ನಾಯಕರೆಲ್ಲ ಹೇಳ್ತಾರೆ, ನಿಮ್ ಸಮುದಾಯದ ಹುಡುಗರು ಯಾಕೆ ವೀಲಿಂಗ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರ್ತಾರೆ, ಅವ್ರಿಗೆ ಹೇಳೋರು ಕೇಳೋರು ಇಲ್ವಾ, ಸಮುದಾಯದಲ್ಲಿ ಸ್ಟ್ರಿಕ್ಟ್ ಇಲ್ವಾ ಅಂತೆಲ್ಲ ಕೇಳ್ತಾರೆ. ಆ ನಿಟ್ಟಲ್ಲಿ ಏನಾದ್ರು ಪ್ರಯತ್ನಗಳಾಗ್ತಾ ಇದೆಯಾ ಅಂತ? ಯಾಕೆಂತಂದ್ರೆ ಎಜುಕೇಟ್ ಮಾಡುವಂತ ನಿಟ್ಟಿನಲ್ಲಿ ತುಂಬಾ ದೊಡ್ಡ ಎಫರ್ಟ್ ಬೇಕು ಅಂತ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಯಾವ ಬಡತನ ರೇಖೆಗಿಂತ ಕೆಳಗಿರ್ತಾರೆ ಅವ್ರ ಹತ್ರ ಬಹಳಷ್ಟು ಸಮಯಗಳಿರುತ್ತೆ. ಕರೆಕ್ಟ್. ಇದು ನಿನ್ನೆನೆ ಕೂಡ ನಿನ್ನೆ ಇವರು ಈ ಸಂಸ್ಥೆಯವ್ರು ಬಂದಾಗ ನಾವು ಇದನ್ನೇ ಚರ್ಚೆ ಮಾಡಿದ್ವಿ. ನಾವು ಬೇರೆ ಬೇರೆ ಎಲ್ಲಾ ಬಿಟ್ಟು ಈ ತಾವು ಹೇಳಿರ್ತಕ್ಕಂಥ ಪ್ರಶ್ನೆ ಬಗ್ಗೆನೂ ನಾವು ಜಾಗೃತಿ ವಹಿಸಿ ನಾವು ಕೆಲಸ ಮಾಡ್ಬೇಕು. ಮಕ್ಕಳಿಗೆ ಎಲ್ಲ ಟಿವಿ ಮಾಧ್ಯಮದಿಂದ ಪ್ರಭಾವ ಆಗಿ ಫಿಲ್ಮ್ಸ್ ಎಲ್ಲ ನೋಡ್ತಾರಲ್ಲ, ಅದ್ರ ಪ್ರಭಾವ ಆಗಿ ರೀಲಿಂಗ್ಸ್ ಮಾಡೋದು, ಸುಮ್ನೆ ಕಾಲ ಕಳಿಯೋದು ಕೂತ್ಕೊಂಡು, ಹಾಗಾಗಿ ಶಿಕ್ಷಣಕ್ಕೆ ಮಹತ್ವ ಇಲ್ದಲೆ ಮಾಡ್ತಾ. ಅದಕ್ಕೆ ನಾವು ಮರಳಿಬೆ ಶಾಲೆ ಅಂತ ಆ ಕಾಲದಲ್ಲಿ ಬಂಗಾರಪ್ಪ ತೆಗ್ದಿದ್ರು. ಈಗ ನಮ್ ಸಮುದಾಯದಿಂದ ನಾವು ಮರಳಿಬೆ ಶಾಲೆಗೆ ಅಂತ ಮತ್ತಿನ್ನೊಮ್ಮೆ ಪ್ರಾರಂಭ ಮಾಡಿಸಿ ಅವರಿಗೆ ಅದಕ್ಕೆ ಹೇಳಿದ್ದು, ಮಕ್ಕಳಲ್ಲಿ ಒಂದು ದುಡಿಮೆ ಶಕ್ತಿ ಜಾಸ್ತಿ ಇದೆ. ಅವ್ರು ಏನಂದ್ರೆ ಆದಷ್ಟು ಅವ್ರ ಕೈಯಲ್ಲಿ ದುಡ್ಡು ಬರಬೇಕು. ಅವ್ರಿಗೆ ಯಾವುದೇ ಸಮುದಾಯ ಇರಲಿ, ಬಡತನದಲ್ಲಿ ಇರ್ತಕ್ಕಂತ ಒಂದು ಪೋಷಕರ ಮಕ್ಕಳು ನಮ್ಮ ಹತ್ರ ದುಡ್ಡಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ತಪ್ಪಲ್ಲ, ಅದು ದುಡ್ಡು ಎಲ್ಲರಿಗೂ ಬೇಕೇ ಬೇಕು. ಅದಕ್ಕೆ ನಾವು ಒಂದು ಶಿಕ್ಷಣ ಜೊತೆಗೆ ಅವ್ರಿಗೆ ಟ್ಯಾಗ್ ಮಾಡ್ಬೇಕು, ಲರ್ನಿಂಗ್ ಕಮ್ ಅರ್ನಿಂಗ್ ಅಂತ ಹೇಳ್ಬಿಟ್ಟು ಆ ತರ ಒಂದು ಮಾಡ್ಬೇಕು ಅಂತ ನಿನ್ನೆ ಎಲ್ಲ ನಮ್ಮ ಇಬ್ರಾಹಿಂ ಸಾಹೇಬ್ರು ಬಹಳ ಕಮಿಟೆಡ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಈ ತರ ಒಂದು ಕಾರ್ಯ ಮಾಡ್ಬೇಕು ನಾವು ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲ ಮಸೀದಿಗಳನ್ನ ನಾನು ಹೇಳಿದೆ, ಬರೇ ಸೀಮಿತ ನಮಾಜ್ ಮಾಡಕ್ ಮಾತ್ರ ಇಡಬೇಡ್ರಿ. ಇಟ್ ಶುಡ್ ಬಿ ಎ ಸೆಂಟರ್ ಫಾರ್ ಡಿಸ್ಕಷನ್ ಆಫ್ ಎವ್ರಿಥಿಂಗ್. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಚರ್ಚೆ ಮಾಡಿ ಮುಂದೆ ನಮ್ಮ ಯುವ ಪೀಳಿಗೆಗೆ ಒಂದು ದಾರಿಯಲ್ಲಿ ತರಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡೋಣ ಅಂತ ಕೂಡ ಚರ್ಚೆ ಮಾಡಿದ್ವಿ. ಆ ದಿಕ್ಕಲ್ಲಿ ಯಾರೆಲ್ಲರೂ ನಮ್ ಜೊತೆಗೆ ಸೇರಿದ್ದಾರೆ. ಒಂದು ಆ ಹೆಜ್ಜೆಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಡನ್. ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಹೋಗೋಣ. ಈಗ ಊಟದ ಸಮಯ, ಸೊ ಲೆಟ್ಸ್ ಕಂಟಿನ್ಯೂ. ಓಕೆ ವೀಕ್ಷಕರೇ, ನಾವೀಗ ಭದ್ರಾವತಿಯಲ್ಲಿರುವಂತಹ ಮಸ್ಜಿದೆ ಚೌಕ್ ನಲ್ಲಿ ನಿಂತಿದ್ದೀವಿ. ಸೊ ಹಿಂದೆ ಕಾಣಿಸ್ತಾ ಇರೋದು ಮಸ್ಜಿದ್ ಇದು. ಸೊ ಇದೇ ಮಸೀದಿಯಲ್ಲಿ ಬಿಲ್ಕೀಸ್ ಬಾನು ಅವರು ಮದ್ರಸಾವನ್ನ ಕಲ್ತಿದ್ದು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸೊ ಅನೇಕ ಮುಖಂಡರು ಇದ್ದಾರೆ. ನಾ ಫಾರ್ ದ ಫಸ್ಟ್ ಟೈಮ್ ಮದ್ರಸಾ ಮತ್ತು ಮಸೀದಿಯಲ್ಲಿ ಒಂದು ಹೆಣ್ಮಗಳನ್ನ ನೋಡ್ತಾ ಇರೋದು. ಸೊ ತುಂಬಾ ಜನ ಹೇಳ್ತಿರ್ತಾರೆ ಹೆಣ್ಮಕ್ಳಿಗೆ ಮಸೀದಿ ಒಳಗಡೆ ಪ್ರವೇಶ ಇರಲ್ಲ, ಹಾಗೆ ಹೀಗೆ ಅಂತ. ಸೊ ಇವತ್ತು MLC ಆಗಿದ್ದೀರಿ, ಮಸೀದಿಗೆ ಬಂದಿದ್ದೀರಿ, ಜನರ ಜೊತೆ ಮಾತಾಡ್ತಾ ಇದ್ದೀರಿ. ತುಂಬಾ ಕಡಿಮೆ ಹೆಣ್ಮಕ್ಳಿಗೆ, ಪರ್ಟಿಕ್ಯುಲರ್ಲಿ ನಿಮ್ಮ ಸಮುದಾಯದಿಂದ ಬರುವಂತವ್ರಿಗೆ ಅವಕಾಶ ಈ ತರ ಸಿಗೋದು ಅಂತ. ಇಲ್ಲ, ಆತರ ಏನು ನಾವು ಭದ್ರಾವತಿಯಲ್ಲಿ ವಾತಾವರಣ ಇಲ್ಲ. ಇಲ್ಲಿ ನಾವೆಲ್ಲ ಇಲ್ಲಿ ಪಕ್ಕದಲ್ಲೇ ಒಂದು ಸಣ್ಣ ಮದ್ರಸಾ ಇತ್ತು. ಇಲ್ಲಿ ಮೂಲತಃ ನಾನು ಇಲ್ಲಿ ಪಟ್ಟಣದಲ್ಲೇ ಇರೋದ್ರಿಂದ ಇಲ್ಲಿ ನಾವೆಲ್ಲ ನಮ್ಮ ಎಲ್ಲ ಸಂಘಟಕರ ಜೊತೆಗೆ ನಾವು ಓದ್ತಾ ಇದ್ವಿ. ಇಲ್ಲಿ ನಮಾಜಿ ಮಾಡ್ತಾ ಇದ್ರು ಅವರು, ನಾವೆಲ್ಲ ಓದಿ ಹೋಗ್ತಾ ಇದ್ವಿ. ಆತರ ಏನ್ ಭಾವನೆ ಇಲ್ಲ. ಇಲ್ಲೂ ಕೂಡ ಎಲ್ಲಾ ಮಸೀದಿಗಳಲ್ಲೂ ಹೆಣ್ಮಕ್ಳಿಗೆ ನೋಡಿ, ನೀವು ನೋಡಿದ್ರಿ ಅಲ್ಲಿ ಒಬ್ಬ ಹಿಂದೂ ಹೆಣ್ಮಕ್ಳು ನಮಾಜ್ ಆದ ತಕ್ಷಣ ಅವಳು ಆಶೀರ್ವಾದ ತಗೊಳಕ್ ಕೂತಿದ್ದಾಳೆ. ಇದೆಲ್ಲ ಯಾರೋ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಅದ್ರ ಏನು ಇಲ್ಲ. ಎಲ್ಲಾರು ಬಂದು ಕೇಳಬಹುದು, ದುವಾವನ್ನು ತಗೊಂಡು ಹೋಗ್ಬೋದು. ನಾನು ಬರ್ತಾ ಇರ್ತೀನಿ. ಇದು ನಮ್ಮ ಹುಡುಗರು ಇಲ್ಲೆಲ್ಲ ಇರೋರೆಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಇವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ಇದು ಬಹಳ ದೊಡ್ಡ ಒಂದು ಹಳೆಯ ಮಸೀದಿ. ಇದು ದೊಡ್ಡ ಮಸೀದಿ. ಇಡೀ ಭದ್ರಾವತಿ ತಾಲೂಕಿನ ಒಂದು 125 ವರ್ಷದ ಒಂದು ಇದು ಫಸ್ಟ್ ಇದೆ ಮಸೀದಿ ಆಗಿದ್ದು. ಇದಕ್ಕೆ ಒಂದು ಇತಿಹಾಸ ಇದೆ. ಎಲ್ಲ ಯಾರು ಬಂದ್ರು ಕೂಡ ಈ ಮಸೀದಿಯಲ್ಲಿ ಉಳ್ಕೊಳಕ್ಕೂ ಕೂಡ ಬರೋರು, ಮುಸಾಫಿರ್ ಅವರು ಬರೋರು ಎಲ್ಲ. ಇಲ್ಲಿಂದ ಯಾರು ಇದಕ್ಕೆ ಆಶೀರ್ವಾದ ಈ ಮಸೀದಿ ಸಿಗತ್ತೆ ಅವ್ರ ಜೀವನದಲ್ಲಿ ಯಶಸ್ವಾಗ್ತಾನೆ ಅಂತ ಆ ತರದ ಒಂದು ಇಲ್ಲಿ ಸಮಿತಿಯವರು ಕೂಡ ಬೆಂಬಲವಾಗಿ ನಿಲ್ತಾರೆ. ಹಾಗಾಗಿ ನನಗೂ ಸದಾ ಈ ಮಸೀದಿಯ ಆಶೀರ್ವಾದ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ನಾನು ಅನ್ಸಿಗೆ ಅಂದ್ರೆ ನಾನು ಕೂಡ ಬೆಳೆಯಕ್ಕೆ ಈ ಮಸೀದಿಯ ಉಸ್ತಾದ್ಗಳ ಒಂದು ಕೊಡುಗೆನೂ ಕೂಡ ಇದೆ ಅಂತ ಆ ಭಾವನೆ. ಆ ತರದ್ ಏನಿಲ್ಲ. ಒಂದು ಅಲ್ಲಿ BH ರೋಡ್ ಅಲ್ಲಿ ಮಸೀದಿಯಲ್ಲಿ ಹೆಣ್ಮಕ್ಳಿಗೆ ನಮಾಜ್ ಮಾಡಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆತರ ಭದ್ರಾವತಿಯಲ್ಲಿ ಆತರ ಏನಿಲ್ಲ, ಎಲ್ಲಾ ಕಡೆ ಅಲೋ ಮಾಡ್ತಾರೆ. ವೆಲ್ ಸರ್, ಏನ್ ಹೇಳ್ತೀರಿ ಬಿಲ್ಕೀಸ್ ಬಾನು ಅವರ ಸೇವೆ ಬಗ್ಗೆ? ಯಾಕೆಂತಂದ್ರೆ ವಿಧಾನ ಪರಿಷತ್ ನಲ್ಲಿ ಬಿಲ್ಕೀಸ್ ಬಾನು ಮತ್ತು ವಿಧಾನಸಭೆಯಲ್ಲಿ ಕನೀಜ್ ಫಾತಿಮಾ ಇಬ್ಬರೇ ಇರೋದು ಮುಸ್ಲಿಂ ಹೆಣ್ಣು ಮಕ್ಕಳು. ಸರ್, ನನ್ನ ಹೆಸರು ಅಬಿದ್ ಅಲಿ ಅಂತ ಹೇಳಿ. ನಮಸ್ಕಾರ. ನಾನು ಈ ಮಸ್ಜಿದೆ ಚೌಕ್
ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಅದು ನಮ್ಮ ಬಹಳ ಹೆಮ್ಮೆಯ ವಿಷಯ ಇದು. ಬಲ್ಕಿಸ್ ಬಾನು ಮೇಡಮ್ ಒಬ್ರು MLC ಆಗಿದ್ದಾರೆ. ನಮ್ಮ ಹೆಣ್ಮಗಳು ಮೈನಾರಿಟಿ ಕಮ್ಯುನಿಟಿಯಿಂದ ಅಂದ್ರೆ ನಮಗೆ ಬಹಳ ನಮ್ಮ ಮೈನಾರಿಟಿ ಕಮ್ಯುನಿಟಿಗೂ ಬಹಳ ಹೆಮ್ಮೆಯ ವಿಷಯ. ಆಮೇಲೆ ಇವರು ಒಂಥರ ಟೈಗರ್ ಇದ್ದಂಗೆ, ಅವಾಗಿಂದ ಇವಾಗವರೆಗೂ ಯಾರಿಗೂ ಬಗ್ಗಲ್ಲ, ಯಾರಿಗೂ ತಗ್ಗಲ್ಲ. ಇವ್ರ ನಡೆನೆ ನುಡಿನೇ ಬೇರೆ. ಇವ್ರ ನಡೆಯಲ್ಲಿ ಏನು ಶುದ್ಧ ಇರುತ್ತೋ ಆ ರೀತಿಯಲ್ಲಿ ನಡ್ಕೊಂಡ್ ಬರೋರು ಇವರು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಅಕ್ಕಪಕ್ಕವ್ರು ಬೇರೆ ಏನ್ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಇವರು ತಲೆ ಕೆಡಿಸ್ಕೊಳಲ್ಲ. ಇವರ ನೇರ ನುಡಿ, ನನ್ ಡೈರೆಕ್ಟ್ ಕೆಲಸ ಮಾಡ್ಬೇಕು ಅಂದ್ರೆ ಮಾಡ್ತಾರೆ, ಮಾಡಲ್ಲ ಅಂದ್ರೆ ಮಾಡಲ್ಲ. ಆ ರೀತಿಯಾದ ಒಂದು ವೃತ್ತಿ ಬೆಳೆಸ್ಕೊಂಡ್ ಬಂದಿರೋದ್ರಿಂದ ದೇವ್ರು ಈ ಮಟ್ಟ ತಕ್ಕ ಬೆಳೆಸ್ಯಾರ ಅವ್ರ. ಆ ರೀತಿ ಇರೋದ್ರಿಂದಾನೇ ಈ ಲೆವೆಲ್ ತನಕ ಅವ್ರಿಗೆ ಬೆಳೆದಿರೋದು. ಅವ್ರು ಎಲ್ಲರ ಜೊತೆಗೂ ಒಡಂಬಡಿಕೆಯಲ್ಲಿ ಚೆನ್ನಾಗಿರ್ತಾರೆ, ಎಲ್ಲರ ಜೊತೆಗೂ ತಾಳ್ಮೆಯಿಂದ ವರ್ತಿಸ್ತಾರೆ, ಎಲ್ಲರ ಜೊತೆಗೂ ಕೆಲಸ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಜುಕೇಟೆಡ್ ಆಗಿದ್ದಾರೆ, ಕ್ವಾಲಿಫೈಡ್ ಇದ್ದಾರೆ. ಆಮೇಲೆ ನಮ್ಮ ಭದ್ರಾವತಿಗೆ ಇಂತ ಒಂದು ಕೊಡುಗೆ ಕೊಟ್ಟಿರೋ ಸಿದ್ದರಾಮಯ್ಯ ಅವರಿಗೆ ಮತ್ತೆ DK ಶಿವಕುಮಾರ್ಗೆ, ನಮ್ಮ BK ಸಂಗಮೇಶ್ ಅವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಹೇಳ್ತೇನೆ ಈ ವಿಷಯದಲ್ಲಿ. ಅವ್ರ ಕಡೆಯಿಂದ ಕೆಲಸಗಳು ಆಗ್ತಾ ಇದೆಯಾ, ಸ್ಪಂದನೆ ಹೇಗೆ ಅಂತ? ಅಯ್ಯೋ, ತುಂಬಾ ಕೆಲಸ ಆಗಿದೆ ಸರ್. ಈಗ ತುಂಬಾ ಕೆಲಸ ಮಾಡ್ತಾ ಇದಾರೆ ಅವರು, ಪಾಪ ತುಂಬಾ ಕೆಲಸ ಮಾಡ್ತಾ ಇದಾರೆ, ತುಂಬಾ ಕೆಲಸ ಮಾಡ್ತಾ ಇದಾರೆ ಭದ್ರಾವತಿಯಲ್ಲಿ, ಎಲ್ಲಾ ಕಡೆ, ಶಿವಮೊಗ್ಗದಲ್ಲಿ, ಶಿಕಾರಿಪುರ, ಶಿರಾಳಕೊಪ್ಪ, ಸೊರಬ ಎಲ್ಲ ಕಡೆ 2 and 4 ರೌಂಡ್ ಹೊಡಿತಾನೆ ಇರ್ತಾರೆ ಪಾಪ. ಬೆಂಗಳೂರಿಗೆ ಹೋಗ್ತಾರೆ, ಎಲ್ಲಾ ಕೆಲಸ ಇಲ್ಲಿ ಯಾರ್ಯಾರ್ದು ಏನೇನ್ ಕೆಲಸ ಉಳಿದಿದ್ಯೋ ಆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಆ ರೀತಿಯಾದ ಒಂದು ಒಳ್ಳೆಯ ರೀತಿಯ ನಮ್ಮ ಜೊತೆಗೆ ಸ್ಪಂದನೆ ಕೊಡುವಂತ ಟೈಗರ್ ಬಲ್ಕಿಸ್ ಬಾನು ಅಂತಾನೆ ಹೇಳ್ಬೋದು ಅವ್ರನ್ನ. ಆ ರೀತಿ ಹೇಳುವಂತ ಒಂದು ಭಾವನೆ ಹೇಳ್ಬೋದು. ನಮ್ ಖುಷಿಗೆ ನಾವ್ ಹೇಳ್ತಾ ಇದೀವಿ. ಮೋಸ್ಟ್ಲಿ ಜನರ ಮನ್ಸಲ್ಲಿ ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದ್ರೆ ಅದು ಸತ್ಯ. ಅದು ಅವರಿಗೆ MLA ಸೀಟ್ ಸಿಕ್ಕಿತ್ತು, ಅದನ್ನು ಅವ್ರ ಪಾಪ ನಿರಾಕರಿಸಿ ಅವರ ಗುರುಗಳಿಗೆ ಬಿಟ್ಕೊಟ್ರು ಒನ್ಸ್ ಅಪಾನ್ ಎ ಟೈಮ್. ಈ ರೀತಿಯಾದ ಒಂದು ವಾತಾವರಣದಲ್ಲಿ ಅವರು ಬೆಳೆದಿ ಎಜುಕೇಶನ್ ಮಾಡಿ ಟೀಚರ್ ಆಗಿ, ಆಮೇಲೆ ZP ಅಧ್ಯಕ್ಷರಾಗಿ, ಆಮೇಲೆ ಮೈನಾರಿಟಿ ಅಧ್ಯಕ್ಷರಾಗಿದ್ರು ನನಗೆ ಗೊತ್ತಿರಂಗೆ. ಅದಾದ್ಮೇಲೆ ಇವಾಗ MLC ಆಗಿದ್ದಾರೆ. ದೇವರು ಇನ್ನೂ ಒಳ್ಳೆ ಉತ್ತಮ ಮಟ್ಟವನ್ನು ಕೊಡ್ಲಿ ಅಂತ ಹೇಳಿ ದೇವ್ರ ಹತ್ರ ನನ್ನ ಆಶೀರ್ವಾದ, ದೇವ್ರ ಹತ್ರ ಕೇಳ್ಕೊಂಡು ಬೇಡ್ಕೊಂಡು ಅವರಿಗೋಸ್ಕರ ನಾವೆಲ್ಲರೂ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇಲ್ಲಿ ನಾವು ಸಣ್ಣ ಹುಡುಗಂದ ಅದು ನೋಡ್ತಾ ಇದೀವಿ. ಎಲ್ಲ ನಮ್ಗೆ ಸಹಾಯ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮತ್ತೆ BK ಸಂಗಮೇಶ್ ಅವರುನು ಪ್ರತಿಯೊಂದು ಕೆಲ್ಸಕ್ಕೆ ನಮ್ಗೆ ಸಹಾಯ ಮಾಡ್ತಾರೆ. ಏನಾರು ಇರ್ಲಿ, ನಮ್ದು ಯಾವ್ದೋ ವಿಷಯಕ್ಕೆ ಹೋಗಿದ್ರೆ ನಮ್ಗೆ, ನಮ್ಮ ಮಸೀದಿ ಇರ್ಲಿ, ಯಾವ್ದೇ ಒಂದು ಕೆಲ್ಸಕ್ಕೂ ನಮ್ಗೆ ಎಲ್ಲ BK ಸಂಗಮೇಶ್ ಅವರು ಸಪೋರ್ಟ್ ಮಾಡ್ತಾರೆ. ನಮ್ಮ ಕಮಿಟಿಗೆ ಎಲ್ಲ ಮುಂಚೆನು ಒಂದ್ಸರಿ 3-4 ವರ್ಷದ ಮುಂಚೆ ನಮ್ಗೆ ಒಂದು ಫಂಡ್ ಕೊಟ್ಟಿದ್ರು. ಅದ್ರಲ್ಲಿ ಕೆಲವು ಕೆಲಸ ಆಗಿದೆ. ನಮ್ಮ ಎಲ್ಲ ಕೆಲಸ ಜಾಸ್ತಿ ಓಡಾಡಿ ಎಲ್ಲ ಮಾಡೋದು ನಮ್ಮ ಸುನ್ನಿ ಮಸ್ಜಿದ್ ಚೌಕ್ ಸೆಕ್ರೆಟರಿ ಆಬಿದಲ್ಲಿ. ಒಳಗೆ ನಾವೆಲ್ಲ ಅಧ್ಯಕ್ಷರೆಲ್ಲ ಅವ್ರ ಜೊತೆಲಿ ಇರ್ತೀವಿ. ಅದೇ ಎಲ್ಲ ಕೆಲಸಗಳು ಚೆನ್ನಾಗಿದೆ. ಇಲ್ಲಿ ಏನೂ ತೊಂದ್ರೆ ಇಲ್ಲ, ಯಾರ್ ಬೇಕಾದ್ ಬರ್ಬೋದು. ಜಾತಿ ಧರ್ಮ ಗಿರ್ಮ ಅದಿಲ್ಲ. ಯಾವ್ದೇ ಬಂದಿದ್ವ ಆಶೀರ್ವಾದ ನಮ್ ಗುರುಗಳ ಹತ್ರ, ಹಿಂದೂ ಆಗ್ಲಿ ಮುಸ್ಲಿಮರು ಯಾರೇ ಬಂದಿ ತಗೋಬಹುದು. ಎಲ್ಲರಿಗೂ ಇಲ್ಲಿ ಇದೆ, ಏನು ಭೇದ ಭಾವ ಇಲ್ಲ ನಮ್ಮ ಮಸೀದಿಯಲ್ಲಿ. ವೆಲ್, ವೀಕ್ಷಕರೇ ನೋಡ್ತಾ ಇದ್ದೀರಿ ತಾವು, ಮುಂಜಾನೆಯಿಂದಲೂ ಕೂಡ ಕವರ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಬಹಳ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಮಸೀದಿಯಲ್ಲಿ ಕೂತ್ಕೊಂಡು ಒಬ್ಬ ಹೆಣ್ಮಗಳು ಎಲ್ಲರನ್ನ ಗೈಡ್ ಮಾಡುವಂಥದ್ದು, ಬಹುಶಃ ಈ ಶಕ್ತಿ ಸಿಕ್ಕಿರೋದು ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದಿಂದಾಗಿ ಹೊರತು ಮತ್ತೆ ಯಾವುದರಿಂದಲೂ ಕೂಡ ಅಲ್ಲ. ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಸೊ ಫೈನಲ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖಾಂತರ ಅಂತ? ಒಳ್ಳೆ ಒಂದು ವಾಹಿನಿ ನಿಮ್ದು. ಈ ತರ ನೀವು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ನಿಮ್ಗೆ ಸಫಲ ಆಗ್ಬೇಕು. ನೋಡಿ, ಎಲ್ಲೋ ಒಂದ್ ಕಡೆ ನಮಗೆ ವಿಶೇಷವಾಗಿ ನಮ್ಮ ಸಮುದಾಯದಲ್ಲಿ ಒಂದು ಕೊರತೆ ಇದೆ. ಸಮುದಾಯಕ್ಕೆ ಒಂದು ಅಳಿಲು ಇದೆ ಅವರಲ್ಲಿ. ಹೀಗೆ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಯಾರು ಬಿಂಬಿಸೋರು ಇರಲ್ಲ. ನಮ್ಮ ಕಮಿಟ್ಮೆಂಟ್ ಏನಿದೆ ಅಂತ ಸಮುದಾಯಕ್ಕೆ ತೋರಿಸೋರು ಇರಲ್ಲ. ಯಾರ್ಯಾರು ಇರ್ತಾರೆ, ಕೆಲಸ ಮಾಡದೇ ಇದ್ರು ಕೂಡ ಸುಮ್ನೆ ಪೋಸ್ಟ್ ತಗೊಂಡು ಇದ್ ಮಾಡ್ತಾರೆ ಅಂತ ಹೇಳಿ. ನಿಮ್ಮ ಪ್ರಯತ್ನ, ನಾನೇನ್ ನಿಮ್ಗೆ ಕರೆದಿದ್ದಲ್ಲ, ಆದ್ರೂ ಕೂಡ ನೀವು ನನಗೆ ನಿನ್ನೆ ಫೋನ್ ಮಾಡಿ ಬರ್ತೀವಿ ಅಂತ ನಂಗೆ ಸರ್ಜಿ ಹೇಳಿದ್ರು. ಈ ತರ ಬರ್ತಾ ಇದಾರೆ ಅಂತ. ನಾನೇನ್ ತಿಳ್ಕೊಂಡೆ ಅಂದ್ರೆ, ನಂಗೆ ಹಿಂಗೆಲ್ಲ ಬರ್ತೀರಾ ಅಂತಾನೆ ಗೊತ್ತಿಲ್ಲ. ಸುಮ್ನೆ ಏನೋ ಮಾತಾಡಕ್ಕೆ ಬಹಳ ಜರ್ನಲಿಸ್ಟ್ ಬರ್ತಾರೆ, ಸುಮ್ನೆ ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೇನೋ ಅಂತ ಗೊತ್ತಿಲ್ಲ. ಅವ್ರು ಏನು ಹೇಳಲೇ ನನಗೆ. ಅವ್ರು ಬರ್ತಾರೆ, ನೀವು ಅವ್ರ ಜೊತೆಗೆ ಮಾತಾಡಿ ಅಂತ ಹೇಳಿದ್ರು ಅಷ್ಟೇ. ಈ ತರ ಆಮೇಲೆ ಕಾರ್ಯಕ್ರಮದಲ್ಲಿ ಇರ್ಬೇಕಾದ್ರೆ ನಮ್ಮ
ಸಭಾಪತಿಯವರು ಫೋನ್ ಮಾಡಿದ್ರು, ನಮ್ಮವ್ರು ಯಾರೋ ಬರ್ತಾರಮ್ಮ, ಸ್ವಲ್ಪ ನೋಡು ಅಂತ. ನನಗೆ ಅದ್ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಆಯ್ತು ಆಯ್ತು, ಸಭಾಪತಿ ಅಂದ್ರೆ ಅವ್ರು ಒಬ್ಬೆ ಮಾಡ್ಲೇಬೇಕು ಅಂತ. ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಈ ತರ ರಾಜಕಾರಣಿಗಳ ಜೊತೆಗೆ ಬಹಳಷ್ಟು ಸಮಾಜದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಬಿಂಬಿಸುವ ನೀವು ಪ್ರಯತ್ನನೂ ಕೂಡ ಮಾಡ್ಬೇಕು. ಅವ್ರು ಬಿಂಬಿಸಿದ್ರೆ ಏನಾಗತ್ತೆ, ಸಮುದಾಯದ ಅವಶ್ಯಕತೆ ಇರ್ತಕ್ಕಂತ ಜನರು, ಯುವಕರು ಅವ್ರ ಹತ್ರ ಹೋಗ್ತಾರೆ, ಸಂಪರ್ಕವನ್ನು ಮಾಡ್ತಾರೆ, ಅಲ್ಲಿ ಸಿಕ್ತಿರತಕ್ಕಂತ ಸವಲತ್ತನ್ನ ಪಡ್ಕೊಳ್ತಾರೆ. ಆತರ ತಮ್ಮನ್ನು ತಾವು ಉದ್ಧಾರ ಮಾಡ್ಕೊಳ್ಳಕ್ಕೆ, ಅಭಿವೃದ್ಧಿ ಪಡಿಸ್ಕೊಳ್ಳಕ್ಕೆ, ಪರಿವರ್ತನೆ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶನೂ ಕೂಡ ಆಗತ್ತೆ. ಇದು ನಿಮ್ಮ ಪ್ರಯತ್ನ ಏನ್ ಮಾಡ್ತಾ ಇದ್ದೀರಾ, ಇದು ಒಳ್ಳೆಯ ಪ್ರಯತ್ನ. ನಾನು ನೋಡಿದೀನಿ ಹಿಂದೆಲ್ಲ ನಿಮ್ಮ ಬೇರೆ ಬೇರೆಯವ್ರದ್ದು ಎಲ್ಲ, ಮೋಟಮ್ಮವ್ರದ್ದು ಒಂದ್ಸರಿ ನೋಡ್ದೆ. ನಿಮ್ ಸಂಪರ್ಕ ಮಾಡಕ್ಕೂ ಆಗ್ಲಿಲ್ಲ. ತಾವು ಬಂದಿರೋದು ಬಹಳ ಸಂತೋಷ ತಂದಿರ್ತಕ್ಕಂತ ವಿಷಯ. ಈ ತರ ನಿಮ್ಮ ಸಂಪರ್ಕ ಮುಂದುವರಿಯಲಿ, ಇದರಿಂದ ಸಾರ್ವಜನಿಕರಿಗೂ ಕೂಡ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ ಜೊತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ದೊಂದು ಸಣ್ಣ ಪ್ರಯತ್ನ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾ ಇದೀವಿ, ಶಾಸಕರನ್ನ ಮಾತಾಡಿಸ್ತಾ ಇದೀವಿ, ವಿಧಾನ ಪರಿಷತ್ ಸದಸ್ಯರನ್ನ ಮಾತಾಡಿಸ್ತಾ ಇದೀವಿ. ಮಾತಾಡಿಸುವಂತ ಉದ್ದೇಶ ಇಷ್ಟೇ, ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲೋ ಅಥವಾ ಅಲ್ಲೆಲ್ಲೋ ಊರಲ್ಲಿ ಕೂತ್ಕೊಂಡು ಏನೋ ಕನಸುಗಳನ್ನ ಹೊತ್ಕೊಂಡಿರುವಂತವ್ರಿಗೆ ಬದುಕಲ್ಲಿ ಬೇಕಾದಷ್ಟು ದಾರಿಗಳಿದೆ ಮತ್ತು ಹೇಗೆ ಗ್ರೌಂಡ್ ಲೆವೆಲ್ ಇಂದ ಈ ಹಂತಕ್ಕೆ ಬೆಳೆದಿದ್ದಾರೆ ಅನ್ನುವಂತಹ ಚಿತ್ರಣವನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ಇದು ಬಿಲ್ಕಿಸ್ ಬಾನು ಅವರ ಮಾತುಗಳು. ಯಾಕೆಂತಂದ್ರೆ ನೋಡಿ, ಅವರ ಕಮ್ಯುನಿಟಿಯಲ್ಲಿ ಹೆಚ್ಚಿನದಾಗಿ ಮನೆಯಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಮತ್ತು ಈ ಕಡೆ ಅವಕಾಶಗಳ ಜೊತೆ ಅವಕಾಶವನ್ನ ಪಡೆದುಕೊಳ್ಬೇಕು ಅಂತಂದ್ರೆ ತುಂಬಾ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಅವರ ಹೋರಾಟದ ಬದುಕು ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಭದ್ರಾವತಿಯಿಂದ.